ಆ ಪ್ರೀತಿ ಅಷ್ಟು ದುಃಖವನ್ನು ತರುತ್ತೆ. ನಮ್ಮ ಆ ಅಷ್ಟೊಂದು ಆತ್ಮಬಂಧುಗಳು ಅವರನ್ನು ಅಗಲಿದಾಗ ಅವ್ರ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡಿದ್ರು ಅಂತಂದ್ರೆ ಅವ್ರಿಗೆ ಅಷ್ಟೇ ದುಃಖ ಉಂಟು ಮಾಡುತ್ತೆ. ಆ ಅತಿಯಾದ ದುಃಖ ಉಮ್ಮಳಿಸಿ ಬಂದಾಗ ಮೂರ್ಛೆ ಹೋಗೋದು ಸ್ವಭಾವ ಸಹಜ. ಸೊ ಈ ರೀತಿಯಾಗಿ ಭರತ ತುಂಬಾ ಅಳ್ತಾನೆ. ಹೇಳ್ತಾನೆ, ನಾನು ಅಯ್ಯೋ ರಾಮ, ಈಗ ಅವನ ಪಟ್ಟಾಭಿಷೇಕ ಆಗುತ್ತೇನೋ ಅಂತ ಬಂದು ನೋಡಿದ್ರೆ ಇಲ್ಲಿ ರಾಮನೂ ಇಲ್ಲ, ತಂದೆನೂ ಇಲ್ಲ. ಆಗ ನಮ್ಮ ತಂದೆ ಏನಂದ್ರು, ಬಹುಶಃ ರಾಮ ಲಕ್ಷ್ಮಣ ಇವರೇ ಭಾಗ್ಯವಂತರು, ನಾನೊಬ್ಬ ದೌರ್ಭಾಗ್ಯವಂತ, ಯಾಕಂದ್ರೆ ಸಾಯೋ ಕಾಲದಲ್ಲಿ ಅವರಿದ್ರು ಅಂತ ಅನ್ಕೋತಾನೆ ಒಂದ್ಸಲಿ. ಆಗ ಕೈಕೆ ಹೇಳ್ತಾಳೆ, ಅಯ್ಯೋ ನಿಮ್ಮ ತಂದೆ ಸಾಯೋ ಕಾಲದಲ್ಲಿ ಓ ರಾಮ ರಾಮ ಲಕ್ಷ್ಮಣ ಅಂತ ಅನ್ಕೊಂಡು ಹತ್ಕೊಂಡು ತನ್ನ ದೇಹ ತ್ಯಾಗ ಮಾಡಿದ. ರಾಮ ರಾಮ ಅಂತ ಯಾಕೆ ಹೇಳಬೇಕು ಅವನು, ಇಲ್ಲೇ ಇದ್ನಲ್ಲ ರಾಮ ಅಂತ ಅನ್ಕೋತಾನೆ ಭರತ. ಮತ್ತೆ ಅವಾಗ ಹೇಳ್ತಾಳೆ ಕೈಕೇಯಿ, ನಿನಗೆ ರಾಜ್ಯ ಸುಖನ ಕೊಡಬೇಕು ಅಂತಾನೆ ನಾನು ಇಷ್ಟೆಲ್ಲವನ್ನು ಪ್ಲ್ಯಾನ್ ಮಾಡಿದ್ದೆ. ರಾಮ ಲಕ್ಷ್ಮಣ ಸೀತೆ ಕಾಡುಗಟ್ಬಿಟ್ಟೆ ಅವ್ರನ್ನ. ಇವಾಗ ಇಡೀ ರಾಜ್ಯನ ಅನುಭವಿಸು, ರಾಜನಾಗು ನೀನು. ಯಾಕಂದರೆ ಮುಂಚೆ ಯುವರಾಜ ಆಗ್ಬೋದಾಗಿತ್ತು, ಆದರೆ ಇವಾಗ ತಂದೆ ಇಲ್ದಿರೋದ್ರಿಂದ ನೇರವಾಗಿ ಮಹಾರಾಜ ಆಗು ಅಂತ ಹೇಳ್ತಾಳೆ. ಇದನ್ನು ಕೇಳಿ ನನಗೆ ಮತ್ತೆ ದಿಗ್ಭ್ರಮೆ ಆಗುತ್ತೆ, ಮತ್ತೆ ಮೂರ್ಛೆ ಹೋಗ್ತಾನೆ. ಮತ್ತೆ ಎಚ್ಚೆತ್ತು ಹೇಳ್ತಾನೆ, ಅಲ್ಲ ನನ್ನ ಅಣ್ಣನಾದ ರಾಮ ಏನು ಮಾಡ್ದ, ಯಾರಿಗನ ತೊಂದರೆ ಕೊಟ್ಟ, ಅವನನ್ನು ಯಾಕೆ ಕಾಡುಗಟ್ಟಿದ್ರು. ಆಗ ಹೇಳ್ತಾಳೆ ಕೇಕಿ, ನೋಡು ರಾಮ ಹುಡುಕಿದ್ರು ಒಂದು ದೋಷ ಅವನಲ್ಲಿ ಕಾಣಲ್ಲ. ಅವನು ಇನ್ನೊಬ್ಬರ ಹೆಂಡತಿ ಆಗಲಿ ಇನ್ನೊಬ್ಬರ ಐಶ್ವರ್ಯ ಆಗಲಿ ಯಾಕೆ ಮುಟ್ತಾನೆ, ಏನೂ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವನು ದೋಷ ದೂರ, ಅವನ ಹತ್ರ ದೋಷ ಯಾವತ್ತೂ ಸುಳಿಯಲ್ಲ. ನೋಡಿ, ಎಂತಹ ಕೈಕೇಯಿಗೂ ಗೊತ್ತಿತ್ತು ರಾಮನಲ್ಲಿ ಯಾವುದೂ ದೋಷ ಇಲ್ಲ ಅಂತ. ಆದರೆ ಹೇಳ್ತಾಳೆ, ನೋಡು ಇದೆಲ್ಲ ನಾನು ಮಾಡಿದ್ದು ಯೋಜನೆ, ನೀನು ರಾಜ ಆಗಲಿ ಅಂತ. ಇದನ್ನು ಕೇಳಿದ ತಕ್ಷಣ ತುಂಬ ಕೋಪ ಬರುತ್ತೆ ಭರತನಿಗೆ. ನೀನು ತಾಯ, ನೀನು ಯಾವ ರೀತಿ ಇದೆಯಾ ಅಂತಂದರೆ, ಇವಾಗ ಆಗಲೇ ನಾನು ದುಃಖ ಅನುಭವಿಸ್ತಾ ಇದ್ದೀನಿ, ನನ್ನ ತಂದೆ ಸತ್ತೋದ್ರು ಅಂತ, ಮತ್ತು ನಮ್ಮ ಅಣ್ಣ ನನ್ನ ಜೊತೆ ಇಲ್ಲ ಅಂತ. ನೀನು ಗಾಯದ ಮೇಲೆ ಬರೆ ಎಳಿತಾ ಇದೆಯಾ. ನೀನು ಒಂದು ಮುಳ್ಳಿದ್ದಂಗೆ. ನಮ್ಮ ತಂದೆ ನೀನು ಮದುವೆ ಮಾಡ್ಕೊಂಡು ಕಟ್ಕೊಂಡು ಬಂದ್ರಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ನೀನು ಬೂದಿ ಮುಚ್ಚಿದ ಕೆಂಡ ಅಂತ. ನೀನನ್ನು ಪುಷ್ಪ ಅಂದ್ಕೊಂಡು ತೊಗೊಂಬಂದ್ರು, ಆದರೆ ನೀನು ಬೂದಿ ಮುಚ್ಚಿದ ಕೆಂಡ. ನಿನಗೆ ಬದುಕಿರೋಕ್ಕೂ ಯೋಗ್ಯತೆ ಇಲ್ಲ. ನೀನು ಈ ರಾಜ್ಯದಲ್ಲೇ ಇರಬೇಡ, ತೊಲಗೋಗಿ. ನೀನು ಹೆಣ್ಣಲ್ಲ, ನೀನೊಬ್ಳು ರಾಕ್ಷಸಿ. ಸಾಮಾನ್ಯವಾಗಿ ಪತಿ ಸತ್ತ ಮೇಲೆ ಯಾವ ಲೋಕ ಸೇರ್ತಾನೋ ಪತ್ನಿಗೂ ಅದೇ ಲೋಕ ಸೇರ್ತಾಳೆ ಅಂತ ಹೇಳ್ತಾರೆ. ಆದರೆ ಖಂಡಿತವಾಗ್ಲೂ ನೀನು ನಮ್ಮ ತಂದೆ ಸೇರೋ ಲೋಕ ಖಂಡಿತವಾಗ್ಲೂ ಸೇರಲ್ಲ ನೀನು, ಯಾಕಂದರೆ ಪತಿವ್ರತೆ ಆಗಿಲ್ಲ. ಇಂಡೈರೆಕ್ಟ್ ಆಗಿ ನೀನೇ ನಿಮ್ಮ ಪತಿಯ ಸಾವು ಕಾರಣ. ಅದೇ ನಂಗೆ ಅನುಮಾನ ಆಗ್ತಾ ಇದೆ. ಅಶ್ವಪತಿ ನೋಡಿದ್ರೆ ಅಷ್ಟು ಧರ್ಮಾತ್ಮ ನಮ್ಮ ಅಜ್ಜ, ನೀನು ಹೇಗೆ ಅವ್ರಿಗೆ ಹುಟ್ಬಿಟ್ಟೆ, ನೀನು ಸಾಧ್ಯವೇ ಇಲ್ಲ. ನೋಡಮ್ಮ, ನೀನು ಈ ಕನಸು ಕಾಣ್ತಾ ಇದೆಯಾ ನೋಡು, ನಾನು ರಾಜ ಆಗ್ತೀನಿ ಅಂತ, ಮೊದಲು ಆ ಕನಸನ್ನ ಬಿಡು. ಮತ್ತು ನೀನು ರಾಜಮಾತೇನೂ ಆಗೋದಿಲ್ಲ. ಇವಾಗ ನಿನಗಿರೋದು ಒಂದೇ ಆಪ್ಷನ್ನು, ಸಾಯ್ಬೇಕಷ್ಟೇ ನೀನು. ನಮ್ಮ ಕಣ್ಮುಂದೆ ನೀನು ಇರಬೇಡ. ಚೆನ್ನಾಗಿ ಬೈತಾನೆ ಕೈಕೇಯಿಗೆ. ಅವಾಗ ಕೈಕೇಯಿಗೆ ಸ್ವಲ್ಪ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ. ಸರಿ, ಭರತ ಅಲ್ಲಿಂದ ತಕ್ಷಣ ಹೋಗಿ ಕೌಸಲ್ಯ ಹತ್ರ ಹೋಗ್ತಾನೆ. ಆಗ ಕೌಸಲ್ಯೆ ಅಲ್ಲೇ ತನ್ನ ಮಗ ಹತ್ರ ಇಲ್ಲ, ತನ್ನ ಗಂಡ ತೀರ್ಕೊಂಡ, ತುಂಬ ದುಃಖದಲ್ಲಿರ್ತಾಳೆ. ಅವಳು, ಭರತ ಸುಲಭವಾಗಿ ರಾಜ್ಯ ನಿಂಗೆ ಸಿಕ್ಬಿಡ್ತಲ್ಲಪ್ಪ ನಿಮ್ಮ ತಾಯಿಯ ದೆಸೆಯಿಂದ, ಅನುಭವಿಸು ರಾಜ್ಯನ, ನನಗೆ ಏನು ಕಾಡೇ ಗತಿ, ನನ್ನ ಮಗ ಅಲ್ಲಿ ಕಾಡಲ್ಲಿದ್ದಾನೆ, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ. ಅವಳ ಈ ದುಃಖವನ್ನು ನೋಡಿಕೊಂಡು ಭರತನ ಗಳಗಳಗಳ ಅಂತ ಹತ್ಬಿಡ್ತಾನೆ. ಅಮ್ಮ, ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗಿದ್ದು, ಇದು ನನಗೇನೂ ಗೊತ್ತಿಲ್ಲ, ನಾನಿವಾಗ ನಮ್ಮಮ್ಮನ್ನೇ ತ್ಯಜಿಸಿ ಬಂದಿದ್ದೀನಿ, ನಂಗೆ ಇನ್ಮೇಲೆ ನೀನೇ ತಾಯಿ, ಅವಳಲ್ಲ ಅಂತ ಹೇಳ್ತಾನೆ. ನೋಡಮ್ಮ, ನಾನು ಖಂಡಿತವಾಗ್ಲೂ ಸಿಂಹಾಸನ ಇರೋದಿಲ್ಲ, ರಾಮನೇ ರಾಜ ಆಗಬೇಕು, ಅದೇ ನನ್ನ ಶಪಥ ಅಂತ ಅವಳು ಶಪಥ ಮಾಡಿದೆ. ನೋಡಿ, ಅವಳಿಗೆ ಭರತ ಇದರಲ್ಲಿ ಏನೂ ಇನ್ವಾಲ್ವ್ ಆಗಿಲ್ಲ ಅಂತ ಖಾತ್ರಿ ಆಗುತ್ತೆ. ಅವಳು ಭರತನ ತಬ್ಕೊಂಡು ಅವನನ್ನು ಸಮಾಧಾನ ಮಾಡ್ತಾಳೆ. ಈಗ ಅದೇ ದುಃಖದಲ್ಲಿ
ಅಳ್ತಾ ಅಳ್ತಾನೆ ಭರತ ತನ್ನ ತಂದೆಯ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಎಲ್ಲರೂ ಅವನನ್ನು ರಾಜ ರಾಜ ಅಂತ ಕರಿತಾ ಇದ್ರು. ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಅವನು ಹೇಳ್ತಾನೆ ಎಲ್ಲರಿಗೂ, ನಾನು ರಾಜ ಅಲ್ಲ, ಯಾಕೆ ನಾನು ರಾಜ ಅಂತ ಕರಿತಾ ಇದ್ದೀರಾ ಅಂತ. ಆಯಿತು, ಅಂತ್ಯ ಸಂಸ್ಕಾರ ಎಲ್ಲ ಮುಗೀತು. ಆವಾಗ ಇಷ್ಟೊತ್ತು ಮಂಥರೆ ಯಾರ ಕಣ್ಣಕ್ಕೂ ಬಿದ್ದಿರಲ್ಲ. ಇವಾಗ ಅಲ್ಲಿಗೆ ಮಂಥರೆ ಕಾಣಿಸ್ತಾಳೆ. ಯಾರಿಗೆ ಅಂದರೆ ಶತ್ರುಘ್ನಿಗೆ. ನೋಡಿ, ಇಷ್ಟು ದಿನ ರಾಮ ಸೀತೆ ಇದ್ದಂತಹ ಅಯೋಧ್ಯ ಎಷ್ಟು ಸಂಪದ್ಭರಿತವಾಗಿತ್ತು. ಅಲ್ಲಿ ಆನಂದ, ನಲಿವು ಎಲ್ಲವೂ ತುಂಬಿ ತುಳುಕ್ತಾ ಇತ್ತು. ಆದರೆ ಯಾವಾಗ ಈ ಅಲಕ್ಷ್ಮಿಯ ದೆಸೆಯಿಂದ, ಅಲಕ್ಷ್ಮಿ ಅಂತ ಹೇಳಿದ್ವಿ ಮಂಥರೇನ, ಈ ಅಲಕ್ಷ್ಮಿಯ ದೆಸೆಯಿಂದ ರಾಮ ಸೀತೆ ಯಾವಾಗ ಅಯೋಧ್ಯೆ ಬಿಟ್ಟು ಹೋದ್ರೋ, ಅಯೋಧ್ಯೆ ಗತಿ ಏನಾಯಿತು ನೋಡಿ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ, ಎಲ್ಲಿ ತನಕ ನಾವು ದೇವರನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು, ದೇವರನ್ನ ನಮ್ಮ ಜೀವನದಲ್ಲಿ ಕೇಂದ್ರ ಇಟ್ಕೊಂಡಿರ್ತೀವಿ, ಆಗ ನಮ್ಮ ಜೀವನ ನಿಜವಾಗ್ಲೂ ಸುಖಮಯವಾಗಿರುತ್ತೆ. ಯಾವಾಗ ದೇವರನ್ನ ಬಿಡ್ತೀವೋ, ಮೇಲ್ನೋಟಕ್ಕೆ ಸುಖ ಕಾಣುತ್ತಷ್ಟೇ, ಆದರೆ ಒಳಗೆ ಆಂತರ್ಯದಲ್ಲಿ ದುಃಖ ಇರುತ್ತೆ. ಎಲ್ಲರೂ ದುಃಖ ಅನುಭವಿಸ್ತಾ ಇದ್ದಾರೆ. ಮಂಥರೆ ಒಬ್ಬಳು ಖುಷಿಯಾಗಿದ್ದಾಳೆ. ಎಂಥ ಅಲಂಕಾರ ಮಾಡ್ಕೊಂಡಿರ್ತಾಳೆ ಅಂತಂದರೆ, ಏನೋ ಅವಳೇ ಇವಾಗ ಎಲ್ಲರಿಗಿನ್ನ ಹೆಡ್. ಯಾಕಂದರೆ ಅವಳ ಅನಿಸಿಕೆ ಪ್ರಕಾರ ಭರತ ರಾಜ ಆಗ್ತಾನೆ. ಭರತ ತನ್ನ ತಾಯಿ ಮಾತನ್ನ ಕೇಳ್ತಾನೆ, ಕೈ ನನ್ನ ಮಾತನ್ನ ಕೇಳ್ತಾಳೆ. ಸೊ ಅದಕ್ಕೆ ಎಲ್ಲ ನನ್ನ ಕಂಟ್ರೋಲು ಅಂತ, ತನ್ನ ಸ್ವಾರ್ಥಕ್ಕೋಸ್ಕರ ನೋಡಿ ಹೇಗೆ ಮಾಡ್ತಾಳೆ ಅಂತ. ಸೊ ಈ ರೀತಿಯಾಗಿ ಅವಳು ಬಂದಿದ್ದ ತಕ್ಷಣ ಅಲ್ಲೊಬ್ರು ದೂತ ಇರ್ತಾನೆ. ಆ ದೂತನಿಗೆ ತುಂಬ ಕೋಪ ಬರುತ್ತೆ. ಅವನು ಶತ್ರುಘ್ನಿಗೆ ಹೇಳ್ತಾನೆ, ನೋಡು ಶತ್ರುಘ್ನ, ಇವಳೇ ಮಾಡಿದ್ದೀವಲ್ಲ, ಇವಳಿಂದಾನೇ ಆಗಿದ್ದು ಅಂತ ಹೇಳ್ತಾಳೆ. ಇದನ್ನು ನೋಡ್ತಾನೆ ಶತ್ರುಘ್ನ ಒಂದು ಪಢಾರ ಅಂತ ಅವಳು ಕೊಡ್ತಾನೆ. ನೋಡು, ಅವಳು ಅಲ್ಲಿ ದೂರಕ್ಕೆ ಹೋಗಿಬಿಡ್ತಾಳೆ. ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ನೀನು ಸಾಯೋ ಕಾಲದಲ್ಲಿ ಮುದುಕಿಗೆ ಇಷ್ಟೆಲ್ಲ ಆಸೆಗಳು ಬೇಕಾ ಅಂತ ಚೆನ್ನಾಗಿ ಬೈದು ತನ್ನ ಖಡ್ಗ ತೊಗೊಂಡು ಸಾಯಿಸೋಕೆ ಹೋಗ್ತಾನೆ. ಆಗ ಭರತ, ಬೇಡ, ನೀನು ಸಾಯಿಸ್ಬೇಡ, ನೀನು ಇವಳನ್ನು ಸಾಯಿಸಬಾರ್ದು. ಅದೇ ರೀತಿ ನಾನು ತನ್ನ ತಾಯಿನ ಸಾಯಿಸೋ ಅಷ್ಟು ಆಲೋಚನೆ ಬಂದಿತ್ತು, ಆದರೆ ನಾನು ಖಂಡಿತವಾಗ್ಲೂ ಅವಳನ್ನು ಸಾಯಿಸೋದಿಲ್ಲ. ಏನಕ್ಕೆ ಅಂತಂದರೆ, ಏನಾದರೂ ನಾವು ಈ ಕೆಲಸ ಮಾಡಿದ್ವಿ ಅಂತ ರಾಮನಿಗೆ ಗೊತ್ತಾದರೆ ಅವನು ನಮ್ಮ ಮುಖ ನೋಡೋದಿಲ್ಲ. ಯಾಕೆಂದರೆ ನಾವು ಪಾಪಿಗಳಾಗಿ ಯಾವ ಮುಖ ಇಟ್ಕೊಂಡ್ರು ರಾಮನ ಮುಂದೆ ಹೋಗಬೇಕು. ಸೊ ಅದರಿಂದ ರಾಮನ ಭಯದಿಂದ ನಾನು ನನ್ನ ನನ್ನ ಅಮ್ಮನಿಗೇನು ಮಾಡಲ್ಲ, ಈ ಮಂತ್ರಿಗೂ ಏನು ಮಾಡಲ್ಲ ಅಂತ ಹೇಳ್ತಾನೆ. ಅದರಿಂದ ಇಂಡೈರೆಕ್ಟ್ ಆಗಿ ರಾಮನನ್ನು ದ್ವೇಷ ಮಾಡ್ತಾ ಇದ್ದಂತಹ ಮಂಥರೆ, ಕೈಕೇಯಿ ಇವಾಗ ರಾಮನ ದಿಸೆಯಿಂದನೇ ಬದುಕಿದ್ರು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ವಶಿಷ್ಠರು ಹೇಳ್ತಾರೆ, ಓ ಭರತ, ಇವಾಗ ರಾಜ ಇಲ್ಲ, ನೀನು ಅಂತ್ಯಕ್ರಿಯೆ ಎಲ್ಲ ಮಾಡಿದ್ಯಾ, ಇವಾಗ ದೇಶದಲ್ಲಿ ರಾಜ ಇಲ್ಲದೆ ಅರಾಜಕತೆ ಆಗುತ್ತೆ, ನೀನು ರಾಜ ಆಗು ಅಂತ ಹೇಳ್ತಾನೆ. ಅದಕ್ಕೆ ಭರತ ಹೇಳ್ತಾನೆ, ಖಂಡಿತವಾಗಿಯೂ ನಾನು ರಾಜ ಆಗಲ್ಲ, ಇದು ಯಾವತ್ತಿದ್ರೂ ರಾಮಂದೇನೆ, ನಾನು ಇವಾಗಲೇ ಕಾಡಿಗೆ ಹೋಗ್ತೀನಿ, ರಾಮನ ಹುಡುಕ್ತೀನಿ, ರಾಮನ ರಾಜನಾಗಿ ಮಾಡ್ತೀನಿ. ಮಾತನ್ನು ಕೇಳಿ ವಶಿಷ್ಠರಿಗೆ ತುಂಬ ಸಂತೋಷ ಆಗುತ್ತೆ. ಆದ್ದರಿಂದ ವಶಿಷ್ಠ ಹೇಳ್ತಾರೆ, ಸರಿ, ಎಲ್ಲರೂ ಬನ್ನಿ, ಸುಮಂತ್ರರೇ ಬನ್ನಿ, ಎಲ್ಲ ಮಂತ್ರಿಗಳು ಬನ್ನಿ, ನಾವು ಅಯೋಧ್ಯವಾಸಿಗಳು ಎಲ್ಲರೂ ಬನ್ನಿ, ನಾವು ಕಾಡಿಗೆ ಹೋಗಿ ರಾಮನ ಕೇಳ್ಕೊಳ್ಳೋಣ. ಸರಿ, ರಾಮನ ತಾಯಿಯ ಕೌಸಲ್ಯೆ, ಸುಮಿತ್ರೆ ಎಲ್ಲರೂ ಹೊರಡ್ತಾರೆ. ಕಡೆಗೆ ತಾನೊಬ್ಬಳೇ ಇರಬೇಕಲ್ಲ ಅಂದ್ಬಿಟ್ಟು ಕೈಕೇಯಿ ಅವಳು ನಾನು ಬರ್ತೀನಿ ಅಂತ ಒಪ್ಕೋತಾಳೆ. ಸೊ ಈ ರೀತಿಯಾಗಿ ಹೇಳ್ತಾರೆ ಆಚಾರ್ಯರು, ದುಷ್ಟ ಜನರ ಸಂಘ ಹೇಗಿರುತ್ತೆ ಅಂದರೆ ನೋಡಿ, ಕೈಕೇಯಿ ಎಷ್ಟು ಆನಂದದಿಂದ ಇದ್ಲು, ರಾಮನ ಪ್ರೀತಿ ಮಾಡ್ತಾ ಇದ್ಲು, ತನ್ನ ಗಂಡ ಎಲ್ಲವನ್ನೂ ಕೊಡ್ತಾ ಇದ್ದ, ಅವಳಿಗೆ ಏನೂ ಬೇಡ ಅಂದರೆ ಒಂದು ವಸ್ತು ಅವಳ ಹತ್ರ ಇಲ್ಲ ಅನ್ನೋಂಗಿಲ್ಲ, ಎಲ್ಲವನ್ನೂ ಕೊಡ್ತಾ ಇದ್ದ, ಪ್ರೀತಿ ಕೊಟ್ಟಿದ್ದ, ಅವಳಿಗೆ ಸಮಯ ಕೊಟ್ಟಿದ್ದ, ತಲೆ ಮೇಲೆ ಕೂಡಿಸ್ಕೊಂಡಿದ್ದ ಕೈಕೇಯಿನ. ಇನ್ನೇನು ಬೇಕಿತ್ತು ಅವಳಿಗೆ, ಎಲ್ಲವೂ ಸಿಕ್ಕಿತ್ತು ಜೀವನದಲ್ಲಿ. ಆದರೆ ಯಾವಾಗ ಅವಳು ದುಷ್ಟ ಜನರ ಸಂಘ ಮಾಡಿದ್ಲು, ಆ ದುಷ್ಟ ಜನರ ಸಂಘ ಮಾಡಿದ್ದರಿಂದ ಅವಳು ತನ್ನ ಪ್ರೀತಿ ಪಾತ್ರನಾದಂತಹ ಪತಿನ ಕಳ್ಕೊಂಡ್ಳು. ಎಷ್ಟು ಪ್ರೀತಿ ಮಾಡ್ತಾಯಿದ್ದ ಪತಿನ ಕಳ್ಕೊಂಡ್ಳು. ಆಮೇಲೆ ತನ್ನ ಪ್ರೀತಿಯ ಮಗ ಅವಳನ್ನು ದೂರ ತಳೆದ, ರಾಮನ್ನ ಅವಳೇ ಅಡ್ಡದ್ಲು. ಮತ್ತು ಅವಳ ಜೀವನ ಎಲ್ಲ ನರಕಪ್ರಾಯ ಆಗೋಯ್ತು. ಇದು ದುಷ್ಟ ಜನರ ಸಂಘದ ಪ್ರಭಾವ. ಇದನ್ನು ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವ್ರು ಹಂಗೆ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ದುಷ್ಟ ಜನರು ನಾವು ಸುಖ ಇರೋದನ್ನು ನೋಡಿ ಅವ್ರು ಹೊಟ್ಟೆ ಕಿಚ್ಚು. ಅದಕ್ಕೆ ಅವರು ನಮಗೆ ತಲೆಯಲ್ಲೆಲ್ಲ ಕೆಟ್ಟು ತುಂಬಿ, ನಾವು ಜೀವನದಲ್ಲಿ ಯಾವಾಗ ಕಷ್ಟ ಅನುಭವಿಸ್ತೀವಿ, ಏಕಾಂತರಾಗ್ತೀವಿ ನೋಡಿ, ಆವಾಗ ಅವರು ನಮ್ಮ ಕೈ ಬಿಡ್ತಾರೆ. ಆವಾಗ ನಮಗೆ ಏನೂ ಇರಲ್ಲ ಜೀವನದಲ್ಲಿ. ಈ ಮಾತನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದರಿಂದ ಭಕ್ತರ ಸಂಘ ಯಾವತ್ತೂ ನಮ್ಮನ್ನು ಕಾಪಾಡತ್ತೆ ಅಂತ ನಾವು ಭಕ್ತರ ಆಶ್ರಯದಲ್ಲಿರಬೇಕು.
ಈ ರೀತಿಯಾಗಿ ಭರತ ತನ್ನ ಸೇನೆಯೊಂದಿಗೆ ವಶಿಷ್ಠರೊಂದಿಗೆ ತಾಯಂದಿರೊಂದಿಗೆ ಅಲ್ಲಿ ಕಾಡಿಗೆ ಪ್ರವೇಶ ಮಾಡ್ತಾನೆ. ಮೊದಲಿಗೆ ಗುಹನ ಭೇಟಿಯಾಗುತ್ತೆ. ಗುಹನಿಗೆ ದೂರದಲ್ಲಿ ನೋಡ್ತಾನೆ ಸೇನೆ ಬರ್ತಾ ಇದೆ ಅಂತ. ನನಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ಭರತ ಏನಾದರೂ ಬಂದ್ಬಿಟ್ಟು ರಾಮನ್ನ ಕಾಡಿನಿಂದನೇ ನಾನು ಸೆರೆ ಹಿಡಿದ್ಬಿಟ್ರೆ ನಾನು ಯಾವತ್ತೂ ರಾಜ ಆಗ್ತೀನಿ ಅನ್ನೋ ಅಂಥ ದುರಾಸೆಯಿಂದ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಗುಹ ಮೊದಲಿಗೆ ಭರತನನ್ನು ಎದುರಿಸ್ಬೇಕು ಅಂತ ಹೇಳ್ತಾನೆ. ಏನಾದರೂ ಭರತನ ಮನಸ್ಸಲ್ಲಿ ರಾಮನ್ನ ನಾನು ಗೆಲ್ತೀನಿ ಅಂತ ಆಸೆ ಇಟ್ಕೊಂಡಿದ್ರೆ ಅವನು ಮೊದಲು ನಮ್ಮನ್ನು ಫೇಸ್ ಮಾಡಬೇಕು, ನಮ್ಮನ್ನು ಫೇಸ್ ಮಾಡಿ ನಮ್ಮನ್ನು ಗೆಲ್ಲಬೇಕು ಅಂತ ಗುಹ ರೆಡಿಯಾಗಿ ನಿಂತಿರ್ತಾನೆ. ಆದರೆ ಯಾವಾಗ ಭರತನ ಮುಖಚರ್ಯೆ ನೋಡ್ತಾನೆ, ಭರತ ಬಂದಾಗ ಭರತನ ಭಾವವನ್ನು ತಿಳ್ಕೊಂಡು ತುಂಬ ಆನಂದ ಆಗುತ್ತೆ. ಆವಾಗ ರಾಮ ಅಲ್ಲಿ ಎಲ್ಲಿ ಕೂತಿದ್ದ, ರಾಮ ಎಲ್ಲಿ ಮಲ್ಕೊಂಡಿದ್ದ, ಆ ಜಾಗಗಳನ್ನೆಲ್ಲ ತೋರಿಸ್ತಾನೆ. ರಾಮ ಮಲ್ಕೊಂಡಿದ್ದಂತಹ ಆ ಎಲೆಗಳ ಮೇಲೆ ಮಲ್ಕೊಂಡಿದ್ದಂತಹ ಹಾಸಿಗೆ ಅದನ್ನು ನೋಡಿ ಭರತ ಕಣ್ಣೀರು ಸುರಿಸ್ತಾನೆ. ಇಲ್ಲ, ಸುಪ್ಪತ್ತಿಗೆಯಲ್ಲಿ ಮಲಗಿದಂಥ ರಾಮ ಇಂಥ ಜಾಗದಲ್ಲ ಮಲಗಿರೋದು, ಎಲ್ಲದಕ್ಕೂ ನಾನೇ ಕಾರಣ ಅಂತ ಭರತ ಅಳ್ತಾನೆ. ಮತ್ತು ಭರತ ಹೇಳ್ತಾನೆ, ನನ್ನ ಅಣ್ಣನಿಗೆ ಇಲ್ದಿರೋ ಸುಖ ನನಗೂ ಬೇಡ. ಅವನು ನಾರ್ಮಡಿ ಉಟ್ಕೋತಾನೆ, ಅವನು ಜಟಾಧಾರಿ ಆಗ್ತಾನೆ. ಕಡೆಗೆ ಅಲ್ಲಿಂದ ಪ್ರಯಾಣ ಮುಂದುವರಿಸ್ತಾರೆ. ಭರದ್ವಾಜ ಆಶ್ರಮಕ್ಕೆ ಬರ್ತಾರೆ. ಭರದ್ವಾಜ ಆಶ್ರಮದಲ್ಲಿ ಭರದ್ವಾಜರು ಭರತ ವಶಿಷ್ಠ ಮತ್ತು ಎಲ್ಲರನ್ನು ಸ್ವಾಗತಿಸ್ತಾರೆ. ಭರತ ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ತಿಳಿಸ್ತಾನೆ. ಅದನ್ನು ಕೇಳಿ ಭರದ್ವಾಜರಿಗೆ ತುಂಬ ಆನಂದ ಆಗುತ್ತೆ. ಭರತನ ಸೇನೆಗೆಲ್ಲ ಅವರು ಫೆಸಿಲಿಟಿನ ಮಾಡಿಕೊಡ್ತಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಬಂದಿರ್ತಾರೆ. ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆನ ಭರದ್ವಾಜ ಮುನಿಗಳು ಚೆನ್ನಾಗಿ ಮಾಡ್ತಾರೆ. ಕಡೆಗೆ ಭರದ್ವಾಜ ಮುನಿಗಳ ಬೀಳ್ಕೊಡುಗೆ ಮಾಡಿಕೊಂಡು ಅವನು ಹತ್ತಿರದಲ್ಲಿದ್ದಂತಹ ಚಿತ್ರಕೂಟದ ಕಡೆ ಪ್ರಯಾಣ ಬೆಳೆಸ್ತಾನೆ. ದೂರದಲ್ಲಿ ನೋಡ್ತಾನೆ ಭರತ ಆ ಚಿತ್ರಕೂಟ ಪರ್ವತದ ಹತ್ತಿರ ಅವನಿಗೆ ಸ್ವಲ್ಪ ಹೊಗೆ ಕಾಣುತ್ತೆ. ಬಹುಶಃ ಅಲ್ಲಿ ಆಶ್ರಮ ಇರ್ಬೋದು, ಋಷಿಮುನಿಗಳಿರ್ಬೋದು, ಅಥವಾ ನಮ್ಮ ರಾಮನೇ ಇರ್ಬೋದು ಅಂತ ಅವನಿಗೆ ಆನಂದ ಆಗುತ್ತೆ. ಸೊ ಅದೇನು ಮಾಡ್ತಾನೆ, ಅಕಸ್ಮಾತಾಗಿ ಅಲ್ಲಿ ಋಷಿಮುನಿಗಳೇ ಇದ್ದರೆ ನಾವು ಇಷ್ಟೆಲ್ಲ ದೊಡ್ಡ ಸೈನ್ಯ ತೊಗೊಂಡು ಅವ್ರಿಗೆ ತೊಂದರೆ ಆಗುತ್ತೆ. ಅದರಿಂದ ಎಲ್ಲರೂ ಬೇಡ, ನಾನು ಮತ್ತು ಸುಮಂತ್ರ ಮತ್ತು ಬೇಗ ವಶಿಷ್ಠರು ಕೆಲವು ಜನ ಮಾತ್ರ ಹೋಗೋಣ, ಬಾಕಿಯವರೆಲ್ಲ ಇಲ್ಲೇ ಇರಿ ಅಂತ ಹೇಳಿಬಿಟ್ಟು ಅವನು ಅಲ್ಲಿ ಚಿತ್ರಕೂಟದ ಪರ್ವತಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿ ಚಿತ್ರಕೂಟ ಪರ್ವತದಲ್ಲಿ ರಾಮ ಆ ಚಿತ್ರಕೂಟ ಪರ್ವತದಲ್ಲಿದ್ದಂತಹ ಆ ಪ್ರಾಕೃತಿಕ ಸೌಂದರ್ಯವನ್ನು ಸವಿತಾ ತನ್ನ ಹೆಂಡತಿಗೆ ವಿವರಿಸ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿದೆ ಈ ಕಾಡು. ನಾವು ಸಾಮಾನ್ಯವಾಗಿ ಕಾಡಲ್ಲಿ ಬರೀ ಕಷ್ಟ ಇದೆ ಅಂತ ಅನ್ಕೋತೀವಿ, ಆದರೆ ಇಲ್ಲಿ ನೋಡಿದರೆ ಎಷ್ಟು ಆನಂದವಾಗಿದೆ, ಎಷ್ಟು ಪ್ರಾಕೃತಿಕ ಸಹಜವಾಗಿದೆ. ಇಲ್ಲಿ ಜೀವನ ನಿಜವಾಗ್ಲೂ ಇಲ್ಲಿ ಹೆಚ್ಚು ಸಹಜವಾಗಿದೆ ಮತ್ತು ಆನಂದದಿಂದ ತುಂಬಿದೆ ಅಂತ ಅವನು ಅಲ್ಲಿದ್ದಂತಹ ಆ ಬೆಟ್ಟಗಳಾಗಿರ್ಬೋದು, ನದಿ ಆಗಿರ್ಬೋದು, ಹಕ್ಕಿಗಳ ಚಿಲಿಪಿಲಿ ಆಗಿರ್ಬೋದು, ಆ ಆಶ್ರಮದ ಹತ್ರ ಇದ್ದಂತಹ ಪ್ರಾಣಿಗಳು, ಜಿಂಕೆ, ಮೊಲ, ಬೇರೆ ಬೇರೆ ಜೀವಿಗಳು ಎಷ್ಟು ಆನಂದದಿಂದ ಒಡನಾಟ ಮಾಡ್ತವೆ ಅನ್ನೋದನ್ನು ರಾಮ ಸೀತೆಗೆ ವರ್ಣಿಸ್ತಾ ಇರ್ತಾನೆ. ಅಷ್ಟರಲ್ಲಿ ರಾಮನಿಗೆ ಈ ಸೈನ್ಯ ಬರೋ ಒಂದು ಸದ್ದು ಕೇಳಿಸುತ್ತೆ ದೂರದಲ್ಲಿ. ಅವನು ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ನೋಡಪ್ಪ ಏನಾಗಿರ್ಬೋದು ಅಂತ. ಲಕ್ಷ್ಮಣ ಒಂದು ದೊಡ್ಡ ಮರವನ್ನು ಹತ್ತಿ ನೋಡ್ತಾನೆ. ಒಂದು ದೊಡ್ಡ ಭರತನ ಸೈನ್ಯ ದೂರದಲ್ಲಿ ಬಿಟ್ಟಿದ್ದನ್ನು ಕಾಣುತ್ತೆ. ಭರತ ಅಲ್ಲಿ ಬರ್ತಾ ಇರೋದನ್ನು ನೋಡ್ತಾನೆ. ಆಗ ಹೇಳ್ತಾನೆ, ಲಕ್ಷ್ಮಣ ಏನಾದರೂ ಭರತ ಬರಲಿ, ಏನಾದರೂ ನನ್ನ ಅಣ್ಣನಿಗೆ ತೊಂದರೆ ಕೊಡ್ತಾನೆ ಅಂದರೆ ನಾನು ಭರತನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅಯ್ಯೋ ಏನು ಅನ್ಕೊಂಡಿದ್ದೆ ಭರತನ ನೀನು? ಭರತ ಇಲ್ಲಿ ಬರ್ತಾ ಇದ್ದೇನೆ ಅಂತಂದರೆ ನೀನು ಬಿಲ್ಲು ಬಾಣ ಅದ್ಯಾವುದು ಬೇಕಾಗಿಲ್ಲ, ಎಲ್ಲವನ್ನೂ ಎತ್ತಿಡು. ಆಗ ಅವನು ಹೇಳ್ತಾನೆ, ಈ ಭರತನಿಂದ ತಾನೇ ನೀನು ಕಾಡಿಗೆ ಬಂದಿದ್ದು, ಎಲ್ಲ ರಾಜ್ಯವನ್ನು ಬಿಟ್ಟಿದ್ದು, ಅದಕ್ಕೋಸ್ಕರ ನಾನು ಭರತನ ಸಾಯಿಸಿದ್ರೆ ಅವಾಗ ನೀನೇ ರಾಜ ಆಗ್ತೀಯಾ ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಅವನಿಗೆ ರಾಮನ ಮೇಲೆ ಅಷ್ಟೊಂದು ಪ್ರೀತಿ. ಅದಕ್ಕೋಸ್ಕರ ರಾಮ ಹೇಳ್ತಾನೆ, ನೀನು ಹಂಗೆ ಅನ್ಕೊಂಡಿದ್ಯಾ? ನಾನೇನಾದರೂ ರಾಜ್ಯ ಮಾಡಬೇಕು ಅಂತಂದರೆ ಭರತ ಅಥವಾ ಶತ್ರುಘ್ನ ಅಥವಾ ನೀನು ಯಾರಲ್ಲ ಒಬ್ಬರು ಇಲ್ಲದೇನೆ ನಾನು ರಾಜ್ಯಭಾರ ಮಾಡ್ತೀನಿ ಅಂದ್ಕೊಂಡಿದ್ಯಾ? ಎಲ್ಲ ಒಟ್ಟಿಗೆ ಮಾಡೋದಾದರೆ ಆ ರಾಜ್ಯ ನನಗೆ ಬೇಕು, ಇಲ್ಲಾಂದರೆ ನನಗೆ ಆ ರಾಜ್ಯ ಬೇಕಾಗಿಲ್ಲ. ಮತ್ತು ಇಷ್ಟು ಯಾವಾಗಲೂ ರಾಜ್ಯ 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 ಅಂತೆಲ್ಲ, ಯದಿ ರಾಜ್ಯಸ್ಯ ಹೇತೋರ್ ತ್ವಮಿಮಾಂ ವಾಚಂ ಪ್ರಭಾಷಸಿ ವಕ್ಷ್ಯಾಮಿ ಭರತಂ ದೃಷ್ಟ ರಾಜ್ಯಮಸ್ಮೈ ಪ್ರಿಯತಾಂ. ಅಷ್ಟೊಂದು ರಾಜ್ಯ 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 ಅಂತ ಇದ್ದಲ್ಲಿ ನಿಂಗೆ ರಾಜ್ಯಭಾರ ಮಾಡೋ ಆಸೆ ಇದೆಯಾ? ಭರತ ಬರಲಿ, ಭರತಂಗೆ ನಾನೇ ಹೇಳ್ತೀನಿ ಲಕ್ಷ್ಮಣಂಗೆ ರಾಜ್ಯ ಕೊಡು ಅಂತ. ಅವನು ಖಂಡಿತವಾಗಲೂ ಕೊಡ್ತಾನೆ. ಆವಾಗ ಲಕ್ಷ್ಮಣಂಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಅವನು ಹೇಳ್ತಾನೆ, ನಾನು ಖಂಡಿತವಾಗ್ಲೂ ನನಗೋಸ್ಕರ ಏನೂ ಕೇಳಲಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಬಟ್
ತನ್ನ ನಡವಳಿಕೆಯಿಂದ ಸ್ವಲ್ಪ ಅವನಿಗೆ ನಾಚಿಕೆ ಆಗುತ್ತೆ. ಆಗ ರಾಮ ಹೇಳ್ತಾನೆ, ಏನು ಪರವಾಗಿಲ್ಲ, ಚಿಂತೆ ಮಾಡಬೇಡ, ಬಹುಶಃ ದಶರಥ ಭರತನ ಜೊತೆ ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿ ಬಂದಿರ್ಬೋದು ಅಂತ ಖುಷಿಯಾಗಿ ಕಾಯ್ತಾ ಇರ್ತಾನೆ. ಆವಾಗ ಭರತ ದೂರದಿಂದ ರಾಮನ್ ನೋಡ್ತಾನೆ. ರಾಮನ್ ನೋಡ್ತಾನೆ, ಸಾಮಾನ್ಯವಾಗಿ ಸಿಂಹಾಸನದಲ್ಲಿ ನೋಡಬೇಕಾಗಿರೋ ರಾಮನ್ನ ಅಲ್ಲಿ ಒಂದು ಮರದ ಆಸನದ ಮೇಲೆ ಕೂತಿದ್ದಾನೆ. ಮೈಯಲ್ಲೆಲ್ಲ ನಾರುಮುಡಿ ಇದೆ, ತಲೆ ಕೂದಲು ಜಟೆಯಾಗಿದೆ, ಮೈಯಲ್ಲೆಲ್ಲ ಧೂಳು ತುಂಬಿಕೊಂಡಿದೆ. ಇದನ್ನು ನೋಡಿ ಭರತ ದುಃಖ ಉಮ್ಮಳಿಸಿ ಬರುತ್ತೆ ಅವನಿಗೆ. ಹೋಗಿ ರಾಮನಿಗೆ ನಮಸ್ಕಾರ ಮಾಡ್ತಾನೆ. ಆಗ ರಾಮ ಅವನನ್ನು ಎತ್ತಿ ಕೂಡಿಸ್ತಾನೆ. ಓ ರಾಮ, ನಿನ್ನನ್ನು ಮಂತ್ರಿಗಳು, ಬೇರೆ ಪ್ರಜೆಗಳು ನಿನ್ನ ಸತ್ಕಾರ ಮಾಡಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಕಾಡು ಪ್ರಾಣಿಗಳ ಮಧ್ಯೆ ಕೂತ್ಕೊಂಡಿದೆಯಲ್ಲ, ಏನಾಯಿತು ನಿನಗೆ? ನಿನ್ನ ದೇಹಕ್ಕೆ ಗಂಧ ಲೇಪನ ಮಾಡ್ತಾ ಇದ್ರು, ಇವಾಗ ಬರೀ ಧೂಳಲ್ಲಿ ತುಂಬಿಕೊಂಡಿದೆ ನಿನ್ನ ದೇಹ. ರಾಮನಿಗೆ ಆಶ್ಚರ್ಯ ಆಯಿತು. ಜಟಿಲಂ ಚೀರ ವಸನಂ ಪ್ರಾಂಜಲಿಂ ಪತಿತಂ ಭುವಿ ತದರ್ಶ ರಾಮು ದುರ್ದರ್ಶಂ ಯುಗಾಂತೆ ಭಾಸ್ಕರಂ ಯಥ. ಯಾಕಂದರೆ ಭರತನೂ ಅದೇ ರೀತಿ. ಭರತನೂ ಈಗ ಜಟಾಧಾರಿಯಾಗಿದ್ದಾನೆ, ಅವನು ಈಗ ನಾರ್ಮಡಿ. ಫಸ್ಟ್ ಅವನು ಭರತ ಅಂತಾರೆ ಗೊತ್ತಾಗಲಿಲ್ಲ, ಯಾಕಂದರೆ ಅಷ್ಟು ಸಣ್ಣ ಆಗಿಬಿಟ್ಟಿದ್ದ ಅವನು ಭರತ ದುಃಖದಲ್ಲಿ. ಆಗ ರಾಮ ಭರತನ ತನ್ನ ತೊಡೆ ಮೇಲೆ ಕುಡಿಸ್ಕೋತಾನೆ. ಕುಡಿಸ್ಕೊಂಡು, ನೀನು ಬಂದಿದ್ಯಾ, ಬಹುಶಃ ದಶರಥ ಒಳ್ಳೆ ಆರೋಗ್ಯವಂತನಾಗಿದ್ದಾನೆ ಅಂತ ಕಾಣುತ್ತೆ. ಆಗ ಭರತ ಹೇಳ್ತಾನೆ, ಇಲ್ಲ ಅಣ್ಣ, ನಿನ್ನ ವಿಯೋಗ ಸಹಿಸ್ಕೊಂಡು ಹೇಗಿರ್ತಾರೆ ಹೇಳು, ನೀನು ಈ ಕಡೆ ಬಂದಿದ್ದೇ ತಡ, ಅಲ್ಲಿ ಅವರ ದೇಹತ್ಯಾಗ ಆಗೋಯ್ತು ಅಂತಾನೆ. ಕೇಳಿ ರಾಮ ಲಕ್ಷ್ಮಣ ಸೀತೆಗೆ ತುಂಬ ದುಃಖ ಆಗುತ್ತೆ, ಗೋಳಾಡ್ತಾರೆ ದಶರಥನ ಸಾವಿನಿಂದ. ಕಡೆಗೆ ಹಿರಿಯ ಮಗನಂತ ರಾಮ ಮತ್ತು ಲಕ್ಷ್ಮಣ ಅವರು ಅಂತ್ಯಕ್ರಿಯೆಗಳಾಗಲಿ ತರ್ಪಣಗಳಾಗಲಿ ಮಾಡಿರಲಿಲ್ಲ. ಅದಕ್ಕೆ ಅವರು ಮಂದಾಕಿನಿ ನದಿಗೆ ಹೋಗಿ ಅಲ್ಲಿ ತಮ್ಮ ತರ್ಪಣಾದಿಗಳನ್ನು ಕೊಡ್ತಾರೆ. ಅದನ್ನು ನೋಡಿ ರಾಮನ ತಾಯಂದಿರಿಗೆ ಮತ್ತೆ ದುಃಖ ಉಮ್ಮಳಿಸಿ ಬರುತ್ತೆ, ಯಾಕಂದರೆ ಅವರ ಪತಿ ವಿಯೋಗ ಸ್ಮರಣೆ ಆಗುತ್ತಲ್ಲ, ಅದಕ್ಕೋಸ್ಕರ. ಸರಿ, ಎಲ್ಲ ಅಂತ್ಯಕ್ರಿಯೆಗಳನ್ನು ಆದಮೇಲೆ ಭರತ ಹೇಳ್ತಾನೆ, ನೋಡಿ ಈಗ ದಶರಥ ಇಲ್ಲ, ಅದರಿಂದ ಹಿರಿಯ ಮಗನಾದ ನೀವೇ ರಾಜ ಆಗಬೇಕು ಅಂತ. ರಾಜ ಹೇಳ್ತಾನೆ, ಖಂಡಿತ ಇಲ್ಲ, ಅಪ್ಪ ಇಲ್ಲ ಅಂದ ಮಾತ್ರಕ್ಕೆ ಅಪ್ಪ ಕೊಟ್ಟು ಮಾತು ಸುಳ್ಳಾಗಬಾರ್ದು, ಅಪ್ಪ ಮಾತು ಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ನೆರವೇರಿಸಲೇಬೇಕು ಅಂತ. ರಾಮ ಹೇಳ್ತಾನೆ, ನೋಡು, ಒಂದು ಹಣ್ಣು ಅದು ಮೊದಲು ಕಾಯಾಗಿರುತ್ತೆ, ಆಮೇಲೆ ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಅದಕ್ಕೇನು ಭಯ ಅಂದರೆ ಯಾವಾಗ ಕೆಳಗಡೆ ಬಿದ್ದೋಗ್ತೀನೋ ಅಂತ. ಯಾಕಂದರೆ ಅದು ಹಣ್ಣಿನ ಒಂದು ಬೆಳವಣಿಗೆ ಅದೇ ರೀತಿ ಆಗುತ್ತೆ, ಕಡೆಗೆ ಅದು ಕೆಳಗಡೆ ಬೀಳುತ್ತೆ. ಅದೇ ರೀತಿ ಒಬ್ಬ ಮನುಷ್ಯ ಯಾವಾಗಲೂ ಒಂದು ಆತಂಕ ಇರುತ್ತೆ ಅವನಲ್ಲಿ, ಏನಂದರೆ ಯಾವಾಗ ಸಾಯ್ತೀನೋ ಅಂತ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಾವು ಜೀವನದ ಒಂದೊಂದು ಕ್ಷಣವನ್ನು ಕಳೀತಾ ಇದ್ದಂಗೆ ಒಂದೊಂದು ಕ್ಷಣ ಸಾವಾಗ ಹತ್ರ ಆಗ್ತಾ ಇದ್ದೀವಿ. ಒಂದು ರಾತ್ರಿ ನಾವು ಕಳೆದ್ವಿ, ಬೆಳಗ್ಗೆ ಎದ್ವಿ ಅಂತಂದರೆ ನಾವು ಒಂದು ರಾತ್ರಿ ಸಾವಾಗ ಹತ್ರ ಆದ್ವಿ. ಮತ್ತು ನಾವು ಕಳೆದಂಥ ಒಂದೊಂದು ಸಮಯ, ಆ ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ಮತ್ತೆ ಯಾವತ್ತೂ ನಮಗೆ ಸಿಗೋದಿಲ್ಲ. ಯಾಕಂದರೆ ನದಿ ಹರಿಯುತ್ತೆ ನೋಡಿ, ನದಿ ಹರಿದಾಗ ಆ ನೀರೇನು ಮುಂದೆ ಹೋಗುತ್ತೆ, ಮತ್ತೆ ಆ ನೀರು ಅದೇ ಜಾಗದಲ್ಲಿ ಇರೋದಿಲ್ಲ, ಮುಂದೆ ಹೊರಟೋಗುತ್ತೆ, ಇನ್ನು ಯಾವುದು ಬೇರೆ ನೀರು ಬರುತ್ತೆ. ಅದೇ ರೀತಿ ನಮ್ಮ ಆಯುಷ್ಯನ ಸಹಿತ ನಮ್ಮಿಂದ ಹರ್ಕೊಂಡು ಹೋಗ್ತಾ ಇದೆ. ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣದಲ್ಲೂ ಸೂರ್ಯ ನಮ್ಮ ಆಯುಷ್ಯನ ಹೀರ್ತಾ ಇದ್ದಾನೆ. ಯಾವ ರೀತಿ ಅಂತಂದರೆ, ಕೆರೆ, ನದಿ, ಬಾವಿಗಳಿಂದ ಹೇಗೆ ಸೂರ್ಯ ತನ್ನ ಕಿರಣಗಳಿಂದ ಶಾಖವನ್ನು ಬೀರಿ ಆವಿ ಮಾಡ್ತಾನೋ ನೀರನ್ನು, ಅದೇ ರೀತಿ ನಮ್ಮ ಆಯುಷ್ಯ, ನಮ್ಮೆಲ್ಲರ ಆಯುಷ್ಯನ ಸೂರ್ಯ ಹೀರ್ಕೋತಾ ಇದ್ದಾನೆ. ಅದೇ ಜೀವನ, ಅದು ವಾಸ್ತವ. ಸೊ ಆದ್ದರಿಂದ ನಾವು ಜೀವನದಲ್ಲಿ ಯಾವತ್ತೂ ಸತ್ಯವನ್ನು ಬಿಡಬಾರ್ದು. ಯಾವುದೋ ಒಂದು ಕ್ಷಣಿಕ ಆ ಸುಖಕ್ಕೋಸ್ಕರ ಸತ್ಯವನ್ನು, ಧರ್ಮವನ್ನು ತ್ಯಾಗ ಮಾಡಬಾರ್ದು ಅಂತ ರಾಮ ಬುದ್ಧಿವಾದ ಹೇಳ್ತಾನೆ. ನೋಡಪ್ಪ, ನಮ್ಮ ತಂದೆ ಮಾತು ಕೊಟ್ಟಿದ್ದು ಅಥವಾ ನಿಮ್ಮ ತಾಯಿ ಆಸೆ ಇದ್ದಿದ್ದು ಒಂದು ಏನು, ನೀನು ರಾಜ ಆಗಬೇಕು ಅಂತ, ನಾನು ಕಾಡಿಗೆ ಹೋಗಬೇಕು ಅಂತ. ಇವಾಗ ನಾನು ಕಾಡಲ್ಲಿದ್ದೀನಿ, ನೀನು ರಾಜ ಆಗು. ಯಾಕಂದರೆ ಅಪ್ಪ ಇಲ್ಲ ಅಂತ ಮಾತ್ರಕ್ಕೆ ಅಪ್ಪನ ಮಾತು ಮುರಿಯೋದ್ರಲ್ಲಿ ಅರ್ಥ ಇಲ್ಲ ಅಂತ. ಭರತ ಹೇಳ್ತಾನೆ, ಅಣ್ಣ, ತಂದೆಯವ್ರಿಗೆ ವಯಸ್ಸಾಗಿತ್ತು, ಇನ್ನೇನು ತುಂಬ ವಯಸ್ಸಾಗ್ಬಿಟ್ಟಿತ್ತು ಅವ್ರಿಗೆ, 66 ವರ್ಷ. ಸೊ ಅದರಿಂದ ಕೆಲಸ ಸರಿ, ವಯಸ್ಸಾದ ಮೇಲೆ ಜನಕ್ಕೆ ಬುದ್ಧಿ ಸರಿಯಾಗಿರಲ್ಲ. ಸೊ ಅದರಿಂದ ಅವರ ಕಡೇ ಕಾಲದಲ್ಲಿ ಏನು ಅದನ್ನು ಮಾತು ಕೊಟ್ಟಿದ್ದಾರೆ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅಯ್ಯೋ ಖಂಡಿತವಾಗ್ಲೂ ಇಲ್ಲ, ಮತ್ತು ಇದನ್ನು ಬರೀ ನಮ್ಮ ತಂದೆ ಕಡೆಗಾಲದಲ್ಲಿ ಹೇಳಿದ ಮಾತ್ರ ಅಲ್ಲ, ಸುಮಂತ್ರ ಹೇಳಿದರು, ರಾಮ ದಶರಥ ಕೇಕೆಯನ್ನು ಮದುವೆ ಆಗೋ ಟೈಮಲ್ಲೂ ಸಹಿತ ಮಾತು ಕೊಟ್ಟಿದ್ದಂತೆ.
ಏನಂತ ಮಾತು ಕೊಟ್ಟಿದ್ದಂತೆ ಅಂತಂದ್ರೆ ಕೈಕೇಯಿಯ ಮಗನೇ ರಾಜ ಆಗ್ತಾನೆ ಅಂತ. ಆದ್ರೆ ಅವನು ಹೇಳಿದ್ದ, ಕೈಕೇಯಿ ಮಗನ ರಾಜನ್ ಮಾಡ್ತೀನಿ, ಆದ್ರೆ ಅದನ್ನ ಯಾರನ್ನು ಸ್ಮರಿಸಬೇಕು, ನೀವು ಯಾರನ್ನ ಬಂದ್ಬಿಟ್ಟು ನನ್ನನ್ನು ಜ್ಞಾಪಿಸ್ಬೇಕು ಅಂತ. ಅದಕ್ಕೋಸ್ಕರ ರಾಮನ ಪಟ್ಟಾಭಿಷೇಕಕ್ಕೆ ಅವನು ಕೈಕೇಯಿಯ ರಾಜ್ಯದಿಂದ ಯಾರನ್ನೂ ಕರೆದಿರಲ್ಲ. ಅದೇ ಕಾರಣಕ್ಕೆ, ಯಾಕಂದ್ರೆ ಅವನು ಬಂದ್ಬಿಟ್ಟು ಅವ್ರನ್ನ ಸ್ಮರಿಸ್ಬಿಟ್ರೆ, ಸ್ಮರಣೆಗೆ ತಂದ್ಬಿಟ್ರೆ ಭರತನ್ ಮಾಡ್ಬೇಕಾಗತ್ತಲ್ಲ ಅಂತ ಅವನು ಯಾರನ್ನೂ ಕರೆದಿರಲ್ಲ. ಸೊ ಅದರಿಂದ ಪುತ್ರ ಅಂತಂದ್ರೆ ಪುನ್ನಾಮ, ಪುನ್ನಾಮನ ನರಕಾತ್ರ ಇದೆ, ಪುತ್ ಅನ್ನುವಂತಹ ಒಂದು ನರಕದಿಂದ ಕಾಪಾಡೋಣ ಪುತ್ರ ಅಂತ ಹೇಳ್ತಾರೆ. ನಾನಿವಾಗ ಏನಾದ್ರೆ ನಮ್ಮಪ್ಪ ಕೊಟ್ಟಿದ್ದ ಮಾತು ಮೃದು ರಾಜ ಆದೆ ಅಂತಂದ್ರೆ ನನ್ನ ನನ್ನ ಮಗ ಅನ್ನತಾನೆ ಅನ್ಸ್ಕೊಳಲ್ಲ, ಯಾಕಂದ್ರೆ ನಾನು ಪುತ್ರನಾಗೋದಿಲ್ಲ, ತಂದೆನ ನರಕಕ್ಕೆ ಹೇಳ್ತೀನಿ, ಯಾಕಂದ್ರೆ ಅಸತ್ಯವಾದಿಗಳಾಗ್ತಾರೆ ನಮ್ಮ ತಂದೆ. ಈ ರೀತಿಯಾಗಿ ರಾಮ ಹೇಳ್ತಾನೆ ಭರತನಿಗೆ. ಆಗ ಅಲ್ಲೇ ಇದ್ದಂತಹ ಜಾಬಾಲಿ ಋಷಿಗಳು ಹೇಳ್ತಾರೆ, ಅವರು ನಾಸ್ತಿಕವಾದವನ್ನು ಮಂಡಿಸ್ತಾರೆ. ಅವ್ರು ಹೇಳ್ತಾರೆ, ನಾವು ಬರೋದು ಒಬ್ರೇ, ಹೋಗೋದು ಒಬ್ರೇ, ಇದೆಲ್ಲ ಏನು ಪರಿವಾರ ಅನ್ನೋದು, ಧರ್ಮ ಅನ್ನೋದು, ತಂದೆ ಮಾತು ಅನ್ನೋದು, ತಾಯಿ ಅನ್ನೋದು, ಇದೆಲ್ಲ ಧರ್ಮಗಳು ಯಾಕೆ, ಮತ್ತು ಇವರೆಲ್ಲ ಅಟ್ಯಾಚ್ಮೆಂಟ್ಗಳು ಯಾಕೆ ಇಟ್ಕೋಬೇಕು ನಾವು? ನೀನು ಯಾವುದೂ ತಲೆ ಕೆಡಿಸ್ಕೋಬೇಡ, ಹೋಗು, ಸುಮ್ಮನೆ ರಾಜ ಆಗು. ಮತ್ತು ಇನ್ನೂ ಇಷ್ಟೊಂದು ನಾಸ್ತಿಕವಾದನ ಮಂಡಿಸ್ತಾರೆ. ಆಗ ಜಾಬಾಲಿಗಳ ಮಾತು ಕೇಳಿ ರಾಮ ಹೇಳ್ತಾನೆ, ನೀ ಹೇಳೋ ಮಾತು ಮೇಲ್ನೋಟಕ್ಕೆ ಏನೋ ಸುಲಭ ಅನಿಸುತ್ತೆ, ಆದರೆ ನಿಜವಾಗ್ಲೂ ಅದು ನಮ್ಮ ಅವನತಿ ಕಾರಣ ಆಗುತ್ತೆ. ಯಾಕಂದರೆ ಯಾರಾದರೂ ಒಬ್ಬ ನ್ಯಾಯ, ನೀತಿ, ಧರ್ಮ ಅದನ್ನು ಪರಿಗಣಿಸದೆ ಸ್ವೇಚ್ಛಾಚಾರಿಯಾಗಿ ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ಸ್ವಾರ್ಥಕ್ಕೋಸ್ಕರ ಜೀವನ ನಡ್ಕೊಂಡು ಸರಿಯಾದ ನಡವಳಿಕೆನ ಬೆಳೆಸ್ಕೊಂಡಿಲ್ಲ ಅಂದ್ಕೊಳ್ಳಿ, ಆವಾಗ ಅವನನ್ನು ಯಾರೂ ಗೌರವ ಕೊಡಲ್ಲ. ಮತ್ತು ರಾಜ ಆ ರೀತಿ ಮಾಡಿಬಿಟ್ರೆ ಪ್ರಜೆಗಳೆಲ್ಲ ರಾಜನ ಥರ ಆಗ್ತಾರೆ, ಎಲ್ಲರೂ ಅವನತಿಗೆ ಹೋಗ್ತಾರೆ. ನಾವು ಮಾಡುವಂತಹ ದಾನ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಯಜ್ಞಗಳಾಗಿರ್ಬೋದು, ತರ್ಪಣಾದಿಗಳಾಗಿರ್ಬೋದು, ಮತ್ತು ವೇದಗಳೇ, ಇವೆಲ್ಲವೂ ಸಹಿತ ಸತ್ಯದ ತಳಹದಿ ಮೇಲೆ ನಿಂತಿದೆ. ಆ ಸತ್ಯವನ್ನೇ ನಾನು ಬಿಟ್ಬಿಟ್ರೆ ಇದೆಲ್ಲದಕ್ಕೂ ನಾನು ಬಿಟ್ಟಂಗೆ ಅರ್ಥ. ಸೊ ಅದರಿಂದ ಯಾವತ್ತೂ ಒಬ್ಬರು ಸತ್ಯವಾದ ದಾರಿಯನ್ನು ಹಿಡ್ಕೋಬೇಕು. ಮತ್ತು ನಾವೇನು ಮಾತು ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ಅದನ್ನು ಯಾವತ್ತೂ ಉಳಿಸ್ಬೇಕು. ಸೊ ಅದರಿಂದ ನಾನು ಲಾಭಕ್ಕಾಗಲಿ ಅಥವಾ ದುರಾಸೆಗಾಗಲಿ ಅಥವಾ ಅಜ್ಞಾನದಿಂದಾಗಲಿ ಭ್ರಮಣೆಯಿಂದಾಗಲಿ ಯಾವುದೇ ಕಾರಣಕ್ಕೂ ನಾನು ನಮ್ಮ ತಂದೆ ಕೊಟ್ಟಂಥ ಮಾತನ್ನು ನಾನು ಮರೆಯೋದಿಲ್ಲ ಅಂತ ರಾಮ ಕಡೆ ಖಂಡಿತವಾಗಿ ಹೇಳ್ತಾನೆ. ಮತ್ತು ಹೇಳ್ತಾನೆ, ನೀನು ಈ ರೀತಿ ನಾಸ್ತಿಕವಾದ ಮಾಡೋದು ನೀನು ಅಧರ್ಮದ ಹಾದಿ ತುಳಿದಂಗೆ ಅರ್ಥ ಆಯಿತು. ಅದರಿಂದ ನಿನ್ನಂಥವನು ಯಾಕೆ ನಮ್ಮ ತಂದೆ ತನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ರಾಮ ಕೋಪ ಮಾಡ್ಕೋತಾನೆ. ಯಾಕೆಂದರೆ ಮಂತ್ರಿಗಳು ಸರಿಯಾದ ಅಡ್ವೈಸ್ ಕೊಡಬೇಕು, ಈ ರೀತಿ ತಪ್ಪು ಅಡ್ವೈಸ್ ಕೊಡಬಾರ್ದು. ಅದರಿಂದ ರಾಮ ಕೋಪ ಮಾಡ್ಕೊಂಡಿದ್ದು ನೋಡಿ ಜಾಬಾಲಿ ಮುನಿಗೆ ಸ್ವಲ್ಪ ಬೇಜಾರಾಗುತ್ತೆ, ಅಂದರೆ ಅವ್ರಿಗೆ ಸ್ವಲ್ಪ ಅವಮಾನ ಆಗುತ್ತೆ. ಆಗ ಜಾಬಾಲಿ ಹೇಳ್ತಾರೆ, ಖಂಡಿತವಾಗ್ಲೂ ನಾನು ನಾಸ್ತಿಕ ಅಲ್ಲ, ಆದರೆ ನಾನು ಸಂದರ್ಭ ನೋಡಿಕೊಂಡು ಹೇಗಾದರೂ ಮಾಡಿ ನಿಮ್ಮನ್ನು ರಾಜನಾಗಿ ಮಾಡಬೇಕು ಅಂತ ಹೇಳಿದೆ ಅಷ್ಟೇ, ದಯವಿಟ್ಟು ಅಪಾರ್ಥ ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾರೆ. ವರಿಷ್ಠರು ಹೇಳ್ತಾರೆ, ಖಂಡಿತವಾಗ್ಲೂ ಜಾಬಾಲಿ ಮುನಿಗಳು ಅವರ ಸಹಜ ನಡವಳಿಕೆ ಈ ರೀತಿಯಲ್ಲ, ಅವರು ಆಸ್ತಿಕರೇ, ಆದರೆ ಈ ರೀತಿ ಹೇಳಿದರು. ಆದರೆ ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ ಕೇಳಪ್ಪ ರಾಮ, ನೀನು ಬರ್ತಾ ಇರೋದು ಒಂದು ದೊಡ್ಡ ವಂಶ, ಸೂರ್ಯವಂಶ, ಅದರ ವಂಶ ಪರಂಪರೆಯನ್ನು ಹೇಳ್ತೀನಿ ಕೇಳು. ಮೊದಲಿಗೆ ಬ್ರಹ್ಮ ಭಗವಂತನ ನಾಭಿಕಮಲದಿಂದ ಬ್ರಹ್ಮ ಹುಟ್ಟಿದ್ರು. ಬ್ರಹ್ಮನ ಮಾನಸಪುತ್ರರಾಗಿ ಮರೀಚಿ, ಆ ಮರೀಚಿಯ ಮಗನಾಗಿ ಕಶ್ಯಪ, ಕಶ್ಯಪನ ಮಗನಾಗಿ ವಿವಸ್ವಾನ್ ಸೂರ್ಯದೇವರು, ಅದಕ್ಕೆ ಸೂರ್ಯವಂಶ ಅಂತ ಹೇಳ್ತೀವಿ. ಸೂರ್ಯದೇವರ ಮಗನಾಗಿ ವೈವಸ್ವತ ಮನು, ವೈವಸ್ವತ ಮನುವಿನ ಮಗನಾಗಿ ಇಕ್ಷ್ವಾಕು, ಅದಕ್ಕೆ ನಿಮ್ಮ ವಂಶಕ್ಕೆ ಇಕ್ಷ್ವಾಕು ವಂಶ ಅಂತ ಹೇಳ್ತೀವಿ. ಅವನೇ ನಿಮ್ಮ ವಂಶಕ್ಕೆ ಆದಿ ಅಂತ ಹೇಳ್ತೀವಿ. ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಣ್ಯ, ಅನರಣ್ಯನ ಮಗ ಪೃಥು, ಪೃಥುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂದುಮಾರ, ಅವನ ಮಗ ಯುವನಾಶ್ವ, ಅವನ ಮಗ ಮಾಂಧಾತ, ಅವನ ಮಗ ಸುಸಂಧಿ, ಮತ್ತು ಧ್ರುವಸಂಧಿ ಅವನ ಮಗ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಸಿತ, ಅಸಿತನಿಗೆ ಇಬ್ಬರು ಹೆಂಡ್ತಿರು, ಇಬ್ಬರೂ ಗರ್ಭಿಣಿಯಾದರು. ಆಗ ಒಬ್ಬಳು ಹೆಂಡತಿ ಇನ್ನೊಬ್ಳು ಹೆಂಡತಿಗೆ ಮಕ್ಕಳಾದರೆ ಒಂಥರ ಇದಾಗುತ್ತೆ ಅಂದ್ಬಿಟ್ಟು ಮುಂದೆ ವ್ಯಾಜ್ಯ ಆಗ್ಬೋದು ಅಂದ್ಬಿಟ್ಟು ಅವಳಿಗೆ ವಿಷ ಕೊಟ್ಬಿಡ್ತಾರೆ. ವಿಷ ತಗೊಂಡವಳಿಗೆ ತುಂಬ ಗಾಬರಿ ಆಗುತ್ತೆ. ಅವಳು ಚವನ ಋಷಿ ಆಶ್ರಯ ತೆಗೆದಳು. ಆಗ ಚವನ ಋಷಿ ಅವಳನ್ನು ಕಾಪಾಡ್ತಾನೆ. ಆಗ ವಿಷದ ಜೊತೆ ಹುಟ್ಟಿದಂಥ ಮಗುಗೆ ಗರ ಅಂದರೆ ವಿಷ, ಗರನ ಜೊತೆ ಹುಟ್ಟಿದ್ದಕ್ಕೆ ಸಗರ. ಸೊ ಅವನಿಗೆ ಸಗರ ಅಂತ, ಅವನು ತುಂಬ ಪ್ರತಿಭಾಶಾಲಿಯಾಗಿದ್ದ, ಚೆನ್ನಾಗಿ ರಾಜ್ಯಭಾರ ಮಾಡಿದ.
ರಾಜ್ಯದಲ್ಲಿ ಯಾವುದೇ ಕಳ್ಳಕಾಕರಿರಲಿಲ್ಲ. ಈ ರೀತಿಯಾಗಿ ಸಗರ ಒಳ್ಳೆ ರಾಜ್ಯಭಾರ ಮಾಡಿದ್ರು ಅವನ ಮಗನಾದ ಅಸಮಂಜಸ ಅವನು ಸ್ವಲ್ಪ ಪಾಪಿಯಾಗಿದ್ದ. ನಾವು ಅವನ ಬಗ್ಗೆ ಹೇಳಿದ್ವಿ ನಿನ್ನೆ. ಅವನು ಪಾಪಿಯಾಗಿ ತೊಂದರೆ ಕೊಡ್ತಾ ಇದ್ದ ಪ್ರಜೆಗಳಿಗೆ. ಅದಕ್ಕೆ ಅವನನ್ನು ರಾಜ್ಯದಿಂದ ಹೊರಗಡೆ ಹಾಕ್ಬಿಡ್ತಾರೆ. ಅಸಮಂಜಸನ ಮಗನಾದರೂ ಅಂಶುಮಾನ್, ಅವನು ಒಳ್ಳೆ ಪ್ರತಿಭಾವಂತ ಧರ್ಮಿಷ್ಠನಾದಂಥ ರಾಜ. ಅಂಶುಮಾನ್ ಅವನ ಮಗನೇ ದಿಲೀಪ. ದಿಲೀಪನ ಮಗನೇ ಗಂಗೆಯನ್ನು ಧರೆಗೆ ತಂದಂತಹ ಭಗೀರಥ. ಅದಕ್ಕೆ ಗಂಗೆಗೆ ಭಾಗೀರಥಿ ಅಂತ ಹೆಸರು. ಆ ಭಗೀರಥನ ಮಗನೇ ಕಕುತ್ಸ್ಥ. ಕಕುತ್ಸ್ಥನ ಮಗನೇ ಅತ್ಯಂತ ಕೀರ್ತಿವಂತನಾದಂತಹ ರಘು. ಅದಕ್ಕೆ ನಿಮ್ಮ ವಂಶಕ್ಕೆ ರಘುವಂಶ ಅಂತ ಹೇಳ್ತೀವಿ, ನಿಮ್ಮನ್ನೆಲ್ಲ ರಾಘವ ಅಂತ ಕರಿತೀವಿ. ಸರಿಯಾಗಿ ರಘುವಿನ ಮಗ ಕಲ್ಮಾಶಪಾದ, ಅವನ ಮಗನೇ ಶಂಖನ, ಅವನ ಮಗ ಸುದರ್ಶನ, ಅವನ ಮಗನೇ ಅಗ್ನಿವರ್ಣ, ಅವನ ಮಗನೇ ಶೀಘ್ರಗ, ಅವನ ಮಗ ಮರು, ಅವನ ಮಗ ಪ್ರಶುಶ್ರುವ, ಅವನ ಮಗನೇ ಅತ್ಯಂತ ಕೀರ್ತಿವಂತನಾದ ರಾಜ ಅಂಬರೀಷ. ರಾಜ ಅಂಬರೀಷನ ಮಗ ನಹುಷ, ನಹುಷನ ಮಗ ನಾಭಾಗ, ನಾಭಾಗನ ಮಗನೇ ನಿಮ್ಮ ತಾತನಾದಂತಹ ಅಜ, ಅಜನ ಮಗ ದಶರಥ, ನೀನು ದಶರಥನ ಮಗ ರಾಮ. ಈ ರೀತಿಯಾದಂತಹ ಅತ್ಯಂತ ಕೀರ್ತಿವಂತವಾದಂತಹ ವಂಶ ನಿಮ್ಮ ಸೂರ್ಯವಂಶ, ಇಕ್ಷ್ವಾಕು ವಂಶ. ಮತ್ತು ಇಲ್ಲಿನ ಪ್ರತೀತಿ ಅಂದರೆ ಯಾವತ್ತೂ ಹಿರಿಯ ಮಗನೇ ರಾಜನಾಗಿದ್ದು. ಸೊ ಅದರಿಂದ ಆ ಪ್ರತೀತಿನ ಉಳಿಸ್ಬೇಕು ನಾವು ಅದನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನೀನು ಬದುಕಿರ್ಬೇಕಾದ್ರೆ ನಿನ್ನ ತಮ್ಮ ಹೇಗೆ ರಾಜ ಆಗ್ತಾನೆ ಹೇಳು, ನೀನೇ ರಾಜ ಆಗಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ರಾಮ ಹೇಳ್ತಾನೆ, ಖಂಡಿತವಾಗಲೂ ದಶರಥ ನನ್ನ ತಂದೆ, ನಾನು ಅವರ ಕೀರ್ತಿ ಉಳಿಸ್ಬೇಕು, ಮತ್ತು ಅವ್ರಿಗೆ ನಾನು ಕೊಟ್ಟಿರೋ ಮಾತನ್ನ ನಾನು ಸುಳ್ಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಖಂಡಿತವಾಗಲೂ ನಾನು ತಂದೆಯ ಮಾತು ಮುರಿದು ರಾಜ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ರಾಮ ಹೇಳ್ತಾನೆ. ಆಗ ಭರತ ಹಠಕ್ಕೆ ಬೀಳ್ತಾನೆ, ಹೇಳ್ತಾನೆ, ನೀನು ರಾಜ ಆಗ್ತೀನಿ ಅಂತ ಒಪ್ಪೋ ತನಕ, ನೀನು ನನ್ನ ಜೊತೆ ಬರೋ ತನಕ ನಾನು ಇಲ್ಲಿಂದ ಹೊರಡಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಭರತ ಹೇಳ್ತಾನೆ. ಅಲ್ಲಿದ್ದಂತಹ ಋಷಿಮುನಿಗಳು ಹೇಳ್ತಾರೆ, ಭರತ ನೀನು ಹಠ ಮಾಡಬೇಡ, ರಾಮ ಕಾಡಿಗೆ ಬಂದಿರೋದಕ್ಕೆ ಒಂದು ಕಾರಣ ಇದೆ, ತುಂಬ ಧರ್ಮಸ್ಥಾಪನೆ ಆಗಬೇಕಾಗಿದೆ, ಅದನ್ನೆಲ್ಲ ಅರ್ಥ ಮಾಡ್ಕೊ ಅಂತ ಅವರು ತಿಳಿ ಹೇಳ್ತಾರೆ. ಆವಾಗ ಭರತ ಸರಿ ಅಂದ್ಬಿಟ್ಟು, ಸರಿ ನಾನು ರಾಜ ಆಗಲ್ಲ, ನೀನಂತೂ 14 ವರ್ಷ ಬರಲ್ಲ ಅಂತ ಇದೆಯಾ. ಆದ್ದರಿಂದ ರಾಜ ಭರತ ರಾಮನ ಪಾದಕ್ಕೆ ಬಿದ್ದು ಕೇಳ್ಕೊತಾನೆ, ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮ ವಿಧಾಸ್ಯತಃ. ನೀನೇನು ಮಾಡು ಗೊತ್ತಾ ರಾಮ, ಈ ಚಿನ್ನದಿಂದ ಭೂಷಿತವಾದಂತಹ ಪಾದುಕೆಗೆ ನಿನ್ನ ಪಾದವನ್ನು ಇಡು. ಸೋಧಿರುಹ್ಯ ನರವ್ಯಾಘ್ರ ಪಾದುಕೆ ಯವರುಹ್ಯ ಚ ಪ್ರಾಯಚ್ಛ್ರುತ್ ಸುಮಹಾತೇಜ ಭರತಾಯ ಮಹಾತ್ಮನೆ. ಓ ರಾಮ, ನೀನು ಇಲ್ಲಿ ಪಾದದಿಂದ ಸ್ಪರ್ಶ ಮಾಡಿ ಕೊಟ್ಟಂತಹ ಈ ಪಾದುಕೆ ಇದೆ ನೋಡು, ಸ ಪಾದುಕೆ ಸಂಪ್ರಣಮ್ಯ ರಾಮಂ ವಚನಮಬ್ರವೀತ್ 14 ಹಿ ವರ್ಷಾಣಿ ಜಟಾ ಚೀರಧರೋ ಹ್ಯಾಹಂ. ಹೇಳ್ತಾನೆ, ಇದು ರಾಜ ಆಗತ್ತೆ, ಈ ಪಾದುಕೆ ರಾಜ ಪಾದುಕೆ ನೀನು, ಪಾದುಕೆ ನಿನ್ನ ಸ್ವರೂಪನೇ ಪಾದುಕೆ, ನಿನ್ನ ಪಾದುಕೆ ರಾಜ ಆಗುತ್ತೆ, ನಾನು ದಾಸ, ನಿನ್ನ ಪಾದುಕೆಯ ದಾಸ. ಮತ್ತೆ ನೀನೇನಾದರೂ 14 ವರ್ಷ ಬಿಟ್ಟು ಒಂದು ದಿನಾನೂ ಬರಲಿಲ್ಲ ಅಂದರೆ 14 ವರ್ಷ 1ನೇ ದಿನ ಬರಲಿಲ್ಲ ಅನ್ಕೋ, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. ರಾಮ ಹೇಳ್ತಾನೆ, ಖಂಡಿತ ಆಯಿತು, 14 ವರ್ಷ ಕಳೆದ ತಕ್ಷಣ ನಾನು ಬರ್ತೀನಿ, ರಾಜ ಆಗ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಭರತ ಹೇಳ್ತಾನೆ, ನೋಡು ನಿನ್ನ ತಾಯಿ ಕೇಕೆಗೆ ನೀನು ಸರಿಯಾಗಿ ನೋಡ್ಕೊ, ಆಮೇಲೆ ಕೋಪ ಮಾಡ್ಕೋಬೇಡ, ನನ್ನ ಮೇಲೆ ಮತ್ತು ಸೀತೆ ಮೇಲೆ ಆಣೆ, ಆಯಿತಾ, ಎಲ್ಲರನ್ನೂ ನಮ್ಮ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ನೋಡಿ ಇದು ರಾಮನ ಗುಣ. ಸೊ ಈ ರೀತಿಯಾಗಿ ರಾಮ ಅವರನ್ನೆಲ್ಲ ಬೀಳ್ಕೊಡ್ತಾನೆ. ಈ ಕಡೆ ಭರತ ಏನು ಮಾಡ್ತಾನೆ ಅಂತಂದರೆ, ರಾಮನ ಪಾದುಕೆನ ತನ್ನ ತಲೆ ಮೇಲೆ ಇಟ್ಕೊಂಡು ಶತ್ರುಘ್ನ ಸಮೇತ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಯಲ್ಲಿ
ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ಅದಕ್ಕೆ ಛತ್ರಚಾಮರಗಳಿಂದ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ತಾನಾದರೂ ನಂದಿಗ್ರಾಮದಲ್ಲಿ ರಾಮ ಹೇಗೆ ಕಾಡಲ್ಲಿ ಜಟಾಧಾರಿಯಾಗಿ ನಾರುಮಡಿ ಉಟ್ಕೊಂಡಿದ್ದ ಅದೇ ರೀತಿ ತಾನು ಜೀವನ ಮಾಡ್ತಾನೆ. ರಾಮ ಏನು ತಿಂತಾ ಇದ್ದಾನೋ ಅದನ್ನೇ ತಾನು ತಿಂತಾನೆ. ಯಾಕಂದರೆ ರಾಮಂಗಿರ್ಲಿದ್ದ ನನಗಿಲ್ಲ, ರಾಮನಿಗೆ ಕೊಡದೆ ನಾನು ಯಾವುದು ತಿನ್ನೋದು. ಇವಾಗ ಸಾಮಾನ್ಯ ನಾವು ಏನಕ್ಕೆ ತಿನ್ನೋ ಒಂದೊಂದು ಪದಾರ್ಥನ ದೇವ್ರ ನೈವೇದ್ಯ ಯಾಕೆ ಮಾಡ್ತೀವಿ ಅಂದರೆ, ದೇವ್ರಿಗೆ ಇಲ್ದಿರೋದು ನನಗೆ ಬೇಡ, ದೇವ್ರಿಗೆ ಏನಿದೆಯೋ ಅದು ಮಾತ್ರ ನನಗೆ. ಸೊ ಈ ರೀತಿಯಾಗಿ ಭಕ್ತಿಭರಿತ ಭರತ, ಭಕ್ತಿಭರಿತ ಅಂತಹ ವ್ಯಕ್ತಿತ್ವ ಭರತಂದು. ಈ ರೀತಿಯಾಗಿ ಭರತ ರಾಜ್ಯದ ಆಳ್ವಿಕೆಯನ್ನು ರಾಮನ ದಾಸನಾಗಿ ಮಾಡೋಕ್ಕೆ ಶುರು ಮಾಡ್ತಾನೆ. ಇತರ ಚಿತ್ರಕೂಟದಲ್ಲಿ ಭರತ ಬಂದು ಹೋದ್ಮೇಲೆ ಋಷಿಮುನಿಗಳು ಒಂದು ಗುಸುಗುಸು ಪಿಸ ಅಂತ ಮಾತಾಡ್ಕೋತಾ ಇರೋದು, ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದ್ದನ್ನು ನೋಡಿಬಿಟ್ಟು ರಾಮ ಕೇಳ್ತಾನೆ. ಆಗ ಅವರೆಲ್ಲ ಹೇಳ್ತಾರೆ, ಭರತ ಬಂದು ಹೋದ್ಮೇಲೆ, ನೀನು ಬಂದಮೇಲೆ ಇಲ್ಲಿ ಸ್ವಲ್ಪ ರಾಕ್ಷಸರ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಇಲ್ಲಿ ಹೆಚ್ಚು ಕಾಲ ಇರಲ್ಲ, ನಾವು ಇಲ್ಲಿಂದ ಹೊರಟೋಗ್ತೀವಿ, ನೀನು ಇಲ್ಲಿರಬೇಡ ಅಂತ ಹೇಳ್ತಾರೆ ರಾಮನಿಗೆ. ಸರಿ ಅಂದ್ಬಿಟ್ಟು ರಾಮ ಸೀತಾ ಲಕ್ಷ್ಮಣ ಸಮೇತ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟ ನಂತರವೇ ಅವರು ಮೊದಲಿಗೆ ಅತ್ರಿ ಅನಸೂಯ ಅವರನ್ನು ಭೇಟಿ ಮಾಡ್ತಾರೆ. ಅತ್ರಿ ಅನಸೂಯ ಯಾರು ಅಂತಂದರೆ ದತ್ತಾತ್ರೇಯ ಅವರ ತಂದೆ ತಾಯಿ. ಅನಸೂಯರಿಗೆ ತುಂಬ ಸೀತೆಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಆಸಕ್ತಿ ಇರುತ್ತೆ. ಅವರ ಮದುವೆ ಹೇಗಾಯಿತು ಎಲ್ಲವನ್ನು ಚೆನ್ನಾಗಿ ತಿಳ್ಕೊತಾಳೆ, ಆನಂದವಾಗುತ್ತೆ. ಸೀತೆಗೂ ಬಹಳಷ್ಟು ಉಡುಗೊರೆಯನ್ನು ಕೊಡ್ತಾಳೆ ಅನಸೂಯೆ. ತದನಂತರ ರಾಮ ಲಕ್ಷ್ಮಣ ಸೀತೆ ಅತ್ರಿ ಅನಸೂಯ ಅವರನ್ನು ಅವರ ಒಂದು ಬೀಳ್ಕೊಂಡು ದಂಡಕಾರ್ಯನ ಪ್ರವೇಶವನ್ನು ಮಾಡ್ತಾರೆ. ಇಲ್ಲಿಗೆ ಅಯೋಧ್ಯಾಕಾಂಡದ ಒಂದು ಚರ್ಚೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಇನ್ನು ಇರುವಂತಹ ಕೆಲವು ನಿಮಿಷಗಳಲ್ಲಿ ನಾನು ಅರಣ್ಯಕಾಂಡ ಹಾಗೂ ಕಿಷ್ಕಿಂಧಾಕಾಂಡದ ಒಂದು ಸಾರಾಂಶವನ್ನು ಮಾತ್ರ ಹೇಳ್ತೀನಿ, ಆಳವಾಗಿ ಚರ್ಚೆ ಮಾಡೋದಿಲ್ಲ. ಏಕೆಂದರೆ ನಾಳೆ ಸುಂದರಕಾಂಡದ ಒಂದು ಪಾಠ ಪ್ರವಚನ ಮಾಡುವಂತಹ ಒಂದು ನಿಶ್ಚಯ ಮಾಡಿದ್ದೀವಿ. ಅದಕ್ಕೋಸ್ಕರ ಅರಣ್ಯಕಾಂಡ ಹಾಗೂ ಕಿಷ್ಕಿಂಧಾಕಾಂಡದ ಮೇಲ್ನೋಟ, ಒಂದು ಪಕ್ಷಿ ನೋಟವನ್ನು ಇವತ್ತು ಕೊಟ್ಟಿರ್ತೀವಿ. ಮುಂದೆ ಭವಿಷ್ಯದಲ್ಲಿ ಭಗವಂತನ ಇಚ್ಛೆಯಂತ ಮೇರೆಗೆ ನಾವು ಇದನ್ನು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಇವಾಗ ಪಕ್ಷಿ ನೋಟ, ಅರಣ್ಯಕಾಂಡ ಹಾಗೂ ಕಿಷ್ಕಿಂಧಾಕಾಂಡದ ಪಕ್ಷಿ ನೋಟವನ್ನು ಹೇಳ್ತೀನಿ. ರಾಮ ಲಕ್ಷ್ಮಣ ಸೀತೆ ದಂಡಕಾರ್ಯನ ಪ್ರವೇಶ ಮಾಡ್ತಾರೆ. ಆಗ ದಂಡಕಾರಣ್ಯದಲ್ಲಿಂತಹ ಎಲ್ಲ ಋಷಿಮುನಿಗಳು ಅವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಭಗವಂತ ರಾಮ ಭಗವಂತ ಅಂತ. ರಾಮನನ್ನು ಸ್ವಾಗತ ಮಾಡ್ತಾರೆ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ರಾಮ ಲಕ್ಷ್ಮಣರನ್ನ ಒಬ್ಬ ರಾಕ್ಷಸ ಅಟ್ಯಾಕ್ ಮಾಡ್ತಾನೆ. ಅವನ ಹೆಸರು ವಿರಾಧ. ಅವನು ಅಲ್ಲಿ ನೋಡ್ತಾನೆ, ಸೀತೆ ಇರ್ತಾಳೆ ಜೊತೆಗೆ, ತುಂಬ ಸುಂದರವಾಗಿರ್ತಾಳೆ. ಹೇಳ್ತಾನೆ, ಈ ಜಟಾಧಾರಿಗಳ ಜೊತೆ ಇಷ್ಟು ಸುಂದರವಾದಂತಹ ಹೆಣ್ಣು. ಅವನು ಹೇಳ್ತಾನೆ, ಸೀತೆ ನೀನು ನನ್ನ ಜೊತೆ ಇರಬೇಕು, ಇವ್ರ ಜೊತೆ ಯಾಕಿದ್ಯಾ ಅಂತ ಸೀತೆ ನಿಂತ್ಕೊಂಡು ಓಡೋಕೆ ಶುರು ಮಾಡ್ತಾನೆ. ಆಗ ರಾಮನಿಗೆ ತುಂಬ ಬೇಜಾರಾಗುತ್ತೆ. ಅವನು ಹೇಳ್ತಾನೆ, ನನಗೆ ಕಾಡಿಗಟ್ಟಿದಾಗ ಇಷ್ಟು ಬೇಜಾರಾಗಿಲ್ಲ, ಆದರೆ ಪತಿ ಅಂತ ಕರ್ಸ್ಕೊಂಡು ನಾನು, ಪತಿ ಅಂದರೆ ರಕ್ಷಣೆಯನ್ನು ಕೊಡ್ತಾನೆ ಅಂತ, ಪತಿ ಅಂತ ಕರ್ಸ್ಕೊಂಡು ನಾನು ನನ್ನ ಕಣ್ಮುಂದೆ ಸೀತೆ ಅಪಹರಣ ಆಗ್ತಾ ಇರೋದು ನನಗೆ ತುಂಬ ದುಃಖ ಆಗ್ತಾ ಇದೆ ಅಂತ ರಾಮ ತುಂಬ ಬೇಜಾರು ಮಾಡ್ಕೊತಾನೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ತಲೆ ಕೆಡಿಸ್ಕೋಬೇಡ, ನಾವು ಖಂಡಿತವಾಗ್ಲೂ ಕಾಪಾಡೋಣ ಸೀತೆಯನ್ನು ಅಂದ್ಬಿಟ್ಟು ವಿರಾಧನನ್ನು ಇವರು ಅಟ್ಯಾಕ್ ಮಾಡ್ತಾರೆ ಬಾಣಗಳಿಂದ. ಆಗ ವಿರಾಧ ಸೀತೆಯನ್ನು ಕೆಳಗಡೆ ಹಾಕ್ಬಿಟ್ಟು ಇವರಿಬ್ಬರನ್ನ ಎತ್ಕೊಂಡು ಓಡುತ್ತಾರೆ. ಆಗ ವಿರಾಧನ ಯಾರು ಅಂತ ಲಕ್ಷ್ಮಣ ಕೇಳಿದಾಗ ಹೇಳ್ತಾನೆ, ನಾನು ಜಯ ಹಾಗೂ ಸತಹರದ ಅವರ ಮಗ, ನನ್ನನ್ನೆಲ್ಲರೂ ವಿರಾಧ ಅಂತ ಕರೀತಾರೆ. ಮತ್ತು ನಂಗೆ ಬ್ರಹ್ಮದೇವರ ಒಂದು ವರ ಇದೆ. ಏನು ವರ ಇದೆ ಅಂತಂದರೆ, ಯಾರೂ ನನ್ನನ್ನು ಯಾವುದೇ ಆಯುಧಗಳಿಂದ ನನ್ನನ್ನು ಸಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸರಿ, ಆಗ ಲಕ್ಷ್ಮಣ ಮತ್ತು ರಾಮ ಇಬ್ಬರು ಏನು ಮಾಡ್ತಾರೆ ಅಂತಂದರೆ, ಇಬ್ಬರು ಸಾಯಿಸೋಕ್ಕಾಗ್ದಿದ್ರೆ ಏನಂತ ಅಂದ್ಬಿಟ್ಟು ಇಬ್ಬರು ಕೈ ಕತ್ತರಿಸ್ತಾರೆ. ಅವನದು ಯಾವಾಗ ಕೈಯನ್ನು ಕತ್ತರಿಸ್ತಾರೋ ಆಗ ಅವನಿಗೆ ಬ್ರಹ್ಮದೇವರ ಒಂದು ಇನ್ನೊಂದು ಮಾತು ಜ್ಞಾಪಕ ಬರುತ್ತೆ. ಏನದು ಅಂತಂದರೆ, ಯಾರು ರಾಮನೇ ಬಂದ್ಬಿಟ್ಟು ನಿನ್ನ ಕೈಯನ್ನು ಕತ್ತರಿಸ್ತಾರೆ, ಆವಾಗ ನಿನ್ನ ನಿಜವಾಗ್ಲೂ ಶಾಪ ವಿಮೋಚನೆ ಆಗುತ್ತೆ. ಏನು ಶಾಪ ಅಂತಂದರೆ, ಅವನು ತುಂಬೂರು ಅನ್ನುವಂಥ ಗಂಧರ್ವ, ಅವನ ಶಾಪದಿಂದ ರಾಕ್ಷಸನಾಗಿದ್ದ. ಆದ್ದರಿಂದ ಅವನ ಸದ್ಗತಿ ರಾಮ ಲಕ್ಷ್ಮಣರಿಂದ ಆಗುತ್ತೆ. ಅವನ ವಿರಾಧನ ದೇಹವನ್ನು ಅವರು ಅಲ್ಲಿ ಮಣ್ಣು ಮಾಡಿ ನಂತರ ಮುಂದೆ ಹೋಗ್ತಾರೆ. ಅಲ್ಲಿ ಒಬ್ಬ ಋಷಿ, ಶರಭಂಗ ಅಂತ ಋಷಿ ಹೆಸರು. ಅವನ ಆಶ್ರಮದ ಮುಂದೆ ದೇವೇಂದ್ರ ತನ್ನ ರಥದಲ್ಲಿ ಬಂದು ಅಲ್ಲಿ ನಿಂತ್ಕೊಂಡು ಏನೋ ಕೇಳ್ಕೊತಾ ಇರ್ತಾನೆ. ರಾಮ ಹೇಳ್ತಾನೆ, ನೋಡು, ಸಾಮಾನ್ಯವಾಗಿ ದೇವೇಂದ್ರನ
ರಥವನ್ನು ಕಾಣೋದೇ ಅಪರೂಪ. ಇಲ್ಲಿ ನೋಡಿ ದೇವೇಂದ್ರ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ. ಏನದು ಅಂತಂದರೆ, ನಮ್ಮ ಲೋಕಕ್ಕೆ ಬನ್ನಿ. ಯಾಕಂದರೆ ಶರಭಂಗರು ಅಷ್ಟು ಸಣ್ಣ ಆಗಿಬಿಟ್ಟಿರ್ತಾರೆ, ತುಂಬ ವಯಸ್ಸಾಗ್ಬಿಟ್ಟಿರ್ತಾರೆ, ಸಣ್ಣ ಆಗಿಬಿಟ್ಟಿರ್ತಾರೆ. ಅವರು ಖಂಡಿತವಾಗ್ಲೂ ಇಲ್ಲ, ನಾನು ನನಗೆ ಗೊತ್ತು ಇಲ್ಲ ರಾಮ ಬರ್ತಾನೆ ಅಂತ. ರಾಮ ಬರ್ತಾನೆ ಅಂತ ಗೊತ್ತು, ಅದಕ್ಕೋಸ್ಕರ ನಾನು ರಾಮನ ನೋಡದೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ರಾಮ ಲಕ್ಷ್ಮಣ ಸೀತೆಯರು ಬರ್ತಾರೆ. ಆಗ ರಾಮ ಲಕ್ಷ್ಮಣ ಸೀತೆಗೆ ಸತ್ಕಾರ ಮಾಡ್ತಾನೆ. ಆಮೇಲೆ ರಾಮ ಲಕ್ಷ್ಮಣ ಸೀತೆ ಹೇಳ್ಕೊತಾನೆ, ನಿಮ್ಮ ಆಜ್ಞೆ ಮೇರೆಗೆ ನಾನು ಇಲ್ಲಿಂದ ಹೊರಡ್ತೀನಿ ಅಂದ್ಬಿಟ್ಟು ಅವನು ಅಗ್ನಿಯನ್ನು ಪ್ರವೇಶ ಮಾಡಿ ಬ್ರಹ್ಮಲೋಕವನ್ನು ಸೇರ್ತಾನೆ. ಸಾಮಾನ್ಯವಾಗಿ ಅಗ್ನಿ ಪ್ರವೇಶ ಮಾಡೋದು ಅಂದರೆ ಒಂದು ರೀತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಲೆಕ್ಕ. ಅದು ಮಾಡ್ಕೋಬೋದಾ ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ದೇಹ ಇರೋದು ಸಾಧನೆಯನ್ನು ಮಾಡೋಕ್ಕೆ. ಎಲ್ಲಿವರೆಗೂ ಸಾಧನೆಯನ್ನು ಮಾಡಬೇಕು ಅಲ್ಲಿವರೆಗೂ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು. ಯಾವಾಗ ದೇಹ ಎಷ್ಟು ವೀಕ್ ಆಗುತ್ತೆ, ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಸಮಯದಲ್ಲಿ ಪ್ರಾಯೋಪವೇಶ ಅಂತ ಮಾಡ್ಬೋದು. ಉದಾಹರಣೆಗೆ ನಾವು ಪರೀಕ್ಷಿತ್ ಮಹಾರಾಜ, ಅವನಿಗೇನು 7 ದಿನದಲ್ಲಿ ಸಾವು ಇದೆ ಅಂದಾಗ ಪ್ರಾಯೋಪವೇಶ ಮಾಡ್ತಾನೆ. ಏನು ಪ್ರಾಯೋಪವೇಶ ಮಾಡೋದು ಅಂತಂದರೆ 3 ವಿಧವಾಗಿ ಪ್ರಾಯೋಪವೇಶ ಮಾಡ್ಬೋದು. ಒಂದು, ಸಾಯೋ ತನಕ ಅನ್ನಾಹಾರ ಬಿಟ್ಟು ಉಪವಾಸ ಮಾಡೋದು, ಅದು ಒಂದು ರೀತಿಯಲ್ಲಿ ಪ್ರಾಯೋಪವೇಶ. ಇನ್ನೊಂದು, ಅಗ್ನಿಯನ್ನು ಪ್ರವೇಶ ಮಾಡೋದು. ಇನ್ನೊಂದು, ಜಲವನ್ನು, ಉದಾಹರಣೆಗೆ ಸಂಗಮ, ಗಂಗಾ ಯಮುನಾ ಸಂಗಮ ಇದೆ ನೋಡಿ ಪ್ರಯಾಗ, ಅಲ್ಲಿ ಅದರ ಸಂಗಮ ಕ್ಷೇತ್ರಗಳಲ್ಲಿ ನೀರನ್ನು ಪ್ರವೇಶ ಮಾಡೋದು. ಈ ರೀತಿಯಾಗಿ ಪ್ರಾಯೋಪವೇಶ ಮಾಡ್ಬೋದು. ಆದರೆ ಪ್ರಾಯೋಪವೇಶ ಮಾಡೋಕ್ಕೆ ಮುಂಚೆ ಎಲ್ಲ ಗುರು ಹಿರಿಯರ, ಸಾಧು ಸಂತರ, ಬಂಧು ಬಾಂಧವರ ಅವರ ಪರ್ಮಿಷನ್ ಪಡೆದು ಅವರ ಒಪ್ಪಿಗೆ ಮೇರೆಗೆ ಮಾತ್ರ ಮಾಡಬಹುದು. ಅದು ಈ ರೀತಿಯಾಗಿ ಪ್ರಾಯೋಪವೇಶ ಮಾಡ್ಬೋದು. ಅದನ್ನು ಶರಭಂಗ ಋಷಿಗಳು ಮಾಡ್ತಾರೆ. ತದನಂತರ ರಾಮಾಯಣದಿಂದ ಮುಂದೆ ಹೋದಾಗ ಇನ್ನೂ ಎಷ್ಟೋ ಹಲವಾರು ಸಾಧು ಸಂತರಲ್ಲಿ ಭೇಟಿ ಆಗ್ತಾರೆ, ಋಷಿಮುನಿಗಳು ಭೇಟಿ ಆಗ್ತಾರೆ. ಅವರು ಹೇಳ್ತಾರೆ, ಇಲ್ಲಿ ಸ್ವಲ್ಪ ರಾಕ್ಷಸರ ಕಾಟ ಇದೆ, ನೀವು ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ರಾಮನ್ನ ಕೇಳ್ಕೊತಾರೆ. ಆಗ ಸೀತಾರಾಮ ಲಕ್ಷ್ಮಣರು ಒಪ್ಕೋತಾರೆ. ಸರಿ, ಕಾಡಲ್ಲಿ ಬಂದಿದೆಯಾ, ಆದರೂ ನೀನು ಯಾಕೆ ಬಿಲ್ಲು ಬಾಣ ಇಟ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದೆಯಾ, ನಿನ್ನ ನೋಡಿ ಪ್ರಾಣಿ ಪಕ್ಷಿಗಳು ಹೆದರ್ಕೋತಾಳೆ ಅಂತ ಸೀತೆ ರಾಮನಿಗೆ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ನೋಡು, ನಾನು ಏನಕ್ಕೆ ಆಯುಧ ತಂದಿದ್ದೀನಿ ಅಂತಂದರೆ, ನಾನು ಕ್ಷತ್ರಿಯ ಆದವನು ರಕ್ಷಣೆ ಕೊಡಬೇಕು ಇನ್ನೊಬ್ಬರನ್ನು ಕಾಪಾಡೋದು ನನ್ನ ಧರ್ಮ. ಇಲ್ಲಿ ಸಾಧು ಸಂತರು ಎಷ್ಟೋ ಕಷ್ಟಪಡ್ತಾ ಇದ್ದಾರೆ, ರಾಕ್ಷಸರು ಕಾಟ ಕೊಡ್ತಾರೆ. ಅದರಿಂದ ಈ ಬಿಲ್ಲು ಬಾಣ ನನಗೆ ಖಂಡಿತವಾಗ್ಲೂ ತುಂಬ ಅವಶ್ಯಕತೆ ಇದೆ ಅಂತ ರಾಮ ಹೇಳ್ತಾನೆ. ಆಮೇಲೆ ಮುಂದೆ ಒಬ್ಬ ಋಷಿ, ಧರ್ಮಭೃತ ಅನ್ನೋ ಋಷಿಯನ್ನು ಭೇಟಿ ಮಾಡ್ತಾರೆ. ಆಮೇಲೆ ಮಂದಕರ್ಣಿ ಅನ್ನೊಬ್ಬ ಋಷಿಯನ್ನು ಭೇಟಿ ಮಾಡ್ತಾರೆ. ಆಮೇಲೆ ಹಲವಾರು ಆಶ್ರಮಗಳನ್ನು ಭೇಟಿ ಮಾಡ್ತಾರೆ. ಈ ರೀತಿಯಾಗಿ ಸುಮಾರು ಆ ಪ್ರದೇಶದಲ್ಲಿ, ದಂಡಕಾರಣ್ಯ ಪ್ರದೇಶದಲ್ಲಿ ಸುಮಾರು 10 ವರ್ಷಗಳ ಕಾಲ ರಾಮ ಅಲ್ಲಿ ಕಳೀತಾರೆ. ಅದಾದಮೇಲೆ ಅವರು ದಕ್ಷಿಣದ ಕಡೆ ಹೊರಟು ಬಂದು ವಿಂಧ್ಯ ಪರ್ವತದ ಹತ್ತಿರ ಇರುವಂತಹ ಅಗಸ್ತ್ಯಾಶ್ರಮವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಅಗಸ್ತ್ಯಾಶ್ರಮಕ್ಕೆ ಬಂದಾಗ ಅಗಸ್ತ್ಯ ಮುನಿಗಳಲ್ಲಿ ಇರ್ತಾರೆ. ಅವರು ರಾಮ, ಸೀತಾ, ಲಕ್ಷ್ಮಣೆ ಅಗಸ್ತ್ಯರನ್ನು ವಾಡಿಕೆಯಂತೆ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾರೆ. ಆಗ ಅಗಸ್ತ್ಯರು ಅವರ ಕಥೆಯನ್ನು ಕೆಲವುದು ಹೇಳ್ತಾರೆ. ತದನಂತರ ಹೇಳ್ತಾರೆ, ನೋಡಪ್ಪ ರಾಮ, ನೀನು ಬರ್ತೀಯಂತಲೇ ಕಾಯ್ತಾ ಇದ್ದೆ, ನನ್ನ ಹತ್ರ ಕೆಲವು ವಿಶೇಷವಾದಂತಹ ಆಯುಧಗಳಿದೆ, ಅದನ್ನು ನೀನು ಕೊಡಬೇಕು. ಏನಿದು ಅಂತಂದರೆ, ಒಂದು ಈ ಧನಸ್ಸು. ಈ ಧನಸ್ಸನ್ನು ನನಗೆ ಇಂದ್ರ ಕೊಟ್ಟಿದ್ದ, ಇಂದ್ರನಿಗೆ ವಿಷ್ಣು ಕೊಟ್ಟಿದ್ದ. ಸೊ ಅದರಿಂದ ಈ ಧನಸ್ಸು ತುಂಬ ಶ್ರೇಷ್ಠವಾದ ಧನಸ್ಸು, ಇದನ್ನು ತಗೊಂಡ ಆ ಧನಸ್ಸನ್ನು ಕೊಡ್ತಾರೆ. ತದನಂತರ ಬತ್ತಳಿಕೆ ಆಗಿರ್ಬೋದು, ಬೇರೆ ಬೇರೆ ಅಸ್ತ್ರಗಳು, ದಿವ್ಯಾಸ್ತ್ರಗಳಾಗಿರ್ಬೋದು, ಎಲ್ಲವನ್ನು ಅಗಸ್ತ್ಯರು ರಾಮನಿಗೆ ಕೊಡ್ತಾರೆ. ಮತ್ತು ಅಗಸ್ತ್ಯರು ಹೇಳ್ತಾರೆ, ರಾಮ, ನೀನು ಇಲ್ಲಿಂದ ಪಂಚವಟಿಗೆ ಹೋಗು, ಆ ಪಂಚವಟಿಯಲ್ಲಿ ನೀನು ವಾಸ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ರಾಮ ಪಂಚವಟಿ ಹತ್ರ ಹೋಗ್ತಾರೆ. ಆಗ ಅಲ್ಲಿ ಹತ್ತಿರನೇ ಜಟಾಯು ರಾಮನಿಗೆ ಭೇಟಿಯಾಗ್ತಾರೆ. ಆಗ ಜಟಾಯು ರಾಮ ಯಾರು ಅಂತ ತಿಳ್ಕೊತಾರೆ. ಅವ್ರು ಹೇಳ್ತಾರೆ, ನೀನು ನನಗೆ ಮಗನ ಸಮಾನ, ನೀನು ನನ್ನನ್ನು ತಂದೆ ರೀತಿ ನೋಡಬೇಕು, ಯಾಕಂದರೆ ನಾನು ನನ್ನ ತಂದೆಗೆ ಪರಮ ಸ್ನೇಹಿತ ಅಂತ ಹೇಳ್ತಾರೆ. ಅದಕ್ಕೆ ರಾಮ, ಲಕ್ಷ್ಮಣ, ಸೀತೆ ಅವನನ್ನು ದಶರಥನ ಸಮಾನಕ್ಕೆ ತಂದೆಯ ಸ್ಥಾನದಲ್ಲಿ ಕೂರಿಸಿ ಅವನಿಗೆ ಸತ್ಕಾರ ಮಾಡ್ತಾರೆ. ಆಗ ಜಟಾಯು ಹೇಳ್ತಾನೆ, ಜಟಾಯು, ನಾನು ಮತ್ತು ನಮ್ಮ ಅಣ್ಣ ಸಂಪಾತಿ ಇಬ್ಬರು ಅರುಣನ ಮಕ್ಕಳು. ಅರುಣ ಯಾರು ಅಂತಂದರೆ ಸೂರ್ಯನ ಸಾರಥಿ. ಸೊ ನಾವು ಅರುಣನ ಮಕ್ಕಳು, ಹಾಗೂ ನನಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ಆಗಲೇ 60,000 ವರ್ಷ ಆಗಿದೆ, ನಿಮ್ಮ ತಂದೆಯಷ್ಟೇ ವಯಸ್ಸಾಗಿದೆ. ಮತ್ತು ನೀನು ಈ ಎಲ್ಲಿ ತನಕ ಪಂಚವಟಿಯಲ್ಲಿ ಇರ್ತೀಯ, ನೀನು ಖಂಡಿತವಾಗ್ಲೂ ಹೆದರ್ಕೋಬೇಡ, ನಾನು ರಕ್ಷಣೆ ಮಾಡ್ತೀನಿ. ನೀವೇನಾದರೂ ಆಹಾರ ಸಂಗ್ರಹಣೆ ಮಾಡೋಕ್ಕೆ ನೀನು ಲಕ್ಷ್ಮಣ ಹೊರಗಡೆ ಹೋದರೆ ಸೀತೆನ ನಾನು ಕಾಪಾಡ್ತೀನಿ. ಸಜ್ಜನರು ಎಲ್ಲಿ ಹೋದರೂ ಅವ್ರಿಗೆ ಸಹಾಯ ಮಾಡೋಕ್ಕೆ ಬಾಕಿ ಸಜ್ಜನರು ಇರ್ತಾರೆ.
ಅನ್ನೋದನ್ನು ಅರ್ಥ ಮಾಡ್ಕೊಬೋದು. ಸೀತೆಗೆ ರಾಮ ಲಕ್ಷ್ಮಣ ಸೀತೆ ಪಂಚವಟಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಮತ್ತೆ ಒಂದು ಪರ್ಣಕುಟೀರವನ್ನು ಸಿದ್ಧ ಮಾಡ್ತಾರೆ ಲಕ್ಷ್ಮಣ. ಆಗ ಮತ್ತೆ ಹಿಂದೆ ಹೇಳಿದಾಗೆ ಶುಭ ಮುಹೂರ್ತವನ್ನು ನೋಡಿ ಯಜ್ಞ ಯಾಗಾದಿಗಳನ್ನು ಮಾಡಿ ವಾಸ್ತುಕುಂಭಗಳನ್ನು ಮಾಡಿ ರಾಮ ಪಂಚವಟಿಗೆ ಅಲ್ಲಿ ಪರ್ಣಕುಟಿಯನ್ನು ಪ್ರವೇಶ ಮಾಡ್ತಾರೆ. ತದನಂತರ ಆ ಪಂಚಕುಟಿಯಲ್ಲಿದ್ದಂತಹ ಆ ಪ್ರಾಕೃತಿಕ ಸೌಂದರ್ಯವನ್ನು ಸಹಿತಾರೆ. ಅದು ಗೋದಾವರಿಗೆ ಹತ್ತಿರ. ಅದನ್ನೇ ನಾವು ಇವತ್ತೇನು ನಾಸಿಕ್ ಅಂತ ಕರಿತೀವಿ, ನಾಸಿಕ ಅಂತ, ಅದೇ ಪಂಚವಟಿ ಆಗಿತ್ತು ಮುಂಚೆ. ಸರಿ, ಇನ್ನೂ ಒಂದೆರಡು ವರ್ಷಗಳು ಕಳೀತು. ಈಗ 13ನೇ ವರ್ಷದ ಚಳಿಗಾಲ. ಆವಾಗ ಪರ್ಣಕುಟಿ ಹತ್ತಿರದಲ್ಲೇ ರಾಮ ಲಕ್ಷ್ಮಣ ಇರ್ತಾರೆ. ಆಗ ಅವರ ಸೌಂದರ್ಯವನ್ನು ನೋಡಿ ಅಲ್ಲೇ ಹತ್ತಿರದಲ್ಲಿದ್ದಂತಹ ಶೂರ್ಪನಖ, ಶೂರ್ಪನಖ ಅಂತ ಅರ್ಥ ಏನು ಅಂತಂದರೆ, ನಖ ಅಂದರೆ ಉಗುರು, ಶೂರ್ಪ ಅಂತಂದರೆ ನಾವು ಅಕ್ಕಿನ ಕ್ಲೀನ್ ಮಾಡೋಕ್ಕೆ ಆಡಿಸ್ತೀವಲ್ಲ ಮೊರ, ಅದು ಮೊರ. ಶೂರ್ಪನಖ ಅಂದರೆ ಅವಳ ಉಗುರುಗಳು ಅಷ್ಟು ಮೊರದಷ್ಟು ಗಾತ್ರ ಇತ್ತು ಅಂತ ಅರ್ಥ. ಆ ಶೂರ್ಪನಖಿ ನೋಡಿದಳೆ, ರಾಮನ ಸೌಂದರ್ಯಕ್ಕೆ ಮಾರು ಹೋಗ್ತಾಳೆ. ಆಮೇಲೆ ಅವಳು ಒಂದು ಸುಂದರ ಹೆಣ್ಣಿನ ರೂಪನ ಅವಳು ಪಡ್ಕೊಂಡು ರಾಮನ ಮುಂದೆ ಬಂದು ವಯ್ಯಾರದಿಂದ ಹೇಳ್ತಾಳೆ, ನೋಡು, ನನ್ನನ್ನು ನೀನು ಪತ್ನಿಯಾಗಿ ಸ್ವೀಕರಿಸು. ನಾನು ಈ ರೀತಿಯಾಗಿ ವಿಶ್ರವಸ್ ಹಾಗೂ ಕೇಕಸಿಯ ಮಗಳು ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾಳೆ. ಆಗ ರಾಮ ಹೇಳ್ತಾನೆ, ನೋಡು, ನನಗಾಗಲೇ ಮದುವೆ ಆಗಿದೆ, ನನ್ನ ಹೆಂಡತಿ ನನ್ನ ಪಕ್ಕದಲ್ಲೇ ಇದ್ದಾಳೆ. ನೀನೇನಾದರೂ ನನ್ನನ್ನು ಮದುವೆ ಆದರೆ ನೀನು ನನ್ನ ಹೆಂಡತಿ ಸೇವೆ ಮಾಡ್ಕೊಂಡಿರ್ಬೇಕು. ನಿಂಗೆ ಸವತಿ ಇರ್ತಾಳೆ, ಅದು ಚೆನ್ನಾಗಿರುತ್ತಾ? ಇಲ್ಲ, ನೋಡು, ಲಕ್ಷ್ಮಣನ ಹತ್ರ ಹೋಗು, ಲಕ್ಷ್ಮಣ ಹೆಂಡ್ತಿನೋ ಇಲ್ಲ ಅಯೋಧ್ಯೆಯಲ್ಲಿದ್ದಾಳೆ, ನೀನು ಆರಾಮಾಗಿ ಅವನ ಜೊತೆ ಸಂಸಾರ ಮಾಡಿ. ತಮಾಷೆ ಮಾಡೋಕ್ಕೋಸ್ಕರ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾಳೆ, ನೋಡಪ್ಪ, ನಾನು ರಾಮನ ಸೇವಕ. ನೀನೇನಾದರೂ ನನ್ನ ಮದುವೆ ಆದರೆ ನಾನು ರಾಮನ ಸೇವೆ ಮಾಡಬೇಕಾಗುತ್ತೆ, ನೀನು ಸೀತೆ ಸೇವೆ ಮಾಡಬೇಕಾಗುತ್ತೆ. ಆದ್ದರಿಂದ ನೀನು ನನ್ನನ್ನು ಮದುವೆ ಆಗೋದ್ರಲ್ಲಿ ಅರ್ಥ ಇಲ್ಲ, ರಾಮನೇ ಹೋಗಿ ಮದುವೆ ಆಗುವಂತ. ಈ ರೀತಿಯಾಗಿ ಶೂರ್ಪನಖನ ಆ ಕಡೆ ಈ ಕಡೆ ಆ ಕಡೆ ಓಡಿಸ್ತಾ ಇರ್ತಾರೆ. ಅವಳಿಗೆ ಬೇಸತ್ತೋಗುತ್ತೆ. ಈ ಥರ ನಿಮ್ಮಲ್ಲಿ ಯಾರೂ ನನ್ನ ಮದುವೆ ಆಗದಿರೋ ಕಾರಣ ಯಾರು ಅಂದರೆ ಅದು ಒಂದೇ, ಸೀತೆ. ಎಲ್ಲಿ ತನಕ ಸೀತೆ ಬದುಕಿರ್ತಾಳೋ ಅಲ್ಲಿ ತನಕ ನೀವು ಯಾರು ನನ್ನ ಮದುವೆ ಆಗಲ್ಲ ಅಂದ್ಬಿಟ್ಟು ಸೀತೆನ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾಳೆ. ಯಾವಾಗ ಸೀತೆಗೆ ಒಂದು ತೊಂದರೆ ಆಗುತ್ತೆ ಅಂತ ಅನ್ಸೋ ಭಾವ ಬರುತ್ತೋ ಆಗ ರಾಮ ತಕ್ಷಣ ಲಕ್ಷ್ಮಣ ಹೇಳ್ತಾನೆ, ಇನ್ನು ಆಟ ಆಡಿದ ಸಾಕು, ಇವಳಿಗೆ ಶಾಸ್ತಿ ಆಗಬೇಕು ಅಂದಾಗ ಲಕ್ಷ್ಮಣ ತನ್ನ ಬಾಣವನ್ನು ತೆಗೆದುಕೊಂಡು ಬಾಣದ ಅವಳ ಕಿವಿ ಹಾಗೂ ಅವಳ ಮೂಗನ್ನು ಕತ್ತರಿಸ್ತಾನೆ. ಇದನ್ನು ನೋಡಿ ಅವಳು ಜೋರಾಗಿ ಹತ್ಕೊಂಡು ಇದಕ್ಕೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ತನ್ನ ಸಹೋದರನಾದ ಖರ, ಅಲ್ಲೇ ಜನಸ್ಥಾನ ಅಂತ ಇರುತ್ತೆ ಹತ್ತಿರದ ಜಾಗ, ಆ ಜನಸ್ಥಾನದಲ್ಲಿ ಖರ ಇರ್ತಾನೆ. ಆ ಖರನ ಮುಂದೆ ಹೋಗಿ ತನ್ನ ದುಃಖವನ್ನು ತೋಡ್ಕೋತಾಳೆ. ಆಗ ಖರ, ಯಾರಪ್ಪ ಇವರು ನನ್ನ ಸಹೋದರಿಗೆ ಈ ಥರ ಕಷ್ಟ ಕೊಟ್ಟರು ಅಂದ್ಬಿಟ್ಟು ಅಲ್ಲಿ 14 ಜನ ರಾಕ್ಷಸರನ್ನ ರಾಮನ ಸಂಹಾರ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ರಾಮನು ಅತಿ ಸಲೀಸಾಗ 14 ಜನನ ಸಾಯಿಸ್ಬಿಡ್ತಾನೆ. ಇದನ್ನು ನೋಡಿ ಶೂರ್ಪನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವಳು ಮತ್ತೆ ಖರನ ಹತ್ರ ಬಂದು, ಅವನೆಷ್ಟು ಶೂರ ಅಂತಂದರೆ ಕೆಲವು ನಿಮಿಷಗಳಲ್ಲಿ ಎಲ್ಲರನ್ನೂ ಸಾಯಿಸ್ಬಿಟ್ಟ ಅಂತ. ಖರ ಹೇಳ್ತಾನೆ, ಸರಿ ಅಂತ ತಲೆ ಕೆಡಿಸ್ಕೋಬೇಡ, ಈಗ ನಾನು ನನ್ನ ತಮ್ಮನಾದ ದೂಷಣನ ಜೊತೆ ಸೇರಿಕೊಂಡು 14,000 ರಾಕ್ಷಸರ ಜೊತೆ ಹೋಗಿ ಯುದ್ಧ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಬರ್ತಾರೆ. ಯುದ್ಧಕ್ಕೆ ಬರಬೇಕಾದ್ರೇ ಖರನಿಗೆ ಒಂದು ರೀತಿಯ ಎಲ್ಲ ಅಪಶಕುನಗಳು ಕಾಣುತ್ತೆ. ರಾಮ ಹೇಳ್ತಾನೆ, ಇಲ್ಲೊಂದು ಇವಾಗ ಯುದ್ಧ ಆಗುತ್ತೆ, ಸೀತೆನ ಕಾಪಾಡ್ಕೊಂಡು ಲಕ್ಷ್ಮಣ ನೀವಿಬ್ಬರು ಒಂದು ಗುಹೆಯನ್ನು ಪ್ರವೇಶ ಮಾಡಿ, ನಾನೊಬ್ಬನೇ ಯುದ್ಧ ಮಾಡ್ತೀನಿ ಅಂತ ರಾಮ ಖರ ಮತ್ತು ಅವನ ಇಡೀ ಸೈನ್ಯವನ್ನು ಒಬ್ಬನೇ ಕೇವಲ 1 ಗಂಟೆ ಅವಧಿಯಲ್ಲಿ 14,000 ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಒಬ್ಬ ತ್ರಿಶಿರ ಅನ್ನೋ ರಾಕ್ಷಸ ಇರ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ದೂಷಣನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಖರನನ್ನು ಸಂಹಾರ ಮಾಡ್ತಾನೆ. ಎಲ್ಲ ರಾಕ್ಷಸ ಸತ್ತಿದ್ದು ನೋಡಿ ಅಕಂಪನ ಅಂತ ಒಬ್ಬ ಇರ್ತಾನೆ, ರಾವಣನ ಮಗ. ಆ ಅಕಂಪನ ಲಂಕೆಗೆ ಹೋಗ್ತಾನೆ. ಈ ಥರ ಜನಸ್ಥಾನದಲ್ಲಿ ರಾಮನ ಶೌರ್ಯ ಹಾಗೂ ಹೇಗೆ ಎಲ್ಲರನ್ನೂ ರಾಮ ಸಂಹಾರ ಮಾಡಿದ ಅನ್ನೋದನ್ನು ವಿವರಿಸಿ ಹೇಳ್ತಾನೆ. ಆಮೇಲೆ ನೀನು ರಾಮನ್ ನಿಜವಾಗ್ಲೂ ಗೆಲ್ಲಬೇಕು ಅಂದರೆ ನೀನು ಅವನ ಪ್ರಾಣ ಇಲ್ಲಿದೆ ಅಂದರೆ ಸೀತೆಯಲ್ಲಿದೆ, ಅವಳನ್ನ ಅಪಹರಣ ಮಾಡು ಅಂತ ಏನೋ ಹೇಳ್ತಾನೆ, ಸಜೆಷನ್ ಕೊಡ್ತಾನೆ. ಸರಿ, ಮರೀಚನ ರಾವಣ ಕೇಳ್ತಾನೆ, ಈ ರೀತಿಯಾಗಿ ನಿನಗೆ ರಾಮ ಯಾರು ಅಂತ ಮುಂಚೆ ಗೊತ್ತು, ರಾಮನ ನಿನ್ನ ಜೊತೆ ಯುದ್ಧ ಮಾಡಿದ್ಯಾ, ನಾನು ಈ ರೀತಿ ಮಾಡ್ಬೋದಾ ಅಂತ ಕೇಳ್ತಾನೆ. ಆಗ ಮರೀಚ ಹೇಳ್ತಾನೆ, ಅದ್ರ ಬಗ್ಗೆ ಯೋಚನೆಯೂ ಮಾಡಬೇಡ ಅಂತ ಹೇಳ್ತಾನೆ. ಸರಿ, ರಾವಣ ಮತ್ತೆ ಅರಮನೆಗೆ ಬರ್ತಾನೆ. ಆಗ ಶೂರ್ಪನಖಿ ಬರ್ತಾಳೆ. ಶೂರ್ಪನಖಿ ಹೇಳ್ತಾಳೆ, ನೋಡು, ಈ ಥರ ನನಗೆ ಮುಖ ಎಲ್ಲ ವಿಕಾರ ಆಯಿತು ಅಂತ. ಯಾರು ನಿನ್ನ ಮುಖ ವಿಕಾರ ಮಾಡಿದ್ದು ಅಂತ ಕೇಳಿದ್ರೆ, ಈ ರೀತಿಯಾಗಿ
ಸೀತೆನ ಸೀತೆ ಎಷ್ಟು ಸುಂದರವಾಗಿದ್ಲು, ಎಲ್ಲ ಸುಂದರ ಸ್ತ್ರೀಯರು ನಿನ್ನ ಹೆಂಡತಿ ಆಗಬೇಕು. ಅದ್ಯಾರು ರಾಮ, ಅವನ ಹೆಂಡತಿ ಆಗಿದ್ದಾಳೆ, ನನಗೆ ಅದಕ್ಕೋಸ್ಕರ ಅವಳನ್ನು ಕರ್ಕೊಂಬರ್ಬೇಕು ಅಂತ ಹೋಗ್ಬೇಕಾದ್ರೆ ರಾಮ ಮತ್ತು ಲಕ್ಷ್ಮಣ ಈ ರೀತಿ ಮಾಡಿಬಿಟ್ರು ಅಂತ ಸುಳ್ಳು ಹೇಳ್ತಾಳೆ. ಆಗ ಅವಳು ಸೀತೆಯ ಸೌಂದರ್ಯನ ವಿವರವಾಗಿ ವಿವರವಾಗಿ ಹೇಳಿದಾಗ ರಾವಣನ ಕಾಮ ಉದ್ರೇಕ ಆಗುತ್ತೆ. ಆಗ ಅವನಿಗೆ ಮನಸ್ಸಲ್ಲಿ ನಿಶ್ಚಯ ಮಾಡ್ತಾನೆ, ಅವಳನ್ನ ಅಪಹರಣ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿಬಿಟ್ಟು ಮತ್ತೆ ಮರೀಚಿನ ಹತ್ರ ಬರ್ತಾನೆ. ಮಾರೀಚಿನ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಓ ಮಾರೀಚ, ಇವಾಗ ನಾವು ಹೇಗಾದರೂ ಮಾಡಿ ಸೀತೆ ಅಪಹರಣ ಮಾಡಲೇಬೇಕಾಗಿದೆ ಅಂತ. ಮಾರೀಚ ಹೇಳ್ತಾನೆ, ಅಲ್ಲ ಆವಾಗಲೇ ನಾನು ಹೇಳಿ ಕಳಿಸಿ ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ? ರಾಮ ಎಷ್ಟು ಶಕ್ತಿಶಾಲಿ ಅಂತ ರಾಮನ ಆ, ಶೌರ್ಯನೆಲ್ಲ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಸುಖವಾಗಿರಬೇಕು ಅಂತಂದರೆ ರಾಮನ ತಂಟೆಗೂ ಸೀತೆ ತಂಟೆಗೂ ಹೋಗಲೇಬೇಡ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರು ಆಗಲೇ ರಾವಣನ ಕಾಮೋದ್ರೇಕ ಆಗೋಗಿರೋದ್ರಿಂದ ಅವನ ಬುದ್ಧಿಭ್ರಮಣೆ ಆಗೋಗಿರುತ್ತೆ. ಅವನು ಹೇಳ್ತಾನೆ, ಏನೂ ಮಾಡೋದಿಲ್ಲಪ್ಪ, ನಾನು ನಿನ್ನ ರಾಜ, ನನ್ನ ರಾಜಾಗೆ ಇದು ನೀನು ಆ, ಚಿನ್ನದ ಜಿಂಕೆಯಾಗಿ ಹೋಗಿ ಅಲ್ಲಿ ಸೀತೆಯನ್ನು ಮನಸ್ಸನ್ನು ನೀನು ಆಕರ್ಷಣೆ ಮಾಡು, ರಾಮನಲ್ಲಿಂದ ಕರ್ಕೊಂಡು ಹೋಗು. ಅದನ್ನು ಮಾಡದೇ ಇದ್ದರೆ ನಾನೇ ನಿನ್ನ ಸಾಯಿಸ್ತೀನಿ. ಆಗ ಮರೀಚ ಹೇಳ್ತಾನೆ, ಸರಿ, ಹೇಗಿದ್ರು ನನ್ನ ಇದ್ದೇ ಇದೆ ಅಂದರೆ ನಿನ್ನಂಥ ರಾಕ್ಷನ್ ಜೊತೆ ಕೈಯಲ್ಲಿ ಸಾಯೋದ್ರ ಬದಲು ರಾಮನ ಕೈಯಲ್ಲಿ ಸತ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಅವನು ಆಲೋಚನೆ ಮಾಡಿಕೊಂಡು ಅಲ್ಲಿ ಪರ್ಣಕುಟಿಗೆ ಹೋಗ್ತಾನೆ. ಪಂಚವಟಿಯಲ್ಲಿ ತುಂಬ ಸುಂದರವಾಗಿ ಅಲ್ಲಿಂದ ಇಲ್ಲಿ ನೆಗೀತಾ ನೆಗೀತಾ ಸೀತೆಗೆ ತುಂಬ ಆಕರ್ಷಣೆ ಆಗುತ್ತೆ. ಹೇಳ್ತಾನೆ ಸೀತೆ ಹೇಳ್ತಾಳೆ ರಾಮನಿಗೆ, ಖಂಡಿತವಾಗಲೂ ಈ ಜಿಂಕೆ ನನಗೆ ಬೇಕು, ನಾನು ಜಿಂಕೆ ಜೊತೆ ಆಟ ಆಡಬೇಕು ಅಂತ ಅವಳು ಆಸೆ ತೋರಿಸ್ತಾಳೆ. ರಾಮ ಸೀತೆಯ ಆಸೆಗೆ ಯಾವತ್ತೂ ವಿರುದ್ಧವಾಗಿರಲಿಲ್ಲ, ಅದಕ್ಕೋಸ್ಕರ ಆ ಜಿಂಕೆಯಿಂದ ಹೋಗ್ತಾನೆ. ಜಿಂಕೆಯಿಂದ ಹೋಗ್ತಾನೆ, ಜಿಂಕೆ ದೂರ ಓಡೋಗುತ್ತೆ, ರಾಮನ ಹೋಗ್ತಾನೆ. ಕಡೆಗೆ ಗೊತ್ತಾಗುತ್ತೆ ರಾಮನಿಗೆ ಇದು ಜಿಂಕೆ ಎಲ್ಲ ರಾಕ್ಷಸ ಅಂತ. ಬಾಣ ಪ್ರಯೋಗ ಮಾಡ್ತಾನೆ. ಆಗ ಹಾ ಸೀತೆ, ಹಾ ಲಕ್ಷ್ಮಣ ಅಂತ ರಾಮನ ಒಂದು ವಾಯ್ಸಲ್ಲಿ ಮಾರೀಚ ಕೂಕ್ಕೊಂಡು ಸತ್ತೋಗ್ತಾನೆ. ಆಗ ಈ ವಾಯ್ಸನ್ನು ಕೇಳಿದಾಗ ಸೀತೆಗೆ ಗಾಬರಿ ಆಗುತ್ತೆ, ತನ್ನ ಗಂಡನಿಗೇನೋ ಸಮಸ್ಯೆ ಆಗಿದೆ, ರಾಕ್ಷಸ ಬಂದಿರ್ಬೋದು ಅಂದ್ಬಿಟ್ಟು ಅವಳು ಲಕ್ಷ್ಮಣನ ಕಳ್ಸಕ್ಕೆ ಹೋಗ್ತಾಳೆ. ಆಗ ಲಕ್ಷ್ಮಣ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಮ್ಮ ಅಣ್ಣ ರಾಮನ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಎಷ್ಟು ಹೇಳಿದ್ರು ಲಕ್ಷ್ಮಣ ಹೋಗದೆ ಇರೋದನ್ನು ನೋಡಿ ಸೀತೆಗೆ ಬೇಜಾರಾಗಿ ತುಂಬ ಕಟುವಾದ ಮಾತುಗಳಿಂದ ಲಕ್ಷ್ಮಣ ನಿಂದನೆ ಮಾಡ್ತಾಳೆ. ಬಹುಶಃ ನಿನಗೆ ರಾಮ ಸತ್ತೋದ್ರೂ ಪರವಾಗಿಲ್ಲ, ನನ್ನ ಜೊತೆ ಮದುವೆ ಆಗಬೇಕು ಅಂತ ಆಸೆ ಇದೆಯಾ ಅಂತ ನಿಂದನೆ ಮಾಡಿದಾಗ ಲಕ್ಷ್ಮಣಕ್ಕೆ ತುಂಬ ಬೇಜಾರಾಗುತ್ತೆ. ಓಕೆ, ನಿನ್ನನ್ನು ತಾಯಿ ಥರ ನೋಡ್ತೀನಿ, ನನಗೆ ರಾಮ ಜವಾಬ್ದಾರಿ ಕೊಟ್ಟಿದ್ದರಿಂದ ನಾನು ರೀತಿ ಮಾಡಿದ್ದು ಅಷ್ಟೇ ಅಂದ್ಬಿಟ್ಟು, ಸರಿ ಇವಾಗ ರಾಮನ ಮಾತು ಕೇಳಬೇಕು, ನಿನ್ನ ಮಾತು ಕೇಳಬೇಕು ಅಂದ್ಬಿಟ್ಟು ಅವನು ಲಕ್ಷ್ಮಣ ರೇಖೆ ಅಂತ ನಾವೇನು ಕೇಳ್ತೀವಿ, ಆ ಲಕ್ಷ್ಮಣ ರೇಖೆಯನ್ನು ಹಾಕಿ ಅವನು ಆ ಕಡೆ ರಾಮನನ್ನು ಹುಡ್ಕೊಂಡು ಹೋಗ್ತಾನೆ. ಇಲ್ಲಿ ರಾವಣ ಬರ್ತಾನೆ, ಒಂದು ಸಾಧುವಿನ ವೇಷದಲ್ಲಿ ಬರ್ತಾನೆ. ಸೀತೆಯನ್ನು ಹೊಗಳ್ತಾನೆ, ಸೀತೆಯ ಸೌಂದರ್ಯವನ್ನು ಹೊಗಳ್ತಾನೆ. ಸೀತೆ ಯಾರು ಅಂತ ಕೇಳ್ತಾನೆ. ಸೀತೆ ತನ್ನ ಬಗ್ಗೆ, ತನ್ನ ಗಂಡನ ಬಗ್ಗೆ, ಎಲ್ಲರ ಬಗ್ಗೆನೂ ವಿವರವನ್ನು ರಾವಣಿಗೆ ಗೊತ್ತಿಲ್ಲ ರಾಕ್ಷಸ ಅಂತ. ಇಷ್ಟು 10-12 ವರ್ಷ ಬರೀ ಸಾಧು ಸಂತರನ್ನು ಭೇಟಿ ಮಾಡಿ ಇವನು ಒಬ್ಬ ಸಾಧು ಸಂತ ಅಂದ್ಕೊಂಡು ಎಲ್ಲವನ್ನು ಸೀತೆ ಮುಗ್ಧೆಯಾಗಿ ಹೇಳ್ತಾಳೆ. ಎಲ್ಲ ಹೇಳಿದ್ಮೇಲೆ ರಾವಣ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ನಿಜ ರೂಪವನ್ನು ತೋರಿಸಿ ಬಾ ನೀನು ನನ್ನ ಜೊತೆ ಇರು ಅಂತ ಹೇಳ್ತಾನೆ. ಆವಾಗ ಸೀತೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ಬೈತಾಳೆ. ಆವಾಗ ರಾವಣ ಅವಳನ್ನು ಅಲ್ಲಿಂದ ಅಪಹರಿಸ್ಕೊಂಡು ತನ್ನ ರಥದ ಮೇಲೆ ಕುಳ್ಳಿರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆಗ ಅವಳ ಸೀತೆ ಅಲ್ಲಿದ್ದಂತಹ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲರನ್ನೂ ಹೇಳ್ತಾಳೆ, ನೋಡು ನನ್ನ ಅಪಹರಣ ಆಗ್ತಾ ಇದೆ, ರಾಮ ಬಂದಾಗ ಹೇಳಿ ಅಂತ ಅವಳು ಗೋಗಿರಿತಾಳೆ. ಆಗ ಅಷ್ಟರಲ್ಲಿ ಜಟಾಯು ಅಲ್ಲಿಗೆ ಬರ್ತಾನೆ. ನೋಡ್ತಾನೆ ರಾವಣ ಸೀತೆನ ಕರ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಹೇಳ್ತಾನೆ ರಾವಣನಿಗೆ, ನೋಡು ನೀನು ಮಾಡ್ತಾ ಇರೋದು ತಪ್ಪು, ಅಪರಾಧ, ಹೀಗೆಲ್ಲ ಖಂಡಿತವಾಗೂ ಪರಸ್ತ್ರೀಯನ್ನು ಹತ್ಕೊಂಡು ಹೋಗಬಾರ್ದು, ನನ್ನ ಮಾತು ಕೇಳು, ಸೀತೆಯನ್ನು ಬಿಡು ಅಂತ ಹೇಳು. ಆಗ ರಾವಣ ಖಂಡಿತವಾಗ್ಲೂ ಜಟಾಯು ಮಾತು ಕೇಳಲ್ಲ. ಜಟಾಯು ರಾವಣರ ಯುದ್ಧ ಆಗುತ್ತೆ, ತುಂಬ ಹೊತ್ತು ಯುದ್ಧ ಆಗುತ್ತೆ. ಆವಾಗ ರಾವಣ ಸಾಕು ಯುದ್ಧ ಅಂದ್ಬಿಟ್ಟು ಜಟಾಯುವಿನ ರೆಕ್ಕೆಗಳನ್ನು ಅಲ್ಲಿ ಮೇಲಿಂದ, ಯಾಕಂದರೆ ಪುಷ್ಪಕ ವಿಮಾನ ಹಾರತ್ತಲ್ಲ ಮೇಲಕ್ಕೆ, ಆ ಪುಷ್ಪಕ ವಿಮಾನ ಮತ್ತು ಜಟಾಯು ಯುದ್ಧ ಆಗ್ತಾ ಇದ್ದಾಗ ಮೇಲಿಂದ ರೆಕ್ಕೆಯನ್ನು ಕತ್ತರಿಸ್ತಾನೆ. ಅಲ್ಲಿಂದ ಜಟಾಯು ಕೆಳಗಡೆ ಬಿದ್ದು ರಕ್ತದ ಮಡುವಿನಲ್ಲಿ ಜಟಾಯು ಬೀಳ್ತಾನೆ.
ಅಲ್ಲಿಂದ ಮತ್ತೆ ದೂರಕ್ಕೆ ಕರ್ಕೊಂಡು ಹೋಗ್ತಾನೆ ರಾವಣ. ಆಗ ಸೀತಾ ರಾಮ ಲಕ್ಷ್ಮಣನ ಕುರಿತು ಜೋರಾಗಿ ಅಳ್ತಾ ಆ, ಗೋಗಿರಿತಾಳೆ. ಆಮೇಲೆ ಸೀತೆ ರಾವಣಂಗೆ ಬೈತಾಳೆ, ನೀನು ಏನು ಮಾಡ್ತಾ ಇದೀಯಾ? ನಿನಗೆ ಭವಿಷ್ಯ ಏನಾಗತ್ತೆ ಅನ್ನೋ ಕಲ್ಪನೆ ಆದರೂ ಇದೆಯಾ? ರಾಮ ಲಕ್ಷ್ಮಣ ಎದುರಿಸಿದವ್ರಿಗೆ ಯಾರೂ ಇಲ್ಲ. ಆ? ನೀನು ಮಾಡ್ತಾ ಇರೋದು ತುಂಬ ನಿನ್ನ ಇಡೀ ಸಾಮ್ರಾಜ್ಯಕ್ಕೆ ಒಂದು ತೊಂದರೆ ಆಗುತ್ತೆ ಅಂತ ಎಷ್ಟು ಹೇಳ್ತಾಳೆ. ಎಷ್ಟು ಹೇಳಿದ್ರು ಅವನು ಯಾವುದಕ್ಕೂ ಕಿವಿ ಕೊಡದೆ ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಕೆಳಗಡೆ ಕೆಲವು ಕಪಿಯರಿರೋದನ್ನು ನೋಡ್ತಾಳೆ ಸೀತೆ. ಅವಳು ತನ್ನ ಕೆಲವು ಆಭರಣಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕೆಳಗೆ ಹಾಕ್ತಾಳೆ. ಅವಳ ಬಯಕೆ ಏನಿತ್ತು ಅಂದರೆ ಯಾರಾದರೂ ಇದನ್ನು ನೋಡಿ ರಾಮನಿಗೆ ವಿಚಾರ ತಿಳಿಸ್ತಾಳೆ ಅಂತ. ಸರಿ, ಅಷ್ಟಾಗಿ ರಾವಣ ಸೀತೆಯನ್ನು ಮುಂದೆ ಕರ್ಕೊಂಡೋಗಿ ಲಂಕೆಗೆ ಹೋಗ್ತಾನೆ. ಅಲ್ಲಿ ತನ್ನ ಅರಮನೆ, ತನ್ನ ಆಸ್ತಿ ಅಂತಸ್ತು ಎಲ್ಲವನ್ನೂ ತೋರಿಸ್ತಾನೆ. ಅವನ ಆಸೆ ಏನಿತ್ತು ಅಂದರೆ ಸೀತೆ ಮಾರೋಗ್ಬೋದು, ನನ್ನ ಐಶ್ವರ್ಯ ನೋಡಿ ಸೀತೆ ಮಾರೋಗ್ಬೋದು ಅಂತ. ಆದರೆ ಸೀತೆಗೆ ಅದರ ಬಗ್ಗೆ ಕಿಂಚಿತ್ತೂ ಆಸೆ ಇಲ್ಲ. ಅವಳು ರಾವಣನ ಅವಹೇಳನ ಮಾಡ್ತಾಳೆ. ಏನು ಅಂದ್ಕೊಂಡಿದ್ಯಾ? ನಿನಗಿನ್ನ ಶ್ರೀಮಂತವಾಗಿರುವಂಥ ಅಯೋಧ್ಯೆಯನ್ನು ಬಿಟ್ಟು ನಾನು ಕಾಡಲ್ಲಿ ನಮ್ಮ ಗಂಡನ ಜೊತೆ ಬಂದಿದ್ದೀನಿ, ಹಾಂ, ಇದೆಲ್ಲ ನಂಗೆ ಮಾರೋಗ್ತೀನಿ ಅಂದ್ಬಿಟ್ಟು ಅವಳು ಚೆನ್ನಾಗಿ ಬೈತಾಳೆ. ಮತ್ತು ಯಾವತ್ತೂ ಅವಳು ಪರಪುರುಷನ ಕಣ್ಣೆತ್ತಿ ನೋಡಬಾರ್ದು ಅಂದ್ಬಿಟ್ಟು ರಾವಣನ ಜೊತೆ ಮಾತಾಡಬೇಕಾದ್ರೆ ಒಂದು ಹುಲ್ಕಡ್ಡಿ ಮುಂದೆ ಇಟ್ಕೊಂಡು ಹುಲ್ಕಡ್ಡಿ ನೋಡ್ಕೊಂಡು ಮಾತಾಡ್ತಾರೆ. ಹೇಳ್ತಾಳೆ ರಾಮನ ಶಕ್ತಿ ಏನು, ರಾಮ ಎಂತೆಂಥ ರಾಕ್ಷಸರನ್ನು ಎಷ್ಟು ಸಲೀಸಾಗಿ ಸಾಯಿಸ್ತಾ ಅಂತೆಲ್ಲ ಹೇಳ್ತಾಳೆ. ಮತ್ತು ನಿನ್ನ ಸಾವು ಖಂಡಿತ ಹತ್ರ ಬರ್ತಾ ಇದೆ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಅವಳು ಯಾವಾಗ ಮನಸ್ಸು ಪರಿವರ್ತನೆ ಆಗುತ್ತೋ ಅಲ್ಲಿ ತನಕ ಅವರು ಅಶೋಕ ವಾಟಿಕೆಯಲ್ಲಿ ಇರಲಿ ಅಂದ್ಬಿಟ್ಟು ರಾವಣ ಅವಳನ್ನು ಕೆಲವು ರಾಕ್ಷಸಿಯರನ್ನು ನೋಡ್ಕೊಳಕ್ಕೆ ಬಿಟ್ಟು ಅಶೋಕ ವಾಟಿಕೆಯಲ್ಲಿ ಸೀತೆನಲ್ಲಿ ಬಿಡ್ತಾನೆ. ಇತ್ತ ರಾಮ ಮಾರೀಚನನ್ನು ಕೊಂದು ಬರ್ತಾ ಇರ್ಬೇಕಾದ್ರೆ ಎಲ್ಲ ಅಪಶಕುನಗಳು ಕಾಣುತ್ತೆ. ಮಧ್ಯದಾರಿಯಲ್ಲಿ ಲಕ್ಷ್ಮಣನ ಕಾಣ್ತಾನೆ. ಆಗ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಯಾಕೆ ಬಿಟ್ಟು ಬಂದೆ ಸೀತೆನಾ? ಏನೋ ಸಮಸ್ಯೆ ಆಗಿದೆ ಅಂತ ಕೋಪ ಮಾಡ್ಕೋತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಈ ರೀತಿಯಾಗಿ ನೀನು ಕೂಕೊಂಡಾಗ ಸೀತೆ ನನ್ನನ್ನು ಬೈದು ಕಳಿಸ್ಬಿಟ್ಲು, ನಾನು ಏನೂ ಮಾಡೋಕ್ಕೆ ದಾರಿ ಇರಲಿಲ್ಲ ಅಂತ. ಸರಿ ಅಂದ್ಕೊಂಡು ರಾಮ ತುಂಬ ಒಂದು ಚಿಂತಾಕ್ರಾಂತನಾಗಿ ಲಕ್ಷ್ಮಣ ಹತ್ರ ಸುತ್ಕೊಂಡು ಬಂದು ನೋಡ್ತಾರೆ. ಆದರೆ ಅಲ್ಲಿ ಪರ್ಣಕುಟಿಯಲ್ಲಿ ಸೀತೆ ಇರೋದಿಲ್ಲ. ಆಗ ಇಬ್ಬರು ಅಲ್ಲಿಂದ ಓಡೋಗಿ ಎಲ್ಲ ಕಡೆ ಹುಡುಕ್ತಾರೆ. ಮರಗಳನ್ನು ನೋಡ್ತಾರೆ. ಸೀತೆ ಎಲ್ಲಿದೆಯಾ ಅಂತ ಎಲ್ಲರೂ ಕೇಳ್ತಾರೆ, ಪ್ರಾಣಿ ಪಕ್ಷಿಗಳನ್ನ ಕೇಳ್ತಾರೆ. ಆದರೆ ಅವ್ರಿಗೇನೂ ಗೊತ್ತಾಗಲ್ಲ. ಆಗ ರಾಮನಿಗೆ ತುಂಬ ಚಿಂತೆ ಆಗುತ್ತೆ. ಆಗ ಲಕ್ಷ್ಮಣ ಹೇಳ್ತಾನೆ, ಖಂಡಿತವಾಗಲೂ ನೀನೇನು ತಲೆ ಕೆಡಿಸ್ಕೋಬೇಡ, ನಾವು ಸೀತೆನ ಹುಡ್ಕೋಣ ಅಂತ ಹೇಳ್ತಾನೆ. ಆಗ ರಾಮ ತುಂಬ ವಿಫಲನಾಗಿ ಸೀತೆನ ಕಳ್ಕೊಂಡೇನೋ ಅಂತ ತುಂಬ ದುಃಖ ಪಡ್ತಾ ಇರ್ತಾನೆ. ಇಲ್ಲಿ ತನಕ ನಾನು ಕಾಡಿಗೆ ಬಂದಿದ್ದು ಎಲ್ಲ ಏನೂ ನನಗೆ ದುಃಖ ಆಗಿರಲಿಲ್ಲ, ಆದರೆ ಇವತ್ತು ಸೀತೆ ಇಲ್ಲದೆ ನಾನು ಒಂದು ಕ್ಷಣ ಬದುಕಿರೋದಿಲ್ಲ ಅಂದ್ಬಿಟ್ಟು ತನ್ನ ಸೀತೆ ಮೇಲಿದ್ದಂತಹ ಆ ಪ್ರೀತಿ ತೋರಿಸ್ಕೋತಾನೆ. ಅಲ್ಲಿಂದ ಮುಂದೆ ಹೋಗ್ತಾರೆ ಹುಡುಕ್ತಾ. ಆಗ ಅಲ್ಲಿ ಸೀತೆಯ ಕೆಲವು ಹೆಜ್ಜೆ ಗುರುತುಗಳನ್ನ ನೋಡ್ತಾರೆ. ಆಮೇಲೆ ಅಲ್ಲಿ ಕೆಲವು ಸೀತೆ ಆಭರಣಗಳು ಬಿದ್ದಿರುತ್ತೆ. ನೋಡಿದಾಗ ಯಾವುದೋ ರಾಕ್ಷಸ ಎತ್ಕೊಂಡು ಹೋಗಿದ್ದೇನೆ ಅಂತ ರಾಮನಿಗೆ ಅನುಮಾನ ಬರುತ್ತೆ. ತುಂಬ ಗಾಬರಿ ಆಗುತ್ತೆ. ಆವಾಗ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ, ನೀನು ಈ ಥರ ಇಂತಹ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನೀನು ಈ ಥರ ಧೃತಿಗೆಡೋದ್ರಲ್ಲಿ ಏನೂ ಅರ್ಥ ಇಲ್ಲ, ನಾವು ಹುಡ್ಕೋಣ ಸೀತೆ ಸಿಗ್ತಾಳೆ ಅಂತ ಹೇಳ್ತಾನೆ. ತದನಂತರ ಸ್ವಲ್ಪ ಮುಂದೆ ಬಂದು ನೋಡ್ತಾರೆ, ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಜಟಾಯುನ ನೋಡ್ತಾರೆ. ಮೊದಲಿಗೆ ಕೋಪ ಬರುತ್ತೆ, ಜಟಾಯು ಏನೋ ಮಾಡಿದ್ನೇನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಆಮೇಲೆ ಗೊತ್ತಾಗತ್ತೆ, ರಾವಣ ಸೀತೆಯನ್ನು ಹೊತ್ಕೊಂಡು ಹೋಗಿದ್ದಾನೆ. ಮತ್ತು ಸೀತೆಯನ್ನು ಕಾಪಾಡೋಕ್ಕೆ ಜಟಾಯು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆ ಅಂತ ಗೊತ್ತಾದಾಗ ರಾಮನಿಗೆ ಜಟ ಮೇಲೆ ತುಂಬ ಪ್ರೀತಿ ಉಕ್ಕಿ ಬರುತ್ತೆ. ಜಟಾಯುಗೆ ತನ್ನ ತಂದೆಯ ರೀತಿಯಲ್ಲಿ ಶವ ಸಂಸ್ಕಾರವನ್ನು ಮಾಡ್ತಾನೆ. ಸರಿ, ಅಲ್ಲಿಂದ ಮುಂದೆ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕ್ದ ಮುಂದೆ ಬರ್ತಾರೆ. ಅಲ್ಲಿ ಕಬಂಧ ಅಂತ ಒಬ್ಬ ರಾಕ್ಷಸ. ಅವತ್ತು ಹೇಳಿದಂಗೆ ಕಬಂಧ ರಾಕ್ಷಸನಿಗೆ ದೊಡ್ಡ ದೊಡ್ಡ ಕೈಗಳು, 8 ಮೈಲಿ ಕೈಗಳು, ಹೊಟ್ಟೆಯಲ್ಲಿ ಒಂದು ಕಣ್ಣು ಅಷ್ಟೆ, ಬೇರೆ ಏನೂ ಇರಲ್ಲ. ಅವನು ಏನೇನು ಕೈಗೆ ಸಿಗುತ್ತೋ ಎಲ್ಲವನ್ನು ತಿನ್ಕೋತಾ ಇರ್ತಾನೆ. ಕಡೆಗೆ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನೂ ಹಿಡ್ಕೋತಾನೆ. ಆಗ ಅವನ ಕೈಗಳನ್ನು ರಾಮ ಲಕ್ಷ್ಮಣ ಇಬ್ಬರು ಕತ್ತರಿಸ್ತಾರೆ. ಆಗ ಕಬಂಧ ತನ್ನ ಮೂಲ ಸ್ವರೂಪನ ಅವ್ರಿಗೆ ತೋರಿಸ್ತಾನೆ ಮತ್ತು ಹೇಳ್ತಾನೆ, ನೀವೇನೂ ಗಾಬರಿ ಪಡಬೇಡಿ, ನೀವು ಇದೇ
ದಕ್ಷಿಣ ದಿಕ್ಕಿನಲ್ಲಿ ಹೋಗಿ ಇಲ್ಲಿ ಹತ್ತಿರದಲ್ಲಿ ಆ, ಆ, ಶಬರಿ ಇದ್ದಾಳೆ, ನೀವು ಅವಳನ್ನು ಮೊದಲು ದರ್ಶನ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಾ ಸುಗ್ರೀವ ಅಂತ ಒಬ್ಬ ಇದ್ದಾನೆ, ಅವನ ಜೊತೆ ಸ್ನೇಹವನ್ನು ಮಾಡಿ. ಸರಿ, ರಾಮ ಮತ್ತು ಶಬರಿಯ ಮಿಲನ ಆಗುತ್ತೆ. ಶಬರಿ ಎಷ್ಟೋ ವರ್ಷಗಳಿಂದ ರಾಮ ಬರ್ತೀನಿ ಅಂತ ಕಾಯ್ತಾ ಇರ್ತಾಳೆ. ರಾಮನಿಗೆ ತನ್ನ ಪ್ರೀತಿಯಿಂದ ಕಿತ್ತಂತಹ ಹಣ್ಣುಗಳನ್ನು ಕೊಡ್ತಾಳೆ. ರಾಮ ಅದನ್ನು ಭಕ್ತಿಯಿಂದ ಕೊಟ್ಟಂತಹ ಹಣ್ಣುಗಳನ್ನು ಸ್ವೀಕಾರ ಮಾಡ್ತಾನೆ. ಕಡೆಗೆ ಶಬರಿ ಅವಳ ಜೀವನದ ಸಾರ್ಥಕತೆ ಆಗುತ್ತೆ. ಅವಳು ಉತ್ತಮ ಲೋಕವನ್ನು ಪ್ರವೇಶ ಮಾಡ್ತಾಳೆ. ಈ ಕಡೆ ಕಬಂಧ ಹೇಳಿದಂಗೆ ಋಷ್ಯಗಮುಖ ಪರ್ವತದ ಹತ್ರ ರಾಮ ಬರ್ತಾರೆ. ಆಗ ಆ ಪಂಪಾ ಸರೋವರ ಕ್ಷೇತ್ರ ಏನಿದೆ ಅಲ್ಲಿನ ಆ ಸೌಂದರ್ಯದ ವರ್ಣನೆ ಇದೆ. ತದನಂತರ ಆ ಪಂಪಾ ಸರೋವರದ ಹತ್ತಿರವೇ ಇದ್ದಂತಹ ಆ ಋಷಿಮುಖ ಪರ್ವತಕ್ಕೆ ಬರ್ತಾರೆ. ಅಲ್ಲಿಗೆ ಅರಣ್ಯಕಾಂಡದ ಸಮಾಪ್ತಿಯಾಗುತ್ತೆ. ಯಾಕಂದರೆ ಈಗ ಆ ಋಷಿಮುಖ ಪರ್ವತದಿಂದ ಬರೋದು ಕಿಷ್ಕಿಂಧೆ. ಇವತ್ತು ನಾವೇನು ಹಂಪಿ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಿಂದಿನ ಕಾಲದಲ್ಲಿ ಪಂಪ ಸರೋವರ ಅಂತ ಹೇಳಿದ್ದಾರೆ, ಪಂಪ ಅಂತ. ಸೊ ಅದೇ ಹಂಪಿ, ಅಲ್ಲಿಯೇ ಕಿಷ್ಕಿಂಧೆ ಅಂತ ಇತ್ತು. ನಮಗಿವತ್ತು ಅಲ್ಲಿ ಹೋದರೆ ಅಂಜನಾದ್ರಿ ಇದೆ, ಹನುಮಂತ ಹುಟ್ಟಿದಂತಹ ಜಾಗ. ಸೊ ಇನ್ನೂ ಕೆಲವು ನಿಮಿಷಗಳ ಕಾಲ ನಾವು ಕಿಷ್ಕಿಂಧ ಕಾಂಡದ ಒಂದು ಸಾರಾಂಶವನ್ನು ಚರ್ಚೆ ಮಾಡ್ತೀವಿ. ಒಂದು 10 ನಿಮಿಷ ಆಗುತ್ತೆ ಎಕ್ಸ್ಟ್ರಾ. ಆಗ ಪಂಪಾ ಸರೋವರಕ್ಕೆ ಬರ್ತಾರೆ. ಅಲ್ಲೇ ಹತ್ತಿರದಲ್ಲೇ ಋಷಿಮುಖ ಪರ್ವತ ಇರುತ್ತೆ. ಸುಗ್ರೀವನಿಗೆ ರಾಮ ಮತ್ತು ಲಕ್ಷ್ಮಣರನ್ನು ನೋಡಿ ಅವನಿಗೆ ಭಯ ಆಗುತ್ತೆ. ಯಾಕಂದರೆ ಅವನ ಮನಸ್ಸಲ್ಲಿ ಏನು ಭಯ ಇರುತ್ತೆ ಅಂತಂದರೆ, ಇವರು ಆಯುಧಗಳನ್ನು ತೊಗೊಂಡ್ಬಂದಿದ್ದಾರೆ, ಇವರೇನಾದರೂ ವಾಲಿಯ ಕಡೆಯವರಾಗಿರ್ಬೋದಾ, ನಮ್ಮನ್ನು ಹುಡುಕಿ ಸಾಯಿಸಕ್ಕೆ ಬಂದಿರ್ಬೋದಾ ಅಂತ ಅವನಿಗೆ ಭಯ ಆಗುತ್ತೆ. ಅವನು ಹನುಮಂತನಿಗೆ ಇವರು ಯಾರು ತಿಳ್ಕೊಬಾ ಅಂತ ಕಳಿಸ್ತಾನೆ. ಆಗ ಹನುಮಂತ ತನ್ನ ಮೂಲ ರೂಪವನ್ನು ಬಿಟ್ಟು ಒಬ್ಬ ಬ್ರಾಹ್ಮಣ ಋಷಿಯ ರೂಪದಲ್ಲಿ ಅವನು ರಾಮ ಲಕ್ಷ್ಮಣನ ಸಂದರ್ಶನ ಮಾಡ್ತಾನೆ. ರಾಮ ಮತ್ತು ಲಕ್ಷ್ಮಣರ ಜೊತೆ ಮಾತುಕತೆ ಮಾಡ್ತಾನೆ. ಆಗ ರಾಮ ಯಾರು ಅಂತ ಗೊತ್ತಾಗುತ್ತೆ ಹನುಮಂತನಿಗೆ. ಅವನು ಬೇರೆ ಯಾರೂ ಅಲ್ಲ, ನನ್ನ ಆರಾಧ್ಯ ದೇವನಾದ ರಾಮ ಅಂತ ನೋಡಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಅವರಿಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನಿಜವಾಗ್ಲೂ ಸೀತೆ ಹುಡುಕಕ್ಕೆ ನಾವು ಸಹಾಯ ಮಾಡ್ತೀವಿ. ಮುಖ್ಯವಾಗಿ ಇವಾಗ ರಾಜ್ಯಭ್ರಷ್ಟನಾದಂತಹ ಸುಗ್ರೀವ ನಮ್ಮ ಜೊತೆ ಇದ್ದಾನೆ, ಅವನನ್ನು ನಾವು ಕೂಡೋಣ ಅಂತ ಹನುಮಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ರಾಮ ಲಕ್ಷ್ಮಣನ ತನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ಅವನು ಸುಗ್ರೀವನ ಹತ್ರ ಕರ್ಕೊಂಡ್ಬರ್ತಾನೆ. ರಾಮ ತನ್ನ ಕಥೆಯನ್ನು ಹೇಳ್ತಾನೆ, ಸುಗ್ರೀವ ತನ್ನ ಕಥೆಯನ್ನು ಸುಗ್ರೀವ ಹೇಳ್ತಾನೆ. ಏನಾಗಿರುತ್ತೆ ಅಂತಂದರೆ, ಸುಗ್ರೀವ ಮತ್ತು ವಾಲಿಬ್ರು ತುಂಬ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಅಣ್ಣ ತಮ್ಮಂದರು. ಒಂದು ಸಾರಿ ಒಬ್ಬ ಮಾಯಾವಿ ಅಂತ ಒಬ್ಬ ರಾಕ್ಷಸ ವಾಲಿಗೆ ಯುದ್ಧಕ್ಕೆ ಕರೀತಾನೆ. ವಾಲಿಯು ಪ್ರತಿಮ ಶಕ್ತಿಶಾಲಿ. ಅವನು ಎಷ್ಟು ಶಕ್ತಿಶಾಲಿ ಅಂದರೆ ರಾವಣನೇ ಸೋತ್ಬಿಟ್ಟಿರ್ತಾನೆ ಯುದ್ಧದಲ್ಲಿ, ಅಷ್ಟು ಶಕ್ತಿಶಾಲಿ. ಆ ಮಾಯಾವಿ ಅನ್ನೋ ರಾಕ್ಷಸ ವಾಲಿ ಯುದ್ಧಕ್ಕೆ ಕರೆದಾಗ ವಾಲಿ ಯುದ್ಧ ಮಾಡ್ತಾನೆ. ಸುಮಾರು ದಿನಗಳ ಕಾಲ ಯುದ್ಧ ಆಗುತ್ತೆ. ಎಷ್ಟೋ ದಿನಗಳ ಯುದ್ಧ ಆದಮೇಲೆ ರಕ್ತ ಹರಿಲಿಕ್ಕೆ ಶುರುವಾಗುತ್ತೆ. ಸುಗ್ರೀವ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾನೆ, ಗುಹೆ ಹೊರಗಡೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಾದರೂ ಬಹುಶಃ ವಾಲಿನೇ ಸತ್ತೋಗ್ಬಿಟ್ನಾ ಅಂತ. ಆವಾಗ ವಾಲಿನ ಸತ್ತೋಗಿದ್ರೆ ಈ ದೊಡ್ಡ ರಾಕ್ಷಸ ಬಂದು ನಮಗೆಲ್ಲ ತೊಂದರೆ ಕೊಡ್ತಾನೆ ಅಂದ್ಬಿಟ್ಟು ಆ ಗುಹೆಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಇಟ್ಟು ಅವನು ಬಹುಶಃ ವಾಲಿ ಸತ್ತೋಗಿದ್ದಾನೆ ಅಂದ್ಬಿಟ್ಟು ಕಿಷ್ಕಿಂಧೆಗೆ ತಾನೇ ರಾಜನಾಗಿ ಕೂತ್ಕೋತಾನೆ. ಇತ್ತ ವಾಲಿ ಆ ಕಲ್ಲು ಯಾರಿಟ್ಟಿದ್ದು ಅಂತ ಗೊತ್ತಾಗಲ್ಲ. ಎಷ್ಟೋ ಪ್ರಯತ್ನ ಮಾಡಿ ಕಡೆಗೆ ಕಲ್ಲನ್ನು ದೂಕಿ ಬಂದಾಗ ಸುಗ್ರೀವ ಈ ಥರ ಸಿಂಹಾಸನ ಕೂತಿರೋದು ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ. ಮತ್ತು ಅವನು ಸುಗ್ರೀವನಿಗೆ ಚೆನ್ನಾಗಿ ಬೈದು, ನೀನು ರಾಜದಾಸಿಯಿಂದ ನನ್ನನ್ನು ಕೂಡಾಕಿದ್ದೆ ಅಂದ್ಬಿಟ್ಟು ಚೆನ್ನಾಗಿ ಜಗಳ ಮಾಡಿ ಸುಗ್ರೀವನನ್ನು ಓಡಿಸ್ಬಿಡ್ತಾನೆ. ಮತ್ತು ಸುಗ್ರೀವನ ಹೆಂಡತಿ ಸುರಮೆಯನ್ನು ತಾನೇ ಹೆಂಡತಿಯಾಗಿ ಇಟ್ಕೊಂಡ್ಬಿಡ್ತಾನೆ ವಾಲಿ. ಸೊ ಇವಾಗ ಸುಗ್ರೀವ ಅವನು ರಾಜ್ಯಭ್ರಷ್ಟ ಆದ, ಅವನಿಗೂ ಹೆಂಡತಿ ಇಲ್ಲ. ಈ ಕಡೆ ರಾಮನೂ ಸಹಿತ ರಾಜ್ಯದಲ್ಲಿ ಇಲ್ಲ, ಅವನು ವನವಾಸ ಮಾಡ್ತಾ ಇದ್ದಾನೆ, ಹಾಗೂ ಅವನು ಸೀದೆ ನೋಡ್ಕೊಂಡು ಬಂದಿದ್ದಾನೆ. ಸೊ ಈ ರೀತಿಯಾಗಿ ತನ್ನ ಹೆಂಡತಿನೂ ಜೊತೆಗಿಲ್ಲ, ರಾಜ್ಯವೂ ಜೊತೆಗಿಲ್ಲ. ಸೊ ಅದರಿಂದ ರಾಮ ಮತ್ತು ಸುಗ್ರೀವ ಇಬ್ಬರು ಸಮಾನ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇಬ್ಬರು ಸ್ನೇಹಿತರಾಗ್ತಾರೆ. ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಸ್ನೇಹಿತರಾಗ್ತಾರೆ. ಆಗ ವಾಲಿಯ ಪ್ರತಾಪ ಏನು ಅದ್ರ ಬಗ್ಗೆ ತಾನು ಸುಗ್ರೀವ ಹೇಳ್ಕೊತಾನೆ. ಮತ್ತು ನಾನು ರಾಜ ಆದರೆ ನಾನು ಖಂಡಿತವಾಗಿ ಸೀತೆ ಉಳಿಸ್ಕೊಡ್ತೀನಿ ಅಂತ ಅವನು ಹೇಳ್ತಾನೆ.
ಆ ಸಮಯದಲ್ಲಿ ಜ್ಞಾಪಕ ಆಗತ್ತೆ ಸುಗ್ರೀವನಿಗೆ, ಓ ಬಹುಶಃ ಸೀತೆ ಅಂದರೆ ರಾವಣ ಎತ್ಕೊಂಡು ಹೋಗ್ತಾ ಇದ್ದಲ್ಲ ಅವರೇನಾ ಅಂತ ತಾನು ಅನುಮಾನ ಬರುತ್ತೆ. ಆಗ ಅವನು ಅಲ್ಲಿ ಸೀತೆ ಹಾಕಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಹಾಕಿದಂತಹ ಒಂದು ಆಭರಣಗಳನ್ನು ತೊಗೊಂಬಂದು ತೋರಿಸ್ತಾರೆ. ಅದನ್ನು ನೋಡಿದ ತಕ್ಷಣ ರಾಮನಿಗೆ ಕಣ್ಣು ಬಳಬಳ ಅಂತ ನೀರು ಸುರಿದೋಗುತ್ತೆ. ಹೌದು, ಇದೇ ನನ್ನ ಸೀತೆಯ ಆಭರಣ. ಕಡೆಗೆ ಅವನು ಲಕ್ಷ್ಮಣಂಗೆ ಖಾತ್ರಿ ಮಾಡಿಸ್ ಲಕ್ಷ್ಮಣಂಗೆ ತೋರಿಸ್ತಾರೆ. ಲಕ್ಷ್ಮಣ, ಇದು ಸೀತೆಯ ಆಭರಣ ನೋಡು ಅಂದಾಗ ಲಕ್ಷ್ಮಣ ಹೇಳ್ತಾನೆ, ನಾಯಂ ಜಾನಾಹಿ ಕೇಯೂರಂ. ಇದು ಕೇಯೂರ ನಂಗೆ ಗೊತ್ತಿಲ್ಲ ಸೀತೆದ ಅಲ್ವಾ ಅಂತ. ಬೇರೆ ಆಭರಣಗಳು ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿರೋದು ಒಂದೇ, ಕಾಲ್ಗೆಜ್ಜೆ ಇದೆ ನೋಡು, ನೂಪುರಂ ತೇಬಿ ಜಾನಮಿ, ಅದು ಮಾತ್ರ ನಂಗೆ ಗೊತ್ತು. ಕಾಲ್ಗೆಜ್ಜೆ ಸೀತೆ ಇದೆ ಅಂತ ಗೊತ್ತು, ಯಾಕಂದರೆ ದಿನ ನಾನು ಸೀತೆಗೆ ನಮಸ್ಕಾರ ಮಾಡ್ತಾ ಇದ್ದಾಗ ನೋಡ್ತಾ ಇದ್ದೆ ಅಷ್ಟೆ. ನೋಡಿ, ಇದು ಲಕ್ಷ್ಮಣನ ಭ್ರಾತೃಪ್ರೇಮ ಮತ್ತು ಸೀತೆಯ ಮೇಲಿದ್ದಂತಹ ಭಕ್ತಿ. ಸೊ ಈ ರೀತಿಯಾಗಿ ರಾಮನಿಗೆ ಸೀತೆ ಯಾರು ಕದ್ಕೊಂಡು ಹೋದ್ರು ಅಂತ ಖಾತ್ರಿ ಆಗುತ್ತೆ, ರಾವಣ ಅಂತ. ಮತ್ತು ರಾವಣನ ಬಗ್ಗೆ ಇನ್ನೇನಾದರೂ ವಿಚಾರಗಳು ಗೊತ್ತಾ ಅಂತ ಸುಗ್ರೀವನ್ನ ಕೇಳ್ತಾನೆ. ಆಗ ಸುಗ್ರೀವ ಹೇಳ್ತಾನೆ ರಾವಣನ ಬಗ್ಗೆ, ಮತ್ತು ಹೇಳ್ತಾನೆ, ಖಂಡಿತವಾಗಲೂ ನಾವೆಲ್ಲ ಸೇರಿಕೊಂಡು ರಾವಣನ ಸಾಯಿಸಿ ಸೀತೆನ ಕರ್ಕೊಂಬರೋಣ. ಮುಖ್ಯವಾಗಿ ಅದಕ್ಕೆ ಮುಂಚೆ ನನಗೆ ಸೈನ್ಯ ಬೇಕು, ರಾವಣನ ಸಾಯಿಸಬೇಕು ಅಂದರೆ. ಆ ಸೈನ್ಯ ಇವಾಗ ವಾಲಿ ಕೈಲಿದೆ, ಆದ್ದರಿಂದ ನೀನು ನಂಗೆ ಸಹಾಯ ಮಾಡೋದಾಗ ಖಂಡಿತವಾಗ್ಲೂ ರಾಮ ಹೇಳ್ತಾನೆ, ಇವಾಗೇನು ವಾಲಿನ ಸಂಹಾರ ಮಾಡಬೇಕಲ್ಲ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಹೇಗೆ ಮಾಡೋದು? ಅದಕ್ಕೋಸ್ಕರ ವಾಲಿನ ಯುದ್ಧಕ್ಕೆ ಕರೀತಾನೆ. ಮತ್ತು ಅದಕ್ಕೆ ಮುಂಚೆ ವಾಲಿನ ಯುದ್ಧ ಕರೆಯೋಕ್ಕೆ ಮುಂಚೆ ರಾಮನ ಶಕ್ತಿ ಎಷ್ಟು ಅಂತ ಅವನು ಸ್ವಲ್ಪ ಅನುಮಾನ. ಯಾಕಂದರೆ ವಾಲಿ ಎಷ್ಟು ಶಕ್ತಿಶಾಲಿಯಾಗಿದ್ದ. ಸೊ ಅವನು ಹೇಳ್ತಾನೆ, ಹೇಗೆ ಇವಾಗ ನಂಬಲಿ ನೀನು ವಾಲಿನ ಕೊಲ್ಬೋದು ಅಂತ. ಆಗ ಹೇಳ್ತಾನೆ, ಹಿಂದೆ ಒಬ್ಬ ರಾಕ್ಷಸ ಇದ್ದ, ಅವನ ಹೆಸರು ದುಂದುಭಿ. ಆ ದುಂದುಭಿ ಅನ್ನೋ ರಾಕ್ಷಸ ಅವನನ್ನು ಸಂಹಾರ ಮಾಡ್ತಾನೆ ವಾಲಿ. ಸಂಹಾರ ಮಾಡಿ ತನ್ನ ಕಾಲಿನ ಹೆಬ್ಬೆಟ್ಟಿನಲ್ಲಿ ಒದಿತಾನೆ. ಒದ್ದಾಗ ಅವನು ಎಷ್ಟೋ ಯೋಜನೆಗಳ ದೂರ ಬಂದು ಬೀಳ್ತಾನೆ ಆ ರಾಕ್ಷಸ. ಆವಾಗ ಆ ರಾಕ್ಷಸನ ದೇಹ ಹಾರ್ಕೊಂಡ್ಬರ್ಬೇಕಾದ್ರೆ ಅವನ ದೇಹದಿಂದ ರಕ್ತ ಈ ಋಷಿಮುಖ ಪರ್ವತದ ಮೇಲೆ ಬೀಳುತ್ತೆ. ಆಗ ಮಾತಂಗ ಋಷಿಗಳು ಇಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಆ ಮಾತಂಗ ಋಷಿಗಳು ರಕ್ತ ಬಿದ್ದದ್ದು ನೋಡಿ ಶಾಪ ಕೊಡ್ತಾರೆ. ಈ ರಕ್ತವನ್ನು ಬೀಳಿಸಿದ ಯಾರೋ ಕಾರಣಕರ್ತರೋ ಅವ್ರೇನಾದರೂ ಇಲ್ಲಿಗೆ ಬಂದರೆ ಅವರು ತಲೆ ಹೊಡೆದು ಸಾಯ್ತಾರೆ ಅಂತ ಅವ್ರು ಶಾಪ ಕೊಡ್ತಾರೆ. ಅದಕ್ಕೋಸ್ಕರ ವಾಲಿ ಅಲ್ಲಿಗೆ ಬರ್ತಾ ಇರಲ್ಲ. ಸೊ ಈ ರೀತಿಯಾಗಿ ಆ ದುಂದುಭಿ ಶರೀರವನ್ನು ಇಷ್ಟು ದೂರುವ ಒದ್ಯೋ ಶಕ್ತಿ ವಾಲಿಗಿತ್ತು. ಇವಾಗ ದುಂದುಭಿಯ ಶರೀರ ಇಲ್ಲ, ಅವನ ಮೂಳೆ ಇದೆ. ತುಂಬ ಬೃಹದಾಕಾರವಾದ ದೇಹ ಅದು. ಆಗ ರಾಮ, ನೀನೇನು ಮಾಡಬಲ್ಲೆ ಅಂದಾಗ ರಾಮ ತನ್ನ ಶಕ್ತಿಯನ್ನು ತೋರಿಸ್ತಾನೆ. ಅವನು ಆ ಮೂಳೆ, ಆ ದೊಡ್ಡ ಭಾರಿ ಗಾತ್ರದ ಮೂಳೆಯನ್ನು ಒದ್ದಾಗ ಅದು ತುಂಬ ದೂರ ಹೋಗಿ ವಾಲಿಗಿನ್ನ ಎಷ್ಟೋ ಪಟ್ಟು ದೂರ ಹೋಗಿ ಬೀಳುತ್ತೆ. ಸ್ವಲ್ಪ ನಂಬಿಕೆ ಬರುತ್ತೆ ಸುಗ್ರೀವನಿಗೆ, ಆದರೆ ಫುಲ್ ಬಂದಿರಲ್ಲ. ಅವನು ಹೇಳ್ತಾನೆ, ವಾಲಿ ಒದ್ದಾಗ ಅದಿನ್ನೂ ಮಾಂಸ ರಕ್ತ ತುಂಬಿದಂತಹ ದೇಹ ಆಗಿತ್ತು, ತುಂಬ ಭಾರ ಜಾಸ್ತಿ ಇತ್ತು. ಇವಾಗ ಬರೀ ಮೂಳೆ ಇತ್ತು. ಅದರಿಂದ ನನಗೆ ಇನ್ನೂ ಏನಾದರೂ ಮಾಡ್ತೀಯ ಅಂದಾಗ ಅಲ್ಲಿ ಸಾಲ ವೃಕ್ಷಗಳಿರುತ್ತೆ, 7 ಸಾಲ ವೃಕ್ಷಗಳಿರುತ್ತೆ. ಒಂದೇ ಬಾಣದಿಂದ ರಾಮ 7 ಸಾಲ ವೃಕ್ಷಗಳನ್ನು ತೂತು ಮಾಡಿ ಅದು ಬೇರೆ ಪಾತಾಳ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ರಾಮನ ಬತ್ತಳಿಕೆಯಲ್ಲಿ ಕೂತ್ಕೊಳ್ಳುತ್ತೆ. ಆವಾಗ ಸುಗ್ರೀವನಿಗೆ ಧೈರ್ಯ ಬರುತ್ತೆ. ಸರಿ ಅಂದ್ಬಿಟ್ಟು ವಾಲಿನ ಯುದ್ಧ ಕರೀತಾನೆ. ಯುದ್ಧ ಮಾಡಬೇಕಾದ್ರೆ ಚೆನ್ನಾಗಿ ಒಡ್ಸ್ಕೊತಾನೆ ವಾಲಿ ಕೈಲಿ. ಯಾರೂ ಅವನು ಸಹಾಯ ಮಾಡೋದಿಲ್ಲ. ಯಾಕಂದರೆ ರಾಮ ಹೇಳಿರೋದು, ನಾನು ಮರೆಯಲ್ಲಿ ನಿಂತ್ಕೊಂಡು ಬಾಣ ಬಿಡ್ತೀನಿ ಅಂತ. ಆದರೆ ಏನು ಬಾಣ ಬರಲೇ ಇಲ್ಲ. ಚೆನ್ನಾಗಿ ಹಣ್ಣುಗಾಗಿ ನೀರಿಗಾಗಿ ಬರ್ತಾನೆ. ತುಂಬ ದುಃಖ ಆಗುತ್ತೆ. ಏನು ರಾಮ, ನೀನು ಸಹಾಯ ಮಾಡ್ತೀನಿ ಅಂದೆ, ಏನು ಮಾಡಲೇ ಇಲ್ಲ. ಆಗ ರಾಮ ಹೇಳ್ತಾನೆ, ನನಗೆ ನೀವಿಬ್ಬರು ಅಣ್ಣ ತಮ್ಮಂದರು ಒಂದೇ ಥರ ಕಾಣ್ತೀರಾ. ಯಾರು ವಾಲಿ ಯಾರು ಸುಗ್ರೀವ ಗೊತ್ತಾಗಲ್ಲ. ಅದರಿಂದ ನೀನು ಈ ಗಜಪುಷ್ಪಿ ಇದೆ ನೋಡು, ಅದರ ಬಳ್ಳಿಯನ್ನು ನೀನು ಹಾರವಾಗಿ ಮಾಡ್ಕೊಂಡೋಗಿ ಹಾಕ್ಕೊಂಡೋಗು, ಆವಾಗ ನಂಗೆ ಗೊತ್ತಾಗತ್ತೆ ಅಂತ. ಸರಿ ಅಂದ್ಬಿಟ್ಟು ಅದನ್ನು ಹಾರವಾಗಿ ಮಾಡ್ತಾರೆ. ಆವಾಗ ಅವನು ಮತ್ತೆ ಹೋಗ್ತಾನೆ ಯುದ್ಧ ಮಾಡೋಕ್ಕೆ. ಆಗ ವಾಲಿಯ ಹೆಂಡತಿ ತಾರ ಹೇಳ್ತಾಳೆ ವಾಲಿಗೆ, ನೋಡು ಈಗ ತಾನೇ ಚೆನ್ನಾಗಿ ಒಡೆದು ಕಳಿಸಿದ್ಯಾ,
ಮತ್ತೆ ಬಂದಿದ್ದಾನೆ ಅಂದರೆ ಯಾರೋ ಅವನ ಹಿಂದೆ ಇದ್ದಾರೆ ಇವಾಗ. ನಾವು ಕೇಳಿರೋ ಮಟ್ಟಿಗೆ ವಾಲಿ ರಾಮನ ಜೊತೆ ಸ್ನೇಹ ಆಗಿದೆ, ಅದರಿಂದ ನೀನು ಹೋಗಬೇಡ. ವಾಲಿ ಹೇಳ್ತಾನೆ, ಯಾರಾದರೂ ನನಗೆ ಯುದ್ಧಕ್ಕೆ ಕರೆದ್ರೆ ನಾನು ಯಾವತ್ತೂ ಹೋಗದೆ ಇರೋದಿಲ್ಲ. ಮುಖ್ಯವಾಗಿ ಈ ಸುಗ್ರೀವ ಯಾವತ್ತೂ ನಂಗೆ ತೊಂದರೆ ಕೊಟ್ಟಿರೋನು, ಖಂಡಿತವಾಗ್ಲೂ ನಾನು ಅವನು ಬಿಡಲ್ಲ ಅಂತ ಹೇಳಿ ಯುದ್ಧ ಮಾಡಕ್ಕೆ ಹೋಗ್ತಾನೆ. ಮತ್ತೆ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾ ಇರ್ತಾನೆ ಸುಗ್ರೀವನ್ನ. ಇನ್ನೇನು ಸುಗ್ರೀವನಿಗೆ ಬಲವಾದ ಪೆಟ್ಟು ಹೊಡಿಬೇಕು ಅಷ್ಟರಲ್ಲಿ ರಾಮ ಮರೆಯಿಂದ ಬಾಣ ಬಿಟ್ಟು ಅದು ಬಾಣ ವಾಲಿಯ ಹೃದಯವನ್ನು ನಾಟತ್ತೆ. ಅದು ಮತ್ತೆ ಹೋಗಿ ಬೀಳ್ತಾನೆ ದೂರದಲ್ಲಿ. ಆಗ ಅವನ ದೇಹದಿಂದ ರಕ್ತ ಹರಿದು ಇನ್ನೇನು ಸಾಯಬೇಕು. ಆವಾಗ ವಾಲಿ ಚೆನ್ನಾಗಿ ಬೈತಾನೆ ರಾಮನ, ಅಲ್ಲ ಯಾಕೆ ಈ ಥರ ಮಾಡಿದೆ? ಮರೆಯಲ್ಲಿ ನಿಂತು ಯುದ್ಧ ಮಾಡೋದು ಕ್ಷತ್ರಿಯ ಲಕ್ಷಣನ? ನೀನು ಮೋಸ ಮಾಡಿದ್ಯಾ? ಆಗ ರಾಮ ಹೇಳ್ತಾನೆ, ನೀನು ಬರೀ ಇನ್ನೊಬ್ಬರ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದು, ನಿನ್ನ ಧರ್ಮ ಏನು ಮಾಡಿದ್ಯಪ್ಪ ನೀನು? ನಿನ್ನ ಸ್ವಂತ ತಮ್ಮ ಅವನು ತಪ್ಪೊಪ್ಕೊಂಡಾಗ ನೀನು ಕ್ಷಮಿಸ್ದ? ಇಲ್ಲ. ಮತ್ತೆ ಅವನ ಹೆಂಡತಿನ ನೀನು ಮಗಳ ಸ್ವರೂಪದಲ್ಲಿ ನೋಡಬೇಕು, ಆದರೆ ನೀನು ಇವತ್ತು ಅವಳ ಜೊತೆ ಸಂಸಾರ ಮಾಡ್ತಾ ಇದೀಯ, ಅದು ಧರ್ಮನ? ಇನ್ನೊಬ್ಬರು ಮಾಡ್ಬೇಕಾದ್ರೆ ಧರ್ಮ ಬುದ್ಧಿ ಹೇಳ್ತಿಯಲ್ಲ, ನಿನ್ನ ಕತೆ ಏನು? ನಿನ್ನ ಧರ್ಮದ ಬಗ್ಗೆ ಯೋಚನೆ ಮಾಡು. ಆಗ ಮತ್ತೆ ನೀನು ಇವಾಗ ವಾನರ ಅಂದರೆ ನೀನು ಕ್ಷತ್ರಿಯ ಅಲ್ಲ. ನೀ ಕ್ಷತ್ರಿಯ ಧರ್ಮನ ನಿನಗೆ ಅಪ್ಲೈ ಮಾಡ್ಕೋಬೇಡ. ನೀನು ಅರ್ಧ ಮನುಷ್ಯ ಅರ್ಧ ಪ್ರಾಣಿನ ಯಾವುದೋ ಸಾಯಿಸ್ಬೇಕಾದ್ರೆ, ಬೇಟೆ ಮಾಡಬೇಕಾದ್ರೆ ಮರೆಯಿಂದ ತಾನೇ ಬೇಟೆ ಮಾಡ್ತೀವಿ, ಯಾವತ್ತನ್ನ ಪ್ರಾಣಿ ಎದುರುಗಡೆ ಬೇಟೆ ಮಾಡ್ತೀವಿ ಆಯಿತಾ? ರಾಮ ಹೇಳಿದಾಗ ಸರಿ ಅಂದ್ಬಿಟ್ಟು ವಾಲಿ ಅವನ ತಪ್ಪಿನ ಅರಿವಾಗುತ್ತೆ, ಅಂದರೆ ಅವನು ಮಾಡಿದ ಅಧರ್ಮಗಳೆಲ್ಲ ಅವನಿಗೆ ಗೊತ್ತಾಗುತ್ತೆ. ಆಗ ವಾಲಿ ಕೇಳ್ಕೊತಾನೆ, ಆಯಿತು, ನಾನು ಇನ್ನೇನು ಸಾಯ್ತೀನಿ, ನಿನ್ನ ದರ್ಶನ ಮಾಡ್ತಾ ಸಾಯೋದು ನನ್ನ ಪುಣ್ಯ, ನನ್ನ ಭಾಗ್ಯ. ಯಾಕಂದರೆ ವಾಲಿನೂ ಭಕ್ತನೇ ಆಗಿದ್ದ. ಆದರೆ ಅವ್ರು ಪ್ರಭುಜಿ ಹೇಳ್ತಾ ಇದ್ರು, ಅವನು ಒಂದು ತಪ್ಪು ಮಾಡಿದ್ದೇನೆಂದರೆ ಯಾರ ಆಶ್ರಯ ಬಂದು ಕೇಳಿದಾಗ ಅವನು ಕೊಡಲಿಲ್ಲ, ಕ್ಷಮಿಸಲಿಲ್ಲ. ಅದು ಅವನು ಮಾಡಿದ ತಪ್ಪು. ಅದೇ ರೀತಿಯಾಗಿ ಅವನ ಸಂಹಾರ ಆಯಿತು. ಈಗ ವಾಲಿ ಕೇಳ್ಕೊತಾನೆ, ನನ್ನ ಮಗ ಅಂಗದನ್ನು ಕಾಪಾಡ. ಸರಿ ಅಂದ್ಬಿಟ್ಟು ಅಂಗದನ್ನು ಅವನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ತಾರೆ ಬರ್ತಾಳೆ. ತಾರ ತುಂಬ ದುಃಖವನ್ನು ತೋಡ್ಕೋತಾಳೆ. ನನ್ನ ಗಂಡ ತೀರ್ಕೊಂಡಿದ್ದೊಳಗೆ ತುಂಬ ದುಃಖ ಆಗುತ್ತೆ. ಹನುಮಂತ ಅವಳನ್ನು ಸಮಾಧಾನ ಮಾಡ್ತಾನೆ. ಅಂಗದ ವಾಲಿಯ ಅಂತ್ಯಕ್ರಿಯೆ ಮಾಡ್ತಾರೆ. ತದನಂತರ ಸುಗ್ರೀವನ ಜವಾಬ್ದಾರಿ ಇಬ್ಬರು, ತಾರನ ನೋಡ್ಕೊಳ್ಳೋದು ಮತ್ತು ಅಂಗದನ್ನು ನೋಡ್ಕೊಳ್ಳೋದು ಸುಗ್ರೀವನ ಜವಾಬ್ದಾರಿ. ಅಷ್ಟರಲ್ಲಿ ಮಳೆಗಾಲ ಬಂದ್ಬಿಡುತ್ತೆ. ಮಳೆಗಾಲದಲ್ಲಿ ಸೈನ್ಯನ ಕಳಿಸಿ ಎಲ್ಲ ಹುಡುಕೋದು ಕಷ್ಟ ಆಗುತ್ತೆ. ಚತುರ್ಮಾಸ. ಅವಾಗ ರಾಮಂಗೆ ಹೇಳ್ತಾರೆ, ನೀನು ಈಗ ಚತುರ್ಮಾಸದಲ್ಲಿ ನಾವೆಲ್ಲ ರೆಸ್ಟ್ ಮಾಡೋಣ, ಇಲ್ಲೇ ಇರು, ಚತುರ್ಮಾಸ ಮಳೆಗಾಲ ಮುಗಿದ ನಂತರ ಹುಡುಕಕ್ಕೆ ಕಳಿಸೋಣ ಅಂತ ಹೇಳ್ತಾರೆ. ಸೊ ರಾಮ ಋಷಿಮುಖ ಪರ್ವತದಲ್ಲಿ ಅಲ್ಲಿ ವಾಸ ಮಾಡ್ತಾನೆ. ಮಳೆಗಾಲ ಮುಗಿದ ನಂತರ ಸೀತೆನ ಹುಡುಕಕ್ಕೆ ಅರೇಂಜ್ಮೆಂಟ್ ಮಾಡಬೇಕು. ಈಗ ಅಲ್ಲಿಗೆ ನನ್ನ ಕಡೆಯಿಂದ ವಿರಾಮ. ಈಗ ಇದರಿಂದ ಮುಂದೆ ಚರ್ಚೆ ಏನೆಂದರೆ, ಸುಗ್ರೀವ ಮೈಮರೆತಿರೋದು, ಹನುಮಂತ ಅವನಿಗೆ ಧರ್ಮ ಏನು ಅನ್ನೋದನ್ನು ತಿಳಿ ಹೇಳೋದು, ಆಮೇಲೆ ಲಕ್ಷ್ಮಣ ಬಂದು ಅವನನ್ನು ಮತ್ತೆ ಸರಿಯಾದ ದಾರಿಗೆ ತಗೊಂಬರೋದು, ಮತ್ತು ಸೀತಾನ್ವೇಷಣೆಗೆ ಸೈನ್ಯವನ್ನು ಕಳಿಸೋದು. ಅದನ್ನು ಮುಂದೆ ನಾಳೆ ಪ್ರವಚನದಲ್ಲಿ ಹೇಳ್ತಾರೆ. ಅಷ್ಟು ಹೇಳ್ತಾ ಇಲ್ಲಿಗೆ ಇವತ್ತಿನ ಚರ್ಚೆಗೆ ನನ್ನ ಕಡೆಯಿಂದ ವಿರಾಮ. ಹರೇ ಕೃಷ್ಣ ಪ್ರಭು. ನಾವು ಈ ವಾರ ನಿಮ್ಮ ರಾಮಾಯಣ ಕಥೆನ ಸಂಪೂರ್ಣವಾಗಿ ಕೇಳ್ತಾ ಈ ವಾರ ಫುಲ್ಲು ಅದನ್ನೇ ಮೆಲುಕು ಹಾಕಿದ್ವಿ ಪ್ರಭು ಮನೆಯಲ್ಲಿ. ಸೊ ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು. ಸೊ ತುಂಬಾ ಚೆನ್ನಾಗಿತ್ತು ಪ್ರಭು ಪ್ರವಚನ. ತುಂಬಾ ಧನ್ಯವಾದ ಪ್ರಭು. ಈ ವಾರ ಎಲ್ಲ ನಮ್ಗೆ ರಾಮನ ಕಥೆಗಳನ್ನ ಮೆಲುಕು ಹಾಕೋದಿಕ್ಕೆ ಸಹಾಯ ಮಾಡ್ತಿದ್ದೀರಾ ಪ್ರಭು. ತುಂಬಾ ಥ್ಯಾಂಕ್ಸ್ ಪ್ರಭು. ಹರೇ ಕೃಷ್ಣ. ನನ್ನ ಭಾಗ್ಯ ಭಕ್ತರ ಜೊತೆ ರಾಮನ ಕೀರ್ತನೆ ಮಾಡಿದ್ದು. ಬೇರೆ ಯಾರಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಹಂಚ್ಕೋಬಹುದು, ಅಥವಾ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು.
ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಪರಕಾಯ ಪ್ರವೇಶ ಅಂತಾರೆ, ನಾವು ಇನ್ನು ಆ ಜಾಗದಲ್ಲೇ ನಾವು ನಡೀತಾ ಇದ್ದೇನೋ ಅಂತ ಒಂದು ಫೀಲ್ ಆಯ್ತು. ತುಂಬಾ ಚೆನ್ನಾಗಿ ಮುಡುಗುತ್ತು ಪ್ರಭು. ತುಂಬಾ ಆನಂದನೂ ಆಯ್ತು. ಆ ರಾಮನ್ ಕಥೆದು ಕೆಲವು ದುಃಖಗಳನ್ನು ನಾವೇ ಅನುಭವಿಸ್ತಾ ಇದೇನೋ ಒಂದು ಫೀಲ್ ಆಯ್ತು. ತುಂಬಾ ಚೆನ್ನಾಗಿ ಆಯ್ತು ಪ್ರಭು ಕ್ಲಾಸ್. ಹರೇ ಕೃಷ್ಣ. ಒಂದು ಡೌಟ್ ಪ್ರಭು. ಹಾ, ಆ ದಶರಥ ಮಹಾರಾಜ್ ಕಾಲದಲ್ಲಿ ರಾವಣಂದು ಅವಳಿ ಇತ್ತು ಆಗ್ಲೂವೆ, ಅವ್ರ ಗಮನಕ್ಕೆ ಬಂದಿರ್ಲಿಲ್ವಾ? ಮತ್ತೆ ಇತ್ತು. ಅವರು ಮೀಟ್ ಆಗಿತ್ತ? ಮತ್ತೆ ಅವ್ರ ಇವ್ರ ಜೊತೆ ಯುದ್ಧ ಮಾಡೋಕೆ ಏನಾರ ಒಂದು ಅವಕಾಶ ಇತ್ತ ಅದು? ಸೊ ಅವನು ಯುದ್ಧ ಮಾಡಿದ್ದು ಅನರಣ್ಯನ ಕಾಲದಲ್ಲಿ ಮಾಡಿದ್ದ, ಅಯೋಧ್ಯೆ ಮೇಲೆ ರಾವಣ. ಸೊ ಅವನು ತುಂಬ ಹಳಬ, ರಾವಣನಿಗೆ ತುಂಬ ಆಯುಷ್ಯ ಅವನಿಗೆ. ಸೊ ನಾನು ಇವತ್ತು ಏನು ವಂಶ ಪರಂಪರೆ ಹೇಳಿದೆ, ಇಕ್ಷ್ವಾಕು ವಂಶ, ಅದರಲ್ಲಿ ಅನರಣ್ಯ ಅಂತ ಒಬ್ಬ ರಾಜ ಇದ್ದ. ಅವನ ಕಾಲದಲ್ಲಿದ್ದ ಅವನು ದಿಗ್ವಿಜಯ ಮಾಡೋಕ್ಕೋಸ್ಕರ ಅವನು ರಾವಣ ಎಲ್ಲ ಲೋಕಗಳನ್ನು ಅವನು ಹೋಗ್ತಾ ಇದ್ದ. ಅವನು ಯಮಲೋಕಕ್ಕೆ ಹೋಗಿದ್ದ, ಇಂದ್ರಲೋಕಕ್ಕೆ ಹೋಗಿದ್ದ, ಕಡೆಗೆ ಭೂಲೋಕದಲ್ಲೂ ಎಲ್ಲ ಬೇರೆ ಬೇರೆ ದೇಶಗಳ ಹತ್ರ ಹೋಗಿ ಅವನು ಯುದ್ಧ ಮಾಡಿದ್ದ. ಅವಾಗ ಅಯೋಧ್ಯೆಗೂ ಬಂದಿದ್ದ. ಅವಾಗ ಅಯೋಧ್ಯೆಯನ್ನು ಅವನು ರಾಜ ಅನರಣ್ಯ ಆಳ್ತಾ ಇದ್ದ, ಅವನ ಜೊತೆ ಯುದ್ಧ ಮಾಡ್ತಾನೆ. ಆವಾಗ ಯುದ್ಧದಲ್ಲಿ ಅನರಣ್ಯ ಸೋಲ್ತಾನೆ. ಸೋಲ್ಬೇಕಾದ್ರೆ ಇವನು ಅವಮಾನ ಮಾಡಿ ಅವನನ್ನು ಸಾಯಿಸ್ತಾನೆ. ಅವಾಗ ಅವಮಾನ ಮಾಡಿದಾಗ ಸಾಯಕ್ಕೆ ಮುಂಚೆ ಅವನು ಹೇಳ್ತಾನೆ, ನೀನನ್ನು ಅವಮಾನ ಮಾಡಿದ್ಯಾ, ನಾಳೆ ನನ್ನ ವಂಶಜೇ ನಿನ್ನನ್ನು ಸಾಯಿಸ್ತಾರೆ ಅಂತ ಅವನು ಶಾಪ ಕೊಡ್ತಾನೆ. ಸೊ ಆ ರೀತಿಯಾಗಿ ಆವಾಗ ಭೇಟಿಯಾಗಿತ್ತು. ತದನಂತರ ದಶರಥ ಗೊತ್ತು ಅವನಿಗೆ ರಾವಣ ಬಹಳ ಶಕ್ತಿಶಾಲಿ ಅಂತ. ಅವನು ರಾವಣನ ಎದುರಾಕೊಂಡಿಲ್ಲ, ಅದರ ಅವಶ್ಯಕತೆ ಬರಲಿಲ್ಲ ಅವನಿಗೆ. ಮತ್ತು ರಾವಣನ ದೂರ ಇದ್ದ. ರಾವಣ ಅವನ ಪಾಡಿಗೆ ಅವನು ಲಂಕೆಯಲ್ಲಿ ಅವನು ದೇವತೆಗಳ ಏನೋ ಲೋಕವನ್ನೆಲ್ಲ ಅವನು ಕಂಟ್ರೋಲ್ ಮಾಡ್ತಾ ಇದ್ದ. ಕುಬೇರನನ್ನು ಓಡಿಸ್ಬಿಟ್ಟಿದ್ದ. ಕುಬೇರ ಆ್ಯಕ್ಚುಲಿ ಲಂಕೆ ಕುಬೇರನಿಗೆ ಸೇರಿತ್ತು. ಆ ಕುಬೇರನ ಓಡಿಸ್ಬಿಟ್ಟು ಕುಬೇರನ ಪುಷ್ಪಕ ವಿಮಾನವನ್ನು ತಾನು ಕಿತ್ಕೊಂಡು ಚೆನ್ನಾಗಿ ಅದರ ಆನಂದವನ್ನು ಅನುಭವಿಸ್ತಾ ಇದ್ದ ಅವನು. ಸೊ ಆ ಲೋಕದಲ್ಲಿ ಅವನಿದ್ದ. ದಶರಥ ಮತ್ತು ರಾವಣ ಅಷ್ಟಾಗಿ ಭೇಟಿ ಮಾಡಿದ್ದನ್ನು ನಾನಂತೂ ನೋಡಿಲ್ಲ, ಅಂದರೆ ಕೇಳಿಲ್ಲ. പക്ഷെ ಏನಾದರೂ ಗೊತ್ತಾದರೆ ಯಾವಾಗ ಭವಿಷ್ಯದಲ್ಲಿ ನಾನು ತಿಳಿಸ್ತೀನಿ. ಅರ್ಥ ಆಯ್ತು. ಹರೇ ಕೃಷ್ಣ. ಇನ್ಯಾರಿಗಾರು ಪ್ರಶ್ನೆ ಅಭಿಪ್ರಾಯ ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಕೊನೆಯ ಪ್ರಶ್ನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಇದು ಈ ಮಂತಾರೆ ರಾಮ ಕೈಕೇಯಲ್ಲಿ ಹೇಳ್ಬಿಟ್ಟು ರಾಮರ್ನ ಕಾಡ್ಗೆ ಹೋಗೋ ತರ ಮಾಡ್ತಾರಲ್ವಾ, ಅದಕ್ ಮುಂಚೆ ಮಂತರೆಗೆ ಇದನ್ನ ಬೇರೆಯವರು ಇನ್ನೇನು ರಾಮ ರಾಜರಾಗ್ಬಿಟ್ರೆ ಕಾಡ್ಗೆ ಹೋಗಕ್ಕಾಗಲ್ಲ, ಆಮೇಲೆ ರಾವಣನ ಸಾಯ್ಸಕ್ಕಾಗಲ್ಲ ಅಂತ ಅನ್ನೋದೊಂದು ಕೇಳಿ ಬಂದಿತ್ತು ವಿಷಯ. ಅದು ಯಾವ ತರ ಅರ್ಥ ಮಾಡ್ಕೋಬೇಕು? ಅಂದ್ರೆ ಮಂಥರೆಗೆ ಯಾರನ್ನ ಹೇಳಿದಾರ? ಹೇಳಿದಾರ ಅಂತನ? ಮಂಥರೆಗೆ ಕೈಕೆಗೆ ಈ ತರ ಮಾಡಿ ರಾಮನ್ನ ಕಾಡಿಗೆ ಕಳ್ಸಿ ಅನ್ನೋ ತರ. ಅದನ್ನ ನಾನು ಎಲ್ಲೂ ಓದಿಲ್ಲ ಆ ತರ. ಕೈಕೇಯಿ ಅವಳು ಮುಗ್ದೆ. ಅಂದ್ರೆ ಏನಂತಾರೆ, ಸಾಮಾನ್ಯವಾಗಿ ಭಕ್ತರಲ್ಲಿ ಕೆಲವರಲ್ಲಿ ಭಕ್ತಿ ಭಾವ ಇರುತ್ತೆ, ಬಟ್ ತತ್ವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಭಕ್ತಿ ತುಂಬಾ ಆಳವಾಗಿರಲ್ಲ. ಆ ರೀತಿಯಾದಂಥ ಒಂಥರ ಮುಗ್ದೆ. ಅವಳು ಭಕ್ತೇನೆ, ಅವಳು ಒಂಥರ ಮುಗ್ದೆ. ಅಂದ್ರೆ ಅವಳ ಮನಸ್ಸನ್ನ ಕೆಡಿಸಕ್ಕೆ ಅವಳ ಅವಕಾಶ ಮಾಡಿಕೊಟ್ಲು. ಆಯ್ತಾ? ಮತ್ತೆ ಈ ಕಡೆ ಮಂಥರೆ ಅವಳು ಅಲಕ್ಷ್ಮಿ, ಕಲಿಯ ಹೆಂಡತಿ ಅಂತ ಹೇಳ್ತಾರೆ. ಆಯ್ತಾ? ಅವಳು ಅಲಕ್ಷ್ಮಿ ಆಗಿದ್ದರಿಂದ ಅವಳ ಕೆಲಸನೇ ಆ ಥರ ಎಲ್ಲ ಕಡೆ ಹಾಳು ಮಾಡೋದು. ಎಲ್ಲಿ ತನಕ ಅವಳ ಮಾತಿಗೆ ಬೆಲೆ ಇರಲಿಲ್ಲ ಆಗೆಲ್ಲ ಚೆನ್ನಾಗಿತ್ತು. ಯಾವಾಗ ಅವಳ ಮಾತಿಗೆ ಬೆಲೆ ಕೊಟ್ಟರು, ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು, ಆಗ ಅವಳ ಕಾರ್ಬಾರು, ಮಂಥರೆಯ ಕಾರ್ಬಾರು ಎಲ್ಲವನ್ನು ಹಾಳು ಮಾಡ್ತು. ಆಮೇಲೆ ಭರತ ಶತ್ರುಘ್ನ ಅರ್ಥ ಮಾಡ್ಕೊಂಡ್ರು, ಅವಳನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ರು. ಆಮೇಲೆ ನೋಡಿ ಮತ್ತೆ ಎಲ್ಲ ಸರಿಯಾಗುತ್ತೆ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಇದು ವಿಶ್ವಾಮಿತ್ರರು ಮತ್ತು ವಶಿಷ್ಠರಿಗೆ ಹಸುದೊಂದು ಇದು ನಡೀತದಲ್ಲ ಪ್ರಭು, ಲೀಲೆ? ಹೌದು ಹೌದು ಹೌದು. ಅದು ಸ್ವಲ್ಪ ಹೇಳಿ ಪ್ರಭು. ಅದು ಹಾ, ಅದು
ಹಾ, ಸೊ ವಿಶ್ವಾಮಿತ್ರರು ರಾಜರಾಗಿದ್ರು ಮುಂಚೆ. ಕೌಶಿಕ ರಾಜ ಅಂತ ಅವ್ರ ಹೆಸರು. ಕುಶಿಕನ ಮಗ ಕೌಶಿಕ. ಕೌಶಿಕ ಅಂತ ಅವ್ರ ಹೆಸರು. ಅವರು ಕಾಡಿಗೆ ಬರ್ತಾರೆ ತಮ್ಮ ಸೈನ್ಯ ಜೊತೆಗೆ. ಬಹುಶಃ ಬೇಟೆಗೋ ಎಲ್ಲ ಬೇರೆ ಕಾರಣಕ್ಕೆ ಬಂದಿದ್ದಾಗ ಎಲ್ಲ ದಣವಾಗಿರುತ್ತೆ ಪ್ರಾಣಿಗಳಿಗೂ, ಅಂದರೆ ಕುದುರೆಗಳಿಗಾಗಿರ್ಬೋದು, ಆನೆಗಳಿಗಾಗಿರ್ಬೋದು, ಸೈನಿಕರಿಗೆ ಎಲ್ಲರಿಗೂ ದಣವಾಗಿರುತ್ತೆ. ಆಗ ವಶಿಷ್ಠರ ಆಶ್ರಮಕ್ಕೆ ಬರ್ತಾರೆ. ವಶಿಷ್ಠರ ಆಶ್ರಮದಲ್ಲಿ ಕಾಮಧೇನು ಪರಂಪರೆ, ಕಾಮಧೇನುವ ಮಗಳು, ಬಹುಶಃ ನಂದಿನಿ ಅನ್ಸುತ್ತೆ ಅವಳ ಹೆಸರು, ಗೋಮಾತೆ. ಕಾಮಧೇನು ಅಂತಂದರೆ ಎಲ್ಲವನ್ನು ಕೇಳಿದ್ದನ್ನು ಕೊಡುವಂತಹ ಗೋಮಾತೆ ನಂದಿನಿಯವರ ಇರ್ತಾರೆ. ಸೊ ಇವ್ರು ಬಂದಾಗ ನಂದಿನಿಗೆ ಹೇಳ್ತಾರೆ ವಶಿಷ್ಠರು, ಇವ್ರಿಗೆಲ್ಲ ಚೆನ್ನಾಗಿ ಸೌಕರ್ಯ ಮಾಡಿಕೊಡು ಅಂತ. ಅವ್ರಿಗೇನೇನು ಆಹಾರ ಬೇಕೋ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಆಹಾರ ಇರ್ಬೋದು. ಸಾವಿರಾರು ಜನ ಇದ್ದರು, ಪ್ರಾಣಿಗಳಿದ್ರು, ಎಲ್ಲದಕ್ಕೂ ಬೇಕಾದಂಥ ಆಹಾರ ಎಲ್ಲವನ್ನು ಒದಗಿಸ್ಕೊಡ್ತಾಳೆ ಗೋಮಾತೆ ನಂದಿನಿ. ಸೊ ಇದನ್ನು ನೋಡಿ ಕೌಶಿಕರಂಗೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ನಗರದಲ್ಲೂ ಇಷ್ಟೊಂದು ಅರೇಂಜ್ಮೆಂಟ್ ಸಿಗೋದು ಕಷ್ಟ, ಇನ್ನು ಕಾಡಲ್ಲಿ ಹಿಂಗೆ ಅರೇಂಜ್ಮೆಂಟ್ ಹೆಂಗೆ ಸಿಕ್ತು ಅಂತ ನನಗೆ ಅನುಮಾನ ಬರುತ್ತೆ. ವಶಿಷ್ಠ ಕೇಳಿದಾಗ ವಶಿಷ್ಠ ಹೇಳ್ತಾರೆ, ಈ ರೀತಿಯಾಗಿ ನನ್ನ ಹತ್ರ ಕಾಮಧೇನು ಹಸು ಇದೆ, ಅದರಿಂದ ಇವೆಲ್ಲ ನಾವು ನೋಡ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂದಾಗ ಕೌಶಿಕ ಹೇಳ್ತಾನೆ, ನಾನು ರಾಜ, ಸಾಮಾನ್ಯವಾಗಿ ಆ ದೇಶದಲ್ಲಿರುವಂತಹ ಬೆಸ್ಟ್ ಐಟಮ್ಸ್ ಏನಿದೆ ಅದೆಲ್ಲ ರಾಜನ ಹತ್ರ ಇರಬೇಕು, ಆದ್ದರಿಂದ ನಂದಿನಿ ನಾನು ಕೊಟ್ಬಿಡಿ ಅಂತ. ಇಷ್ಟ ನಾನು ಇದನ್ನು ನಂದಿನಿಯನ್ನು ನನ್ನ ಸ್ವಾರ್ಥಕ್ಕೋಸ್ಕರ ಇಟ್ಕೊಂಡಿರೋದಲ್ಲ, ಇದನ್ನು ನನ್ನ ಯಜ್ಞಯಾಗಾದಿಗಳಿಗೆ ಬೇಕಾದಂಥ ದೊಡ್ಡ ದೊಡ್ಡ ಯಜ್ಞಯಾಗಾದಿ. ಆಗ ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳೇ ಶ್ರೇಷ್ಠ, ಅಂದರೆ ಅದೇ ಧರ್ಮ. ಹೇಗೆ ಕಲಿಯುಗದಲ್ಲಿ ಯುಗಧರ್ಮ ಹರಿನಾಮ ಸಂಕೀರ್ತನೆ, ಯಾವಾಗ ಯುಗಧರ್ಮ ಯಜ್ಞಯಾಗಾದಿಗಳು. ಆ ಯಜ್ಞಯಾಗಾದಿಗಳು ಮಾಡಬೇಕು ನಾನು, ಅದಕ್ಕೋಸ್ಕರ ತುಂಬ ಸಲಕರಣೆಗಳು ಬೇಕಾಗತ್ತೆ. ಅದನ್ನೆಲ್ಲ ನಾನು ಒದಗಿಸೋಕ್ಕೋಸ್ಕರ, ನನ್ನ ಧರ್ಮ ಮಾಡೋಕ್ಕೋಸ್ಕರ ನನ್ನ ಹತ್ರ ಇದೆ ಹೊರತು ಬೇರೆ ಕಾರಣಕ್ಕೆ ಸುಮ್ಮನೆ ಸ್ವಾರ್ಥ ಇಟ್ಕೊಂಡಿರೋದಲ್ಲ, ನಾನು ಖಂಡಿತ ಕಳಿಸ್ಕೊಡೋಕ್ಕಾಗಲ್ಲ. ಆಗ ಕೌಶಿಕ, ನೀನೇನು ಕಳಿಸ್ಕೊಡಲ್ಲ ನೋಡ್ತೀನಿ, ನಾನು ರಾಜ ಅಂದ್ಬಿಟ್ಟು ಬಲಪ್ರಯೋಗದಿಂದ ಕರ್ಕೊಂಡು ಹೋಗ್ತೀನಿ ಅಂತ ಟ್ರೈ ಮಾಡ್ತಾನೆ. ಆಗ ಅವನ ಸೈನಿಕರೆಲ್ಲ ಬಲದಿಂದ ಎಳ್ಕೊಂಡು ಹೋಗೋ ಪ್ರಯತ್ನ ಮಾಡಿದಾಗ ನಂದಿನಿ ಕೇಳ್ಕೊತಾಳೆ ವಶಿಷ್ಠರನ್ನ, ನೀವು ಆಜ್ಞೆ ಮಾಡಿದ್ರೆ ನಾನು ಕಾಪಾಡ್ಕೋತೀನಿ ಅಂತ. ವಶಿಷ್ಠರು ಆಯಿತು ಅಂತ ಹೇಳ್ತಾರೆ. ಆಗ ನಂದಿನಿಯ ದೇಹದಿಂದ ಶೂರರಂತಹ ಸೈನಿಕರು ಬರ್ತಾರೆ. ಎಲ್ಲರೂ ಈ ಕೌಶಿಕನ ಇಡೀ ಸೈನ್ಯವನ್ನು ಧೂಳಿಪಟ ಮಾಡ್ತಾರೆ. ಕೌಶಿಕನಿಗೆ ತುಂಬ ಅವಮಾನ ಆಗುತ್ತೆ, ಒಬ್ಬರು ಆಶ್ರಮವಾಸಿಗಳ ಕೈಯಲ್ಲಿ ನಾನು ಸೋತೋದ್ನಲ್ಲ ಅಂತ. ಅವನಿಗೆ ತುಂಬ ದುಃಖ ಆಗಿ ಸರಿ ಅಂದ್ಬಿಟ್ಟು ತಾನು ದಿವ್ಯಾಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾನೆ. ಅದನ್ನೆಲ್ಲ ಕೌಶಿಕರು ತಮ್ಮ ಬ್ರಹ್ಮದಂಡದಲ್ಲಿ ನುಂಗಿಸ್ಕೊಂಡ್ಬಿಡ್ತಾರೆ, ಏನೂ ಆಗಲ್ಲ ಪ್ರಭಾವ. ಸೊ ಅದಕ್ಕೆ ಅವನಿಗೆ ಗೊತ್ತಾಗುತ್ತೆ, ನನ್ನ ಕ್ಷತ್ರಿಯ ಶಕ್ತಿಲಿ ಏನೂ ಅಷ್ಟೊಂದು ಬೆಲೆ ಇಲ್ಲ ಅಂತ. ಇನ್ನೂ ದೊಡ್ಡ ದೊಡ್ಡ ಯುದ್ಧಗಳಾಗುತ್ತೆ, ಸುಮಾರು ಸರಿ ಬಂದು ಬೇರೆ ಬೇರೆ ದಿವ್ಯಾಸ್ತ್ರಗಳನ್ನು ಪಡ್ಕೊಂಡು ಪ್ರಯೋಗ ಮಾಡ್ತಾನೆ. ಕಡೆಗೆ ಗೊತ್ತಾಗುತ್ತೆ ಅವನಿಗೆ, ಬ್ರಹ್ಮ ತೇಜಸ್ಸನ್ನು ಗೆಲ್ಲಬೇಕು ಅಂದರೆ ನಾನು ಬ್ರಾಹ್ಮಣ ಆಗಬೇಕು, ನಾನು ಬ್ರಹ್ಮರ್ಷಿ ಆಗಬೇಕು, ಇಲ್ಲ ಅಂದರೆ ಇವ್ರನ್ನ ಗೆಲ್ಲಕ್ಕಾಗಲ್ಲ. ಮತ್ತು ವಶಿಷ್ಠರ ಕೈಲೇ ನಾನು ಬ್ರಹ್ಮರ್ಷಿ ಅನ್ಸ್ಕೋಬೇಕು ಅಂದ್ಬಿಟ್ಟು ತಪಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗೂ ಭಾರತ ದೇಶದ ಹಲವು ಭಾಗಗಳಿಗೆ ಹೋಗಿ ತಪಸ್ ಮಾಡ್ತಾನೆ. ಒಂದು ಕಡೆ ಮೇನಕೆ ಬಂತಂದರೆ ಕೊಡ್ತಾರೆ, ಒಂದು ಕಡೆ ರಂಬೆ ಬಂತಂದರೆ ಕೊಡ್ತಾರೆ, ಇಷ್ಟಾದರೂ ಬಿಡೋದಿಲ್ಲ. ಇನ್ನೊಂದು ಕಡೆ ತ್ರಿಶಂಕು ಬಂದು ಕೇಳ್ಕೊತಾನೆ. ಆಗ ತ್ರಿಶಂಕು ಕೇಳ್ಕೊಂಡಾಗ ಅವನು ಸ್ವರ್ಗಕ್ಕೆ ಕಳಿಸ್ಬೇಕಲ್ಲ, ತನ್ನ ತಪಶಕ್ತಿಯ ದಾರಿ ಕೊಡ್ತಾನೆ, ಮತ್ತೆ ಹೋಗಿ ತಪಸ್ ಮಾಡ್ತಾನೆ. ಈ ರೀತಿಯಾಗಿ ಸುಮಾರು ಕಾಲಗಳಾಗಿ ಕಡೆಗೆ ತಪಸ್ ಮಾಡಿ ಹಠಕ್ಕೆ ಬಿದ್ದು ಕಡೆಗೆ ಬ್ರಹ್ಮದೇವರು ಬಂದ್ಬಿಟ್ಟು ಹೇಳ್ತಾರೆ, ಆಯಿತು ನೀನು ಬ್ರಹ್ಮರ್ಷಿ ಆಗಿದೆಯಾ ಅಂತ. ಇಲ್ಲ, ನಂಗೆ ಸಾಕಾಗಲ್ಲ, ನಂಗೆ ವಶಿಷ್ಠರು ಹೇಳಬೇಕು ಅಂತ. ವಶಿಷ್ಠರು ಬಂದು ಹೇಳ್ತಾರೆ, ನೀನು ಬ್ರಹ್ಮರ್ಷಿ ಆಗಿದೆಯಾ ಅಂತ. ಆವಾಗ ವಿಶ್ವಾಮಿತ್ರ ಅಂದರೆ ಎಲ್ಲ ದ್ವೇಷಭಾವ ಎಲ್ಲವನ್ನೂ ಬಿಟ್ಟು ವಿಶ್ವಕ್ಕೆ ಮಿತ್ರರಾದರು, ಅದಕ್ಕೋಸ್ಕರ ವಿಶ್ವಾಮಿತ್ರ ಅಂತ ಅವರನ್ನು ಕರಿತೀವಿ. ಓಕೆ ಪ್ರಭು, ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೋಮವಂಶಿ ಪ್ರಭು. ಹರೇ ಕೃಷ್ಣ ಪ್ರಭು. ಹಾ, ನೀವು ಪರ್ಮಿಷನ್ ಪ್ರಭು. ಸೊ ಮುಂದಿನ ಸಮಯದಲ್ಲಿ ಏನಾದ್ರೂ ಸಮಯ ಸಿಕ್ಕಿದ್ರೆ ರಾಮಾಯಣದ ಭಾಗಗಳನ್ನ ವಿಸ್ತಾರವಾಗಿ ತಿಳಿಸ್ಕೊಡಿ ಪ್ರಭು. ಸೊ ನಿನ್ನೆ ಮೊನ್ನೆ ಎಲ್ಲ ನೀವು ಬಹಳ ವರ್ಡ್ ಟು ವರ್ಡ್ ಹೇಳಿದ್ರಿ, ಅಯೋಧ್ಯ ಕಾಂಡದ್ದು ಸನ್ನಿವೇಶಗಳೆಲ್ಲ. ಅದು ಬಹಳ ನಮ್ಗೆ ಆನಂದ ತಂತು, ಹಿತ ಅನ್ನಿಸ್ತು. ಬಟ್ ಇವತ್ತು ಸಮಯದ ಅಭಾವದಿಂದ ಬರೇ ಸಾರಾಂಶದ ರೂಪದಲ್ಲಿ ಹೇಳಿದ್ರಿ. ಯಾವಾಗಾದ್ರೂ ನಮ್ಗೆ ಸಮಯ ಸಿಕ್ಕಿದ್ರೆ ಅಥವಾ ಭಗವಂತನ ಇಚ್ಛೆ ಏನಾದ್ರು ಇದ್ರೆ ಖಂಡಿತವಾಗ್ಲೂ ನಮ್ಗೆ ನಿಮ್ಮ ಒಂದು ಅಸೋಸಿಯೇಷನ್ ಸಿಗ್ಲಿ ಅಂತ ನಾವು ಕೇಳ್ಕೊತಿದ್ವಿ ಪ್ರಭು. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತಿಗೆ
ಒಂದ್ ನಿಮಿಷ ಪ್ರಭು. ಇಲ್ಲಿವರೆಗೂ ಸೋಮವಾರದಿಂದ ಈ ದಿನದವರೆಗೂ ಚಕ್ರಪಾಣಿ ಪ್ರಭುಗಳು ಪ್ರತಿದಿನ ಸಾಕಷ್ಟು ಅವರ ಸಮಯವನ್ನ ಮೀಸಲಾಗಿಟ್ಟು, ಅಷ್ಟು ಸುಲಭ ಅಲ್ಲ ಹೇಳಬಹುದು. ಒಂದು ಪಾಂಡಿತ್ಯ, ಮತ್ತೆ ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ, ಮತ್ತೆ ಅದು ಯಾವ ರೀತಿ ಎಲ್ಲಾರ್ಗೆ ತಿಳಿಸ್ಕೊಡ್ಬೇಕು ಅದು, ಮತ್ತೆ ಹೆಚ್ಚಿನದಾಗಿ ಸಮಯ. ಅವರು ಸಾಕಷ್ಟು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ರೂ ಸಹ ನಮಗಾಗಿ ಸಮಯ ಕೊಟ್ಟು ಇದೆಲ್ಲ ನಡೆಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ರೀತಿಲಿ ನಮ್ಗೆ ಏನ್ ಅನ್ಸಿದೆ ಅಂದ್ರೆ ಅನೇಕ ವಿಷಯಗಳು ತಿಳುವಳಿಕೆ ಆಗಿದೆ. ಸ್ವಲ್ಪ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು, ಗಂಭೀರವಾಗಿ ಪರಿಗಣಿಸ್ಬೇಕು ಅನ್ನೋದು ಎಲ್ಲಾ ಭಕ್ತರಲ್ಲೂ ಹಂತ ಹಂತವಾಗಿ ಅದು ಬರ್ತಾ ಇದೆ. ಮತ್ತೆ ಒಂದು ರೀತಿಯ ತೃಪ್ತಿ ಮತ್ತೆ ಧನ್ಯತಾ ಮನೋಭಾವ ಅಂದ್ರೆ ವೈಯಕ್ತಿಕವಾಗಿ ನನಗೂ ಅನ್ನಿಸ್ತಿದೆ ಪ್ರಭು. ಯಾಕಂದ್ರೆ ಇಂತಹ ಕೆಲಸ ಮಾಡ್ತಿರೋದು ಒಂದು ರೀತಿಯ ಜ್ಞಾನ ಯಜ್ಞ ಅಥವಾ ಒಂದು ರೀತಿಯ ಭಕ್ತಿ ಕಾರ್ಯ, ಭಕ್ತಿ ಸೇವೆಯನ್ನು ನಾವು ಮಾಡ್ತಿದೀವಿ ಅಂತ ಒಂದು ಕಡೆ ಎಲ್ಲೋ ಒಂದು ಧನ್ಯತೆ, ಒಂದು ತೃಪ್ತಿ, ಒಂದು ಸಮಾಧಾನ ಉಂಟಾಗ್ತಾ ಇದೆ ಇದನ್ನ ಕೇಳ್ತಾ ಇದ್ದಾಗಿಂದ. ಆದ್ರಿಂದ ನಾವೆಲ್ಲರೂ ನಿಮ್ಗೆ ಆಭಾರಿ ಆಗಿರ್ತೇವೆ, ಋಣಿಗಳಾಗಿರ್ತೇವೆ. ಬಹಳ ಧನ್ಯವಾದಗಳು ಪ್ರಭು. ತಮ್ಮ ಈ ಒಂದು ಅದ್ಭುತವಾದಂತಹ ಪ್ರವಚನ ಮಾಲಿಕೆಗೆ ನಾವೆಲ್ಲ ಕೃತಾರ್ಥರಾಗಿದ್ದೇವೆ, ಖಂಡಿತ ಆಭಾರಿಯಾಗಿದ್ದೇವೆ. ಮತ್ತೆ ಮತ್ತೆ ನಿಮ್ಮಿಂದ ಕೇಳಕ್ಕೆ ಇಷ್ಟಪಡ್ತೇವೆ. ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರು ದಯವಿಟ್ಟು ಆಶೀರ್ವಾದ ಮಾಡಿ ನನಗೆ ಕೃಷ್ಣನಲ್ಲಿ, ರಾಮನಲ್ಲಿ ನನ್ನ ಪ್ರಜ್ಞೆ ಇರಲಿ, ಹಾಗೂ ರಾಮನಾಮ ಕೃಷ್ಣನಾಮದಲ್ಲಿ ನಾನು ಆಶ್ರಯ ತೆಗೆದುಕೊಳ್ಳಿ, ಶರಣಾಗಲಿ ಅಂತ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಸೊ ನಾ ಎಲ್ಲರನ್ನ ಮತ್ತೆ ಕೇಳ್ಕೊಳ್ತೀನಿ, ಎಲ್ಲರೂ ಸಹ ನಾಳಿನ ರಾಮನವಮಿ ಕಾರ್ಯಕ್ರಮ ಅದು ಮಹಾ ಉತ್ಸವ, ಮಹಾಪರ್ವ ಕಾಲ, ರಾಮದೇವರು ಅವತಾರ ಮಾಡಿದಂತಹ ದಿನ. ದಯವಿಟ್ಟು ನೀವು, ನಿಮ್ಮ ಕುಟುಂಬದವರು, ಸ್ನೇಹಿತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಂದು ಬದಲಾವಣೆ, ನಾಳೆ 12 ಗಂಟೆವರೆಗೂ ಉಪವಾಸ ಇರೋದ್ರಿಂದ ಬೆಳಗ್ಗೆ 8 ಗಂಟೆ ಬದಲಿಗೆ 9 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮದ ವಿವರ ಎಲ್ಲ ನಾನು ಗ್ರೂಪ್ ನಲ್ಲಿ ಹಾಕಿದ್ದೇವೆ. 9 ರಿಂದ 12 ಗಂಟೆವರೆಗೂ ಕಾರ್ಯಕ್ರಮ. ನಂತರ ಎಲ್ಲರಿಗೆ ವಿಶೇಷ ಪ್ರಸಾದ ವಿನಿಯೋಗ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ರಾಮದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರನ್ನ ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ವಿಶೇಷವಾಗಿ ಚಕ್ರಪಾಣಿ ಪ್ರಭುಗಳಿಗೆ ಮತ್ತೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಎಲ್ಲರೂ ಜೋರಾಗಿ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರಿಗೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ವಿಶೇಷ ಉತ್ಸವಗಳು ಬಂದಾಗೆಲ್ಲ ಪ್ರಭುಗಳು ಒಪ್ಕೊಂಡಿದ್ದಾರೆ, ಪ್ರವಚನವನ್ನ ನಡೆಸ್ಕೊಡ್ತಾರೆ. ಮುಂದೆ ನರಸಿಂಹ ಜಯಂತಿ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಬಂದಾಗ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಾಳೆನೂ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲರಲ್ಲೂ ಸಹ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಆಸಕ್ತಿ ಹೆಚ್ಚಾಗ್ಲಿ ಅಂತ ಬೇಡ್ಕೊಳ್ಳೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ಇಲ್ಲಿಗೆ ಒಂದು ದೊಡ್ಡ ವಿರಾಮ ತಗೋಣ, ಅಂದ್ರೆ ಸ್ವಲ್ಪ ದಿನಗಳ ನಂತರ ಮತ್ತೆ ಭೇಟಿ ಮಾಡೋಣ. ಖಂಡಿತ. ಹರೇ ಕೃಷ್ಣ. ಹರೇ ಕೃಷ್ಣ.